ನಮಸ್ಕಾರ ಸ್ನೇಹಿತರೆ ಪ್ಲೇಸಸ್ ಇನ್ ನ್ಯೂಸ್ ಸುದ್ದಿಯಲ್ಲಿರ್ತಕ್ಕಂತ ಒಂದಷ್ಟು ಸ್ಥಳಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಎಕ್ಸಾಮ್ ಹತ್ರ ಇದೆ KS ಒನ್ ಇಯರ್ 2023 ಮತ್ತು 24ರಲ್ಲಿ ಏನೇನು ಆಗಿದೆ, ಯಾವ ಯಾವ ಸುದ್ದಿಯಲ್ಲಿದೆ ಅದನ್ನ ಡಿಸ್ಕಸ್ ಮಾಡ್ತೀನಿ. ರಿವಿಷನ್ ಸೀರೀಸ್ ಅನ್ಕೊಳ್ಳಿ, ಒನ್ ಪಾರ್ಟ್ ಕೂಡ ಮಾಡಿದ್ವಿ. ಇದ್ರ ಬಗ್ಗೆ ಮ್ಯಾಪ್ ಇಟ್ಕೊಂಡು ಮಾಡ್ತೀವಿ ನೋಡಿ. ಇವತ್ತು ಏನ್ ಇದ್ರಲ್ಲಿ ಇರುತ್ತೆ, ಆಲ್ಮೋಸ್ಟ್ ನಾವು ಈ 500 ಸೀರೀಸ್ ಅಲ್ಲೂ ಕೂಡ ಒಂದಷ್ಟು ಇದು ಬಿಟ್ಟು ಒಂದಷ್ಟು ಡಿಸ್ಕಸ್ ಮಾಡಿದ್ವಿ. 500 ಪ್ರಶ್ನೆಗಳ ಸರಣಿ KS ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ. ಅಲ್ಲೋದ್ರೆ ನಿಮ್ಗೆ ಡೀಟೇಲ್ ಆಗಿ ಸಿಗುತ್ತೆ. ಇವನ್ ಇದರ PDF ತಗೊಂಡಿರೋರು ಕೂಡ ನಾವು ಆಲ್ರೆಡಿ ಪ್ಲೇಸಸ್ ಅಂಡ್ ನ್ಯೂಸ್ ಕೂಡ ಆ PDF ಅಲ್ಲಿ ಅಪ್ಲೋಡ್ ಮಾಡಿದ್ವಿ. ಅಂದ್ರೆ ಆ PDF ಒಳಗೆ ಇದೆ. ಓಕೆ, ನನ್ನ ಲಿಂಕ್ ಕೊಡ್ತೀನಿ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಪ್ಲೇ ಲಿಸ್ಟ್. ನೋಡಿಲ್ಲ ಅಂದ್ರೆ ಈ ಒಂದು ಕರೆಂಟ್ ಅಫೇರ್ಸ್ ಎಲ್ಲ ನೋಡ್ಕೊಳ್ಳಿ ಸ್ನೇಹಿತರೆ. ಅಥವಾ ನಮ್ಮ ಟೆಲಿಗ್ರಾಮ್ ಮತ್ತೆ ಇನ್ಸ್ಟಾಗ್ರಾಮ್ ನ ಫಾಲೋ ಮಾಡಿ, ಅಲ್ಲೂ ಕೂಡ ನಾವು ಲಿಂಕ್ಸ್ ಗಳನ್ನ ಶೇರ್ ಮಾಡ್ತೀವಿ. ಅಲ್ಲಿಂದ ಕೂಡ ತಾವು ತಗೋಬಹುದು. ವಿಡಿಯೋ ಕೊನೆ ತನಕ ನೋಡಿ. ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಎಕ್ಸಾಮ್ ಅಲ್ಲಿ ಏನೇನು ಕೇಳಬಹುದು ಅಂತಕ್ಕಂಥದ್ದು ಕೂಡ ನಾವು ಮಧ್ಯೆ ಹೇಳ್ತಾ ಇರ್ತೀವಿ. ಪ್ಲೇಸಸ್ ಇನ್ ನ್ಯೂಸ್, ಕರೆಂಟ್ ಅಫೇರ್ಸ್, ನಮ್ಮ ಭಾರತ ಇದರಲ್ಲೆಲ್ಲ ಇದೆ. ಇಂಡಿಯಾ ಅಂಡ್ ಇಂಟರ್ನ್ಯಾಷನಲ್ ಎಲ್ಲ ಇದೆ, ಕರ್ನಾಟಕ ಎಲ್ಲ ಇದೆ. ಓಕೆ, ಎಸ್ ಸರ್, ಬರ್ತೇನೆ. ಸುದರ್ಶನ್ ಸೇತು ಬಗ್ಗೆ ಕೇಳಬಹುದು, ಯಾಕಂದ್ರೆ ಇದು ಭಾರತದ ದೊಡ್ಡದಾದ ಒಂದು ಸಸ್ಪೆನ್ಷನ್ ಬ್ರಿಡ್ಜ್, ಕೇಬಲ್ ಸ್ಟೇಡ್ ಬ್ರಿಡ್ಜ್. ಇದು ದೊಡ್ಡದಾದ ಇಂಡಿಯಾಸ್ ಲಾಂಗೆಸ್ಟ್ ಕೇಬಲ್ ಸ್ಟ್ರೇಟ್ ಬ್ರಿಡ್ಜ್ ಹೇಳ್ಬೋದು ಎಕ್ಸಾಮ್ ಅಲ್ಲಿ. ಎಲ್ಲಿದೆ ಇದು? ಸುದರ್ಶನ್ ಸೇತು. ಪ್ರಧಾನಮಂತ್ರಿ ಲಾಸ್ಟ್ ಇಯರ್ ಉದ್ಘಾಟನೆ ಮಾಡ್ತಾರೆ. ಇದೊಂದು 4 ಲೇನ್ ಸೇತುವೆ, 2.3 ಕಿಲೋಮೀಟರ್. ನೋಡಿ, ಸಮುದ್ರದಲ್ಲಿ 2.3 ಇದು ಸಮುದ್ರ ಇಲ್ಲಿಂದ ಇಲ್ಲಿ ತನಕ 2.3 ಕಿಲೋಮೀಟರ್. ಜೊತೆಗೆ ಸಮುದ್ರದ ಮುಂದೆ ಒಂದ್ ಸ್ವಲ್ಪ ದೂರ ಕೂಡ ಇಲ್ಲಿ ಕವರ್ ಆಗುತ್ತೆ ಇದು. ಓಕೆ, ಹಾಗಾಗಿ 2.45 ಕಿಲೋಮೀಟರ್ ಆಗುತ್ತೆ. ಆ ಕಡೆ ಈ ಕಡೆ ಎರಡ್ ಕಡೆನೂ ಕೂಡ. ಇದೊಂದು ರಸ್ತೆಗೆ ಕನೆಕ್ಟ್ ಮಾಡಕ್ಕೋಸ್ಕರ, ಈ ಒಂದು ರಸ್ತೆ ಇದೆಯಲ್ಲ, ಟ್ರೈನ್ ರಸ್ತೆ, ಇದು ಕನೆಕ್ಟ್ ಮಾಡಕ್ಕೋಸ್ಕರ ಉದ್ದದಾದ ಒಂದು ಬ್ರಿಡ್ಜ್ ಮಾಡಿರೋದು. ಅದಕ್ಕೆ ಇದು ಡಬಲ್ ಸಸ್ಟೈನ್ಡ್ ಕೇಬಲ್ ಟ್ರೈನ್ ಬ್ರಿಡ್ಜ್. ಈ ಕಡೆನೂ ಈ ಕಡೆ ಎರಡ್ ಕಡೆನೂ ಇರ್ತಕ್ಕಂತ ಸ್ಪ್ಯಾನ್ ಕೇಬಲ್, ಡಬಲ್ ಸ್ಪ್ಯಾನ್ ಕೇಬಲ್ಸ್ ಇರ್ತಕ್ಕಂತ ಒಂದು ಸಸ್ಪೆಂಡೆಡ್ ಬ್ರಿಡ್ಜ್ ಇದು. 4777 ಮೀಟರ್ ಒಂದು ಉದ್ದ ಅಂತ ಹೇಳ್ಬೋದು. ಆ ಬ್ರಿಡ್ಜ್ ನಾವು ನೋಡ್ತಾ ಹೋದ್ರೆ 978 ಕೋಟಿ ಸಮುದ್ರ. ಇದು ನ್ಯಾಷನಲ್ ಹೈವೇ 51ರ ಭಾಗ. ನಮ್ಮ ನ್ಯಾಷನಲ್ ಹೈವೇ 51ರ ಭಾಗವಾಗಿ ಇದನ್ನ ನಿರ್ಮಾಣ ಮಾಡಿದ್ದಾರೆ. ಎಲ್ಲಿ ಮಾಡಿದೆ ಸರ್? ದ್ವಾರಕಾದಲ್ಲಿ. ಓಕೆ, ಹಾಗಾಗಿ ಸುದ್ದಿಯಲ್ಲಿ ದ್ವಾರಕಾದಲ್ಲಿ ಉದ್ಘಾಟನೆ ಮಾಡಿ ಇಟ್ ಇಸ್ ಅಂಡರ್ ಆಪರೇಷನ್. ಅಂಡ್ ಇದು ಎಲ್ಲಿ ಬರುತ್ತೆ ನೋಡಿ, ನಾನು ಗುಜರಾತ್ ನ ನೋಡಿದ್ರೆ ನಿಮ್ಗೆ ನಾವು ಗಲ್ಫ್ ಆಫ್ ಕಚ್ ಅಂತೀವಲ್ಲ, ಇಲ್ಲಿ ಗಲ್ಫ್ ಆಫ್ ಕಚ್ ತೀರ ಅಂತೀವಲ್ಲ, ಈ ತೀರದಲ್ಲಿ ನೋಡಿ ನಿಮ್ಗೆ ಇಲ್ಲೊಂದು ಐಲ್ಯಾಂಡ್ ಇದೆ, ಇಲ್ಲೊಂದು ಐಲ್ಯಾಂಡ್ ಇದೆ. ಇದರ ನಡುವೆ ಇಷ್ಟು ಚಿಕ್ಕದಾಗಿರೋದನ್ನ ಇಲ್ಲ ನಿಮ್ಗೆ ದೊಡ್ಡದಾಗಿ ತೋರಿಸಿರೋದು. ಅರ್ಥ ಆಗ್ತಿದೆಯಲ್ಲ? ನಮ್ಗೆ ಬೆಟ್ ದ್ವಾರಕ ಅಂತ ಕರಿತೀವಿ. ಇದು ಗಲ್ಫ್ ಆಫ್ ಕಚ್ ನ ಒಖವಾ ಟೋನ್ ಆಫ್ ದೇವಭೂಮಿ, ದ್ವಾರಕಾದ ದೇವಭೂಮಿ ಅಂತ ಏನ್ ಕರಿತೀವಿ. ಮೈನ್ ಲಾರ್ಡ್ ಆಫ್ ಗುರುಚ್ ಬೆಟ್ ದ್ವಾರಕ. ಓಕೆ, ಬೆಟ್ ದ್ವಾರಕ ಅನ್ನೋ ಪ್ರದೇಶಕ್ಕೆ ಕನೆಕ್ಟ್ ಮಾಡ್ತಕ್ಕಂಥದ್ದು. ಓಕೆ, ಇದೊಂದು ಎರಡನೇ ಅತಿ ದೊಡ್ಡ ದ್ವೀಪ. ನಮ್ಮ ಡಿಯು ಡಾಮನ್ ಪಕ್ಕದಲ್ಲಿ ಬರುತ್ತಲ್ಲ, ಅದಕ್ಕಿಂತ ಒಂದು ಎರಡನೇ ಅತಿ ದೊಡ್ಡದಾದ ದ್ವೀಪ ಅಂತ ಹೇಳ್ಬೋದು. ಮತ್ತೆ ಇಲ್ಲಿ ಇಂಪಾರ್ಟೆಂಟ್ ಏನು ಅಂದ್ರೆ, ಇಲ್ಲೇನ್ ಕಂಬಗಳನ್ನ ಹಾಕಿದ್ರೆ ಭಗವದ್ಗೀತೆ ಶ್ಲೋಕಗಳನ್ನ, ಈ ಕಂಬಗಳೇನ್ ಮಾಡಿರ್ತಾರಲ್ಲ ಎಲ್ಲಾ ಕಡೆ ಭಗವದ್ಗೀತೆ ಶ್ಲೋಕಗಳನ್ನ ಕೂಡ ಇದರಲ್ಲಿ ಹಾಕಿದ್ದಾರೆ, ಅಲಂಕರಿಸಿದ್ದಾರೆ, ಸೌರ ಫಲಕಗಳನ್ನು ನಿಷ್ಕರಿಸಿದ್ದಾರೆ. ಇದು ಆಗಕ್ಕಿಂತ ಮುಂಚೆ ಭಾರತದಲ್ಲಿ ದೊಡ್ಡದಾದ ಕೇಬಲ್ ತೂಗುವ ಸೇತುವೆ ಇತ್ತು. ಅದನ್ನ ವಿದ್ಯಾಸಾಗರ ಸೇತು ಅಂತ ಕರಿತಾ ಇದ್ವಿ. 1992 ಪ್ರಾರಂಭವಾಗಿತ್ತು. 823 ಮೀಟರ್ ಅಡಿಯ ಒಂದು ಉದ್ದದಿತ್ತಿದು. ಇದು ಎಲ್ಲಿದೆ ಇದು ಹೇಳಿ ನೋಡ. ಈಗ ಇದು ಎರಡನೇದಾಯ್ತು. ಈಗ ಸಾಗರ್ ಸೇತು ಫಸ್ಟ್ನೇ, ಸುದರ್ಶನ್ ಸೇತು ಫಸ್ಟ್, ವಿದ್ಯಾಸಾಗರ ಸೇತು ಸೆಕೆಂಡ್. ಈಗ ಸುದರ್ಶನ್ ಆಗಕ್ಕಿಂತ ಮುಂಚೆ ವಿದ್ಯಾಸಾಗರ್ ಸೇತು ಇತ್ತು. ಇದು ಎಲ್ಲಿ ಬರುತ್ತೆ ನೀವು ಕಮೆಂಟ್ ಮಾಡ್ಬೇಕು, ಯಾವ ರಾಜ್ಯದಲ್ಲಿ ಬರುತ್ತೆ. ಫೈನ್ ಸರ್, ಕಮೆಂಟ್ ಮಾಡಿ, ಹೋಮ್ವರ್ಕ್ ಅನ್ಕೊಳ್ಳಿ. ನೆಕ್ಸ್ಟ್ ಬರ್ತೇನೆ ಲಿಜಾರ್ಡ್ ದ್ವೀಪ. ಕೇಳ್ಬೋದು, ಇದನ್ನ ಸುದ್ದಿಯಲ್ಲಿದೆ. ಲಿಜಾರ್ಡ್ ದ್ವೀಪ ಸುದ್ದಿಯಲ್ಲಿತ್ತು, ಎಲ್ಲಿ ಬರುತ್ತೆ, ಎಲ್ಲಿದೆ, ಯಾಕೆ ಸುದ್ದಿಯಲ್ಲಿತ್ತು ಕೇಳ್ಬೋದು. ಯಾಕೆ ಸುದ್ದಿಯಲ್ಲಿತ್ತು? ಇದು ನಮ್ಮ ಆಸ್ಟ್ರೇಲಿಯಾದ ಪಕ್ಕ, ಕ್ವೀನ್ಸ್ ಲ್ಯಾಂಡ್ ನಲ್ಲಿ ಇರ್ತಕ್ಕಂಥ ಆಸ್ಟ್ರೇಲಿಯಾದ ಪಕ್ಕ ಬರುತ್ತೆ. ಈ ಒಂದು ಇದು ಈ ತರ ನಾವು ಜಾಸ್ತಿ ಓವರ್ ಇದನ್ನ ಮಾಡಿ ನೋಡಿದ್ರೆ ಈ ರೀತಿ ಕಾಣುತ್ತೆ. ಐಲ್ಯಾಂಡ್ ನಿಮ್ಗೆ ಇಲ್ಲಿ ಕಾಣಿಸ್ತಾ ನೋಡಿ, ಲಿಜಾರ್ಡ್ ಐಲ್ಯಾಂಡ್ ಈ ರೀತಿ ಕಾಣುತ್ತೆ. ನೀವು ಇದನ್ನ ನೀವು ಫಿಸಿಕಲ್ ಒಂದು ಮ್ಯಾಪ್ ಅಲ್ಲಿ ನೋಡಿದ್ರೆ ಈ ರೀತಿ ಕಾಣುತ್ತೆ. 97% ಅದ್ರ ಅವಳ ಹಾಳಾಗೋಗಿದೆ ಸ್ನೇಹಿತರೆ. ಅವಳ ದ್ವೀಪನೇ ಇದು. ಡ್ರೋನ್ ಮುಖಾಂತರ ಇದನ್ನ ನೋಡಿದ್ದಾರೆ, ಹಂಗಾಗಿ ಇದು ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಚಿಗುರ್ರು ಅಥವಾ ಡೈಗುರ್ರ ಅಥವಾ ಡೈಗುರ್ರ ಅಂತ ಕರೆಯಲ್ಪಡ್ತಕ್ಕಂಥ ದ್ವೀಪ ಹಲ್ಲಿ ದ್ವೀಪ ಅಂತ ಕರಿತೀವಿ. ಕ್ವೀನ್ಸ್ ಲ್ಯಾಂಡ್ ಗ್ರೇಟ್ ಬೆರಿಯರ್ ರೀಫ್ ನಲ್ಲಿ ಇರ್ತಕ್ಕಂಥ ದ್ವೀಪ ನೋಡಿ. ಗ್ರೇಟ್ ಬೆರಿಯರ್ ರೀಫ್ ಇರುತ್ತಲ್ಲ, ಅದ್ರ ಪಕ್ಕನೇ ಇರ್ತಕ್ಕಂಥ ದ್ವೀಪ. ಇಲ್ಲೂ ಕೂಡ ಹವಳದ ದಿಂಡೆಗಳಿಂದ ಆಗಿರ್ತಕ್ಕಂಥದ್ದು. ಇಲ್ಲಿ ಅತ್ಯಂತ ಹೆಚ್ಚಾಗಿ ದಿಂಗಾಲ್, ಇದರ ಮಾಲೀಕರು ದಿಂಗಾಲ್ ಅಥವಾ ಡಿಂಗಿಲ್ ಅಂತ.
ಅಲ್ಲಿನ ಒಂದು ಮೂಲ ನಿವಾಸಿ, ಆಸ್ಟ್ರೇಲಿಯಾದ ಕುಲದ ಮೂಲ ನಿವಾಸಿಗಳು ಅಂತ ಕರಿತೀವಿ, ಅಥವಾ ವಾಲ್ ಬಾಂಡ ಅಥವಾ ವಾಲಂಬರಿಯಾ ಅಂತ ಕೂಡ ಅಲ್ಲಿನ ನಿವಾಸಿಗಳನ್ನ ಕರಿತೀವಿ. ಸಾಂಪ್ರದಾಯಿಕ ನಿವಾಸಿಗಳು, ಅಲ್ಲಿನ ಬುಡಕಟ್ಟು ಜನಾಂಗಗಳು ಅಂತ ಕರಿತೀವಿ. ನಮ್ಮ ಆಸ್ಟ್ರೇಲಿಯಾದ ಇಲ್ಲಿ ಬರುತ್ತೆ ಲಿಜಾರ್ಡ್, ಗ್ರೇಟ್ ಬೆರಿಯರ್ ರೀಫ್ ನ ಹತ್ರ ಬರುತ್ತೆ. ಓಕೆ, ಅಂಡ್ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂತಂದ್ರೆ, ಇದೇನು ಇಷ್ಟು ನಾಶ ಆಗ್ತಾ ಇದೆಯಲ್ಲ, ಇದೊಂದೇ ಅಲ್ಲ, ನಮ್ಮ ಗ್ರೇಟ್ ಬೆರಿಯರ್ ರೀಫ್ ಕೂಡ ನಾಶ ಆಗ್ತದೆ. ಯಾಕಂದ್ರೆ ಇಟ್ ಇಸ್ ಅ ಪಾರ್ಟ್ ಆಫ್ ಮೆರೈನ್ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್. ಗ್ರೇಟ್ ಬೆರಿಯರ್ ರೀಫ್ ಇಸ್ ಮೆರೈನ್ ಪಾರ್ಕ್. ಯುನೆಸ್ಕೋ ಅದನ್ನ ಒಂದು ಇದನ್ನ ಹೊಂದಿರತಕ್ಕಂಥದ್ದು. ಹಾಗಾಗಿ ಯುನೆಸ್ಕೋ ಕೂಡ ಇದರ ಬಗ್ಗೆ ಕಳವಳ ವ್ಯಕ್ತಪಡಿಸಿದೆ, ಅಲ್ಲಿನ ಸರ್ಕಾರಕ್ಕೆ ಕಟುವಾಗಿ ಹೇಳಿದೆ, ಇದನ್ನ ಸಾರ್ವಜನಿಕರನ್ನ ಇಲ್ಲಿಗೆ ಹೋಗತಕ್ಕದ್ದು ಕಮ್ಮಿ ಮಾಡ್ಬೇಕು. ಎಸ್, ಟೂರಿಸ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಲ್ಲಿ, ನಿಮ್ಗೆ ಗೊತ್ತಿರಬೇಕು. ಅದನ್ನ ಕಮ್ಮಿ ಮಾಡ್ಬೇಕು, ಅದನ್ನ ಪ್ರೊಟೆಕ್ಷನ್ ಮಾಡ್ಬೇಕು. ಇದೆಲ್ಲ ಆಗ್ತಾ ಇರ್ತಕ್ಕಂಥ ಶಾಖದ ಒತ್ತಡದಿಂದ ಕೂಡ ಒಂದ್ ಕಡೆ ಆದ್ರೆ, ಬೇರೆ ಕಡೆ ಬೇರೆ ಬೇರೆ ರೀತಿಯಾದ ಒಂದು ಇದ್ರಿಂದ ಕೂಡ ಆಗ್ತಾ ಇದೆ. ಹಂಗಾಗಿ ಆಸ್ಟ್ರೇಲಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮೆರೈನ್ ಸೈನ್ಸ್ಗೆ ಇದರ ವಾರ್ಷಿಕ ವರದಿಯನ್ನ ಸಲ್ಲಿಸಬೇಕು ಅಂತ ಹೇಳಿ ಯುನೆಸ್ಕೋ ಕೂಡ ಒಂದು ಅದಕ್ಕೆ ಒಂದು ಇದನ್ನ ಕಳಿಸಿದೆ, ನೋಟಿಸ್ ಅನ್ನ ಕಳಿಸಿದೆ. ಓಕೆ, ಸೊ ಗೊತ್ತಿರ್ಲಿ ಇದು ಎಲ್ಲಿ ಬರುತ್ತೆ ಏನು ಅಂತ, ಒಂದ್ಸಲ ಕೇಳಬಹುದು ಎಕ್ಸಾಮ್. ನೆಕ್ಸ್ಟ್ ಬರ್ತೀನಿ ಸರ್, ಚಾಗೋಸ್ ಆರ್ಕಿಪೆಲಾಗೋ. ಇದು ವೆರಿ ಇಂಪಾರ್ಟೆಂಟ್. ಯಾಕೆ ನ್ಯೂಸ್ ಅಲ್ಲಿ ಇತ್ತು? ಇದು ಮಾರಿಷಸ್ಗೆ ಸೇರಿರ್ತಕ್ಕಂಥದ್ದು, ಬಟ್ ಇಟ್ ವಾಸ್ ಅಂಡರ್ ಯುನೈಟೆಡ್ ಕಿಂಗ್ಡಮ್. ನಮ್ಮ ಒಂದು ಹಿಂದೂ ಮಹಾಸಾಗರದಲ್ಲಿ ಯುನೈಟೆಡ್ ಕಿಂಗ್ಡಮ್ ನ ಏಕೈಕ ಒಂದು ಟೆರಿಟರಿ ಆಗಿತ್ತು. UK ಅದನ್ನ ವಸಾಹತು ಆಗಿ ಯೂಸ್ ಮಾಡ್ತಾ ಇತ್ತು. ಮಾರಿಷಸ್ಗೆ ಸ್ವತಂತ್ರ ಕೊಟ್ಟಿದ್ರು ಕೂಡ ಈ ಚಾಗೋಸ್ ಐಲ್ಯಾಂಡ್ ಆರ್ಕಿಪೆಲಾಗೋ ಅಂತ ಏನ್ ಕರಿತೀವಿ, ಅಂದ್ರೆ ದ್ವೀಪ ಸಮೂಹ, ಅದನ್ನ ಕೊಟ್ಟಿರಲಿಲ್ಲ. ಆದ್ರೆ ಅದು ನಮ್ಮ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಇದ್ರ ಬಗ್ಗೆ ಎಲ್ಲ ಬೇರೆ ಬೇರೆ ಕೇಸ್ಗಳಲ್ಲಿ ನಮ್ಗೆ ನೋಡೋದ್ರ 10 ವರ್ಷದ ಹಿಂದೆನೇ ತೀರ್ಮಾನ ಆಗಿತ್ತು. ಬಟ್ ಇವಾಗ ಬಿಟ್ಕೊಡ್ತಾ ಇದೆ ಅದನ್ನ ಮಾರಿಷಸ್ಗೆ. ಸೊ ಹಂಗಾಗಿ ಕೇಳ್ಬೋದು. ನಮ್ಗೆ ಭೌಗೋಳಿಕವಾಗಿ ಕೇಳ್ತಾನೆ ಸ್ನೇಹಿತರೆ, ಏನು ನ್ಯೂಸ್ ಅಲ್ಲಿ ಇತ್ತು ಅಂತ ಕೇಳಲ್ಲ ಅನ್ಸಲ್ಲ. ಭೌಗೋಳಿಕವಾಗಿ ಅದೆಲ್ಲ ಬರುತ್ತೆ. ಈಗ ನೋಡಿ, ನಿಮ್ಗೆ ಅಕ್ಕಪಕ್ಕದ ರಾಷ್ಟ್ರಗಳ ಜೊತೆ ನಿಮ್ಗೆ ಮ್ಯಾಚ್ ಮಾಡಿ ಕೇಳ್ತಾನೆ. ಯಾವ್ದ್ ಮೇಲೆ ಸಿಚಲೀಸ್ ಇದೆ ನೋಡಿ, ಸಿಚಲೀಸ್ ಮೇಲ್ ಬರುತ್ತೆ, ಅದಕ್ಕಿಂತ ಒಂಚೂರ್ ಕೆಳಗೆ ಬರುತ್ತೆ. ನಿಮ್ಗೆ ಉತ್ತರದಿಂದ ದಕ್ಷಿಣ ಕೇಳ್ಬೋದು, ಅಥವಾ ಪೂರ್ವದಿಂದ ಪಶ್ಚಿಮದಿಂದ ಪೂರ್ವ ಕೇಳ್ಬೋದು, ಅಥವಾ ಉತ್ತರದಿಂದ ದಕ್ಷಿಣ ಕೇಳ್ಬೋದು. ಯಾವ್ದು ಫಸ್ಟ್ ಬರುತ್ತೆ ನೋಡಿ, ಫಸ್ಟ್ ಸಿಚಲೀಸ್, ಆಮೇಲೆ ಚಾಗೋಸ್ ಬರೋದು, ಆಮೇಲೆ ಮಾರಿಷಸ್ ಬರೋದು. ಈ ಕಡೆಯಿಂದ ನಾವು ಹಿಂಗ್ ಹೋದ್ರೆ, ಪೂರ್ವ ಪಶ್ಚಿಮ ಕಡೆ ನೋಡ್ತಾ ಹೋದ್ರೆ ಇಲ್ಲಿ ಮಡಗಾಸ್ಕರ್ ಬರುತ್ತೆ ಫಸ್ಟ್, ಆಮೇಲೆ ಸಿಚಲೀಸ್ ಬರುತ್ತೆ, ಆಮೇಲೆ ಮಾರಿಷಸ್ ಬರುತ್ತೆ, ಆಮೇಲೆ ಚಾಗೋಸ್ ಬರುತ್ತೆ ಅಲ್ವಾ. ಹಿಂಗೆಲ್ಲ ನಮ್ಗೆ ಮ್ಯಾಪ್ ಬೇಸ್ಡ್ ಕೇಳ್ತಾನೆ. ಅಥವಾ ಇನ್ನೂ ಒಂದಿದೆ, ಈ ಚಾಗೋಸ್ ಐಲ್ಯಾಂಡ್ ಅಕ್ಕಪಕ್ಕದ್ದು ನೋಡ್ಕೋಬೇಕಾಗುತ್ತೆ ಏನೇನಿದೆ ಅಂತ. ಸಿಚಲೀಸ್ ಇದೆ, ಮಾರಿಷಸ್ ಇದೆ, ಇಲ್ಲಿ ನೋಡಿ ಸಾಲಮನ್ಸ್ ಅಟಾಲ್ ಅಂತಿದೆ, ಇಲ್ಲಿ ನೋಡಿ ಡಿಯಾಜಿಯೋ ಗ್ರೇಷಿಯಾ ಅಟಾಲ್, ಇದು ಕೂಡ ಇದರ ಪಾರ್ಟ್. ಚಾಗೋಸ್ ಆರ್ಕಿಪೆಲಾಗೋದಲ್ಲಿ ನೀವು ನೋಡೋದಾದ್ರೆ ಸ್ನೇಹಿತರೆ, ಇಲ್ಲಿ ಪ್ರಮುಖವಾದ ಒಂದು ದ್ವೀಪ ಸಮೂಹ ಯಾವ್ದು ಇದ್ರಲ್ಲಿ ಇದೆ ಅಂದ್ರೆ ಡಿಯಾಗೋ ಗಾರ್ಸಿಯಾ ಅಟಾಲ್. ಓಕೆ, ಈಗ ನಾವು ಡಿಯಾಜೋ ಗಾರ್ಸಿಯಾ ಅಟಾಲ್ ನೋಡಿದ್ವಿ. ಓಕೆ, ಹಾಗೆ ಡೇಂಜರ್ ಐಲ್ಯಾಂಡ್ ಆಗೋದು, ಎಗ್ಮಾಂಟ್ ದ್ವೀಪಗಳು, ಈಗಲ್ ದ್ವೀಪ, ನೆಲ್ಸನ್, ಬ್ಯಾನೋಸ್ ಹವಳ ದ್ವೀಪಗಳಾಗಿರ್ಬೋದು. ಎಗ್ನಾಂಟ್ ಹೇಳ್ದೆ ನಿಮ್ಗೆ, ಈಗಲ್ ಹೇಳ್ದೆ, ಡೇಂಜರ್ ಹೇಳ್ದೆ, ನೆಲ್ಸನ್ ಹೇಳ್ದೆ. ನೋಡಿ, ಇವೆಲ್ಲ ಇದರ ಒಂದು ಭಾಗವಾಗಿ ಚಾಗೋಸ್ ಆರ್ಕಿಪೆಲಾಗೋ ಅಂತ ಕರಿತೀವಿ ಅದಕ್ಕೆ ಇದನ್ನ. ಅಂಡ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಸ್ಟ್ರಾಟಜಿಕಲಿ ಇಂಪಾರ್ಟೆಂಟ್. ಇದನ್ನ ಮಾರಿಷಸ್ಗೆ ಬಿಟ್ಟು ಕೊಡ್ತಾ ಇದೆ. ಮತ್ತೆ ಇದು ನಮ್ಮ ಮಧ್ಯ ಹಿಂದೂ ಮಹಾಸಾಗರದಲ್ಲಿ ನೆಲೆಗೊಂಡಿರ್ತಕ್ಕಂಥ ದ್ವೀಪ. ಭಾರತದ ದಕ್ಷಿಣ ತುದಿಯ ದಕ್ಷಿಣಕ್ಕಿದೆ. ಇಲ್ಲಿ 58 ಸಣ್ಣ ಪುಟ್ಟದಿದೆ, ಬಟ್ ಪ್ರಮುಖವಾಗಿರೋ ದ್ವೀಪಗಳ ಲಿಸ್ಟ್ ನಾನು ಇಲ್ಲಿ ನಿಮ್ಗೆ ಕೊಟ್ಟಿದ್ದೀನಿ, ಇಂಗ್ಲಿಷ್ ಅಲ್ಲಿ ಕೊಟ್ಟಿದ್ದೀನಿ, ನೋಡ್ತೀನಿ. ವೆರಿ ಇಂಪಾರ್ಟೆಂಟ್. ಅಂಡ್ ಇಲ್ಲಿ ಯಾವ ರೀತಿ ಕ್ಲೈಮೇಟ್ ಇದೆ, ಎಕ್ಸಾಮ್ ಅಲ್ಲಿ ಒಂದ್ಸಲ ಕ್ಲೈಮೇಟ್ ಕೇಳ್ತಾನೆ. ಟ್ರಾಪಿಕಲ್ ಮೆರೈನ್ ಕ್ಲೈಮೇಟ್ ಅಂದ್ರೆ ಉಷ್ಣವಲ್ಲದ ಸಮುದ್ರ ಹವಾಮಾನ, ನಾವು ತಾಪಮಾನ ಅದರಲ್ಲಿ ನಾವು ನೋಡ್ತೀವಿ. ಓಕೆ, ಇನ್ನು ಇದರಲ್ಲಿ ಪ್ರಮುಖವಾಗಿ ಇದೊಂದೇ ನೋಡ್ಕೋಬಾರ್ದು, ನಿಮ್ಗೆ ಇದನ್ನ ಮಾಲ್ಡೀವ್ಸ್ ಜೊತೆ ನೋಡ್ಕೋಬೇಕಾಗಿತ್ತು. ಮೊನ್ನೆ ಕೇಳಿದ್ದ ಮಾಲ್ಡೀವ್ಸ್ ಬಗ್ಗೆ ನಾನು ಹೇಳ್ತೀನಿ, ಮುಂದೆ ಬರುತ್ತೆ ವಿಡಿಯೋ ಪುನಃ ತನಕ ನೋಡಿ. ಅಲ್ಲೂ ಕೂಡ ಮಾಲ್ಡೀವ್ಸ್, ಲಕ್ಷದ್ವೀಪ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡೋಣ. ಮಾಲ್ಡೀವ್ಸ್ ನೋಡಿ, ನಿಮ್ಗೆ ಗೊತ್ತಿದೆ ಇದು ಹವಳ ದ್ವೀಪ, ನಮ್ಮ ಲಕ್ಷದ್ವೀಪ, ಇದು ಲಕ್ಷದ್ವೀಪದ ಕೆಳಗೆ ಬರುತ್ತೆ. ಇಲ್ಲಿ ನೋಡಿ 0 ಇಕ್ವೆಟಾರ್ ಇದೆ. ಇದನ್ನ ಕೇಳ್ತಾನೆ. ಈಗ ನಿಮ್ಗೆ ಏನ್ ಕೊಡ್ತಾನೆ, ಇಕ್ವೆಟಾರ್ಗೆ ಹತ್ರ ಕೇಳಿದ್ನಲ್ಲ ಮೊನ್ನೆ ಎಕ್ಸಾಮ್ ಅಲ್ಲಿ. ಮಾಲ್ಡೀವ್ಸ್ ಇದೆ, ಇಲ್ಲಿ ನೋಡಿ ಸಿಚಲೀಸ್ ಇಲ್ಲಿದೆ, ಇಲ್ಲಿ ಆರ್ಕಿಪೆಲಾಗೋಸ್ ಗಳಿವೆ, ಇಲ್ಲಿ ಚಾಗೋಸ್, ಇಲ್ಲಿ ಮಾರಿಷಸ್ ಇದೆ, ಮಡಗಾಸ್ಕರ್ ಇದೆ. ಯಾವ್ದು ಬೇಕಾದ್ರೂ ಕೇಳ್ಬೋದು ನಿಮ್ಗೆ. ಇವ್ನ್ ಕೇಳ್ಬಿಟ್ಟು ಯಾವ್ದು ತುಂಬಾ ಹತ್ರದಲ್ಲಿದೆ ಅಂದ್ರೆ ಮಾಲ್ಡೀವ್ಸ್ ಹತ್ರದಲ್ಲಿ. ಅರ್ಥ ಆಗ್ತಿದೆಯಲ್ಲ? ಈಗ 0 ಡಿಗ್ರಿ ಮೇಲ್ಗಡೆ ಯಾವ್ದಿದೆ, ಕೆಳಗಡೆ ಅದು ಗೊತ್ತಿರಬೇಕು. ಮಾಲ್ಡೀವ್ಸ್ 0 ಡಿಗ್ರಿ ಮತ್ತೆ ಅದರ ಮೇಲ್ಗಡೆ ಇದೆ. ಇಲ್ಲಿ 0 ಡಿಗ್ರಿ ಕೆಳಗೆ ಬಂದ್ರೆ ಸಿಚಲೀಸ್ ಬರುತ್ತೆ ನಿಮ್ಗೆ, ಚಾಗೋಸ್ ಮತ್ತೆ ಮಾರಿಷಸ್, ಮಡಗಾಸ್ಕರ್ ಎಲ್ಲ 0 ಡಿಗ್ರಿ ಇಕ್ವೆಟರ್ ಗಿಂತ ಕೆಳಗೆ ಬರುತ್ತೆ, ಅದು ಗೊತ್ತಿರಬೇಕು. ಅರ್ಥ ಆಗ್ತಿದೆಯಲ್ಲ? ಸೊ ನೋಡ್ಕೊಳ್ಳಿ. ಮತ್ತೆ ಇಲ್ಲಿ ನಮ್ಮ ಈ ಒಂದು ಭಾರತದ್ದು ಬೇರೆ ಬೇರೆ ಕಡೆ ನಾವು ಪೋರ್ಟ್ ಗಳೇನ್ ನೋಡ್ತೀವಿ, ಮಡಗಾಸ್ಕರ್ ಅಲ್ಲೂ, ಮಾರಿಷಸ್ ಅಲ್ಲೂ ನೋಡ್ತೀವಿ, ಸಿಚಲೀಸ್ ಅಲ್ಲಿ ನೋಡ್ತೀವಿ. ಹಾಗೆ ಇಲ್ಲಿ ನೋಡಿ US ನಾವಲ್ ಬೇಸು, ಈ ಒಂದು ಆರ್ಕಿಪೆಲಾಗೋ ಏನಿದೆ ಇವಾಗ ಚಾಗೋಸ್, ಅಲ್ಲಿ UK ಇದಿರೋದ್ರು US ನಾವಲ್ ಬೇಸ್ ಕೂಡ ಅಲ್ಲಿದೆ. ಇನ್ನು ನಮ್ಮ ಭಾರತದ ಸುತ್ತಮುತ್ತ ನೋಡೋದಾದ್ರೆ ಶ್ರೀಲಂಕಾದಲ್ಲಿ ಹಂಬೋಟೋಟ್ ಅಲ್ಲಿ ಚೈನಾಸ್ ಇದೆ, ಗ್ವಾದಾರಲ್ಲಿ ಚೈನಾದ್ ಇದೆ ಅಲ್ವಾ. ಬೇರೆ ಬೇರೆ ಕಡೆ ಬಯನ್ಮಾರ್ ಅಲ್ಲಿ ಸಿಟಿವೆ, ಇಲ್ಲಿ ನಮ್ದಿದೆ. ಸೊ ಇವೆಲ್ಲ ನಿಮಗ್ ಗೊತ್ತಿರಬೇಕು ಯಾರ್ದೇ ಅದೇನೇನಿದೆ ಅಂತ. ಒಂದ್ಸಲ ಅಂತದ್ದು ಕೂಡ
ಸ್ಟ್ರಾಟಜಿಕಲಿ ಕೇಳ್ತಾನೆ. ನಮ್ಗೆ ಇದೆಲ್ಲ ಪ್ರಾಪಂಚಿಕ ಭೂಗೋಳಶಾಸ್ತ್ರ ಅಥವಾ ಇಂಟರ್ನ್ಯಾಷನಲ್ ಅಫೇರ್ಸ್, ನಮ್ಮ ನೈಬರ್ಹುಡ್ ಬಗ್ಗೆ ಕೇಳಿದಾಗ ಇದ್ರ ಬಗ್ಗೆ ನಾವು ಕೇಳ್ತಾನೆ. ಓಕೆ ಫೈನ್ ಸರ್. ನೆಕ್ಸ್ಟ್ ಹೋಗೋಣ ಬನ್ನಿ. ರಿಯಾಸಿ ಜಿಲ್ಲೆ, ರಿಯಾಸಿ ಡಿಸ್ಟ್ರಿಕ್ಟ್ ಅಂತ ಕರಿತೀವಿ. ಏನಿದು ರಿಯಾಸಿ ಡಿಸ್ಟ್ರಿಕ್ಟ್, ಎಲ್ಲಿ ಬರುತ್ತೆ ಸರ್? ಇದು ಬರುತ್ತೆ ಜಮ್ಮು ಕಾಶ್ಮೀರ್, ಜಮ್ಮು ಕಾಶ್ಮೀರದಲ್ಲಿ ಬರುತ್ತೆ. ಓಕೆ, ಏನಿದು? ನಮ್ಮ ಭಾರತೀಯ ಭೂವೈಜ್ಞಾನಿಕ ಸಮೀಕ್ಷೆ ಏನ್ ಕೈಗೊಂಡಿತ್ತು, ಎಲ್ಲೆಲ್ಲಿ ಏನೇನು ನಮ್ಗೆ ಅರ್ತ್ ಮೆಟಲ್ಸ್ ಗಳು ಸಿಗ್ತವೆ, ಖನಿಜ ಸಂಪತ್ತುಗಳಿದೆ ಅಂತ, ರಿಯಾಸಿ ಜಿಲ್ಲೆಯ ಸಲಾಲ್ ಅಂತಕ್ಕಂತ ಒಂದು ಹೈಮಾನ ಪ್ರದೇಶದಲ್ಲಿ 5.9 ಮಿಲಿಯನ್ ಟನ್ ಲೀಥಿಯಂ ಮೂಲ ಸಂಪನ್ಮೂಲಗಳು ಸಿಕ್ಕಿದೆ. ಲೀಥಿಯಂ ರಿಸರ್ವಾಯರ್ ಸಿಕ್ಕಿದೆ. ಓಕೆ, ಏನಕ್ಕಪ್ಪ ಇದು ಇಂಪಾರ್ಟೆಂಟ್ ಹೇಳ್ಬೋದು. ಎಲ್ಲಿ ಸಿಕ್ಕಿದೆ? ಜಮ್ಮು ಕಾಶ್ಮೀರ ಸಿಕ್ಕಿದೆ. ಏನ್ ಸಿಕ್ಕಿದೆ, ಎಷ್ಟು ಸಿಕ್ಕಿದೆ ಕೇಳ್ಬೋದು ಎಕ್ಸಾಮ್ ಅಲ್ಲಿ. ಯಾಕಂದ್ರೆ 70% ಆಫ್ ದ ಲೀಥಿಯಂ, ನೋಡಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಈಗ ನಮ್ಮ ಒಂದು ಭಾರತದಲ್ಲಿ ಏನ್ ಮಾಡ್ತಾ ಇದೀವಿ ಸರ್? ಓಕೆ, ಎಲೆಕ್ಟ್ರಿಕಲ್ ವೆಹಿಕಲ್ ಗಳನ್ನ ಮಾಡ್ಬೇಕು, ಇವಿ ವೆಹಿಕಲ್ಸ್ ಗಳನ್ನ. ಸೊ ಅದಕ್ಕೆ ಏನ್ ಬೇಕು? ಬ್ಯಾಟ್ರಿ ಬೇಕು. ಓಕೆ, ಲಿಥಿಯಂ ಅಯಾನ್ ಸೆಲ್ಸ್ ಗಳು ಬೇಕು. ಸೊ ಇದಕ್ಕೆ ದಿಸ್ ಮೆಟೀರಿಯಲ್ ಇಸ್ ವೆರಿ ಇಂಪಾರ್ಟೆಂಟ್. ಈಗ ಪ್ರಸ್ತುತ ಭಾರತದಲ್ಲಿ ಆಸ್ಟ್ರೇಲಿಯಾದಿಂದ, ಅರ್ಜೆಂಟೈನಾ, ಚೀನಾ, ಹಾಂಗ್ಕಾಂಗ್ ಗಳಿಂದ ನಾವು ಆಮದು ಮಾಡ್ಕೊತಾ ಇದೀವಿ. ಸೊ ಇದು ಸಿಕ್ಕಿರೋದು ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಒಂದ್ ಕಡೆ. ಇನ್ನೊಂದ್ ಕಡೆ ಇದನ್ನ ಯೂಸ್ ಮಾಡಕ್ ಆಗುತ್ತಾ, ನಾವು ಬಳಸಕ್ ಆಗುತ್ತಾ ತೆಗೆದು ಅಂದ್ರೆ ಒಂದಷ್ಟು ಅಸ್ಥಿರತೆ ಇದೆ. ಓಕೆ, ಯಾಕೆ ಅಸ್ಥಿರತೆ ಇದೆ? ಜಮ್ಮು ಕಾಶ್ಮೀರ್, ಲಡಾಖ್ ಅಂದ ತಕ್ಷಣ ನಿಮ್ಗೆ ಇಲ್ಲಿ ಏನ್ ಬರುತ್ತೆ? ಪಿರ್ಪಂಜಲ್ ಶ್ರೇಣಿ ಬರುತ್ತೆ. ಪಿರ್ಪಂಜಲ್ ಶ್ರೇಣಿ ನಾವು ಇವೆಲ್ಲ ಕೇಳಬಹುದು. ಪಿರ್ಪಂಜಲ್ ಶ್ರೇಣಿ ಅಂದ್ರೆ ಈ ಜಮ್ಮು ಕಾಶ್ಮೀರ್, ಲಡಾಖ್ ಈ ಕಡೆ ಇಲ್ಲೆಲ್ಲ ನೋಡಿದ್ರೆ ನಿಮ್ಗೆ ಪಿರ್ಪಂಜಲ್ ಶ್ರೇಣಿ, ಗ್ರೇಟರ್ ಹಿಮಾಲಯ, ಓಕೆ, ಕಾರಾಕೋರಂ ರೇಂಜ್ ಇಲ್ಲಿ ಬರುತ್ತೆ. ಕಾರಾಕೋರಂ. ಸೊ ಅಂದ್ರೆ ಇದು ಅಸ್ಥಿರವಾಗಿರ್ತಕ್ಕಂಥ, ಹಿಮಾಲಯ ಇಸ್ ನಥಿಂಗ್ ಬಟ್ ಅಸ್ಥಿರತೆ ಜಾಸ್ತಿ. ಓಕೆ, ಯಾಕೆ? ಅಲ್ಲಿ ಪ್ಲೇಟ್ ಟೆಕ್ಟೋನಿಕ್ಸ್ ಆಗ್ತಾ ಇರತ್ತೆ, ಮಡಿಕೆ ಪರ್ವತಗಳು ನಿರ್ಮಾಣ, ಅದು ಬೆಳೀತಾ ಇರತ್ತೆ, ಅಸ್ಥಿರ ಇಲ್ಲಿ. ಸೊ ಇಲ್ಲಿ ನಾವು ಏನ್ ಮಾಡೋದು? ಆ ಒಂದು ಇದನ್ನ ತಗೊಳ್ಳೋದು ಕಷ್ಟ ಸಾಧ್ಯ. ತೆಗಿಬಹುದು, ಕಷ್ಟ ಸಾಧ್ಯ ಅಂತೇನಿಲ್ಲ, ಬಟ್ ಅಸ್ಥಿರತೆ ಇನ್ನೂ ಜಾಸ್ತಿ ಆಗುತ್ತೆ. ಲ್ಯಾಂಡ್ ಸ್ಲೈಡ್ ಆಗ್ಬೋದು, ಭೂಕಂಪಗಳು ಜಾಸ್ತಿ ಆಗ್ಬೋದು, ಇಲ್ಲಿ ಆಗ್ತಾ ಇದೆ, ಇನ್ನೂ ಜಾಸ್ತಿ ಆಗ್ಬೋದು. ಇನ್ನು ನಾವು ಇಂಡಿಯಾ ಎಷ್ಟನೇ ಸ್ಥಾನದಲ್ಲಿದೆ? ಓಕೆ, ಕರೆಂಟ್ ಅಫೇರ್ ನಾವು ನೋಡ್ತಾ ಇರೋದ್ರಿಂದ ಒಂದು ಪ್ಲೇಸಸ್ ತಿಳ್ಕೊಬೇಕು ಎಲ್ಲಿ ಅಂತ, ಇನ್ನೊಂದು ಅಲ್ಲಿ ಏನ್ ಬರುತ್ತೆ ತಿಳ್ಕೊಬೇಕು, ಇನ್ನೊಂದು ಲೀಥಿಯಂ ಬಗ್ಗೆ ಮಾತು. ವಾಟ್ ಇಸ್ ಲೀಥಿಯಂ? ಲೀಥಿಯಂ ಇಸ್ ನಾನ್ ಫೆರಸ್ ಮೆಟಲ್. ನಾನ್ ಫೆರಸ್ ಅಂದ್ರೆ ತುಕ್ಕಿ ಹಿಡಿದೇ ಇರ್ತಕ್ಕಂಥದ್ದು ಅದೊಂದು ಮೆಟಲ್. ಓಕೆ, ಇದು ನಮ್ಗೆ ಎಲ್ಲಿ ಸಿಕ್ಕಿರೋದು? ರೆಸಾಯ್ ಡಿಸ್ಟ್ರಿಕ್ಟ್. ಅಲ್ಲಿನ ಒಂದು 22ರಿಂದ 23 ಕಿಲೋಮೀಟರ್ ದೂರದಲ್ಲಿ ಬಂದ್ರೆ ಇಲ್ಲಿ, ಓಕೆ, 22-26 ಡಿಸ್ಟ್ರಿಕ್ಟ್ ಇಂದ ದೂರದಲ್ಲಿ ಬಂದ್ರೆ ಸಲಾಲ್ ಕೋಟ್ಲಿ ವಿಲೇಜ್ ಅಂತಿದೆ, ಅಲ್ಲಿ ಸಿಕ್ಕಿದೆ. ಇನ್ನು ಭಾರತದಲ್ಲಿ ಲೀಥಿಯಂ ನಿಕ್ಷೇಪ ನಾವು 5ನೇ ಸ್ಥಾನದಲ್ಲಿ ಇದೀವಿ. ಫಸ್ಟ್ ಬೊಲಿವಿಯಾ ಇದೆ, ಸೆಕೆಂಡ್ ಚಿಲಿ ಇದೆ, 3ನೇದು ಆಸ್ಟ್ರೇಲಿಯಾ ಇದೆ, 4ನೇದು ಚೈನಾ ಇದೆ, ಆಮೇಲೆ 5ನೇದು ಇಂಡಿಯಾ 5th ಪ್ಲೇಸ್ ಅಲ್ಲಿ ಬರ್ತೀವಿ 5.9. ಭಾರತದಲ್ಲಿ ಎಲ್ಲೆಲ್ಲಿ ಸಿಗುತ್ತೆ? ಅರುಣಾಚಲ ಪ್ರದೇಶ ಹೆಚ್ಚಾಗಿ ಸಿಗೋದು, ಮೇಘಾಲಯ, ಓಕೆ, ನಾಗಾಲ್ಯಾಂಡ್, ಛತ್ತೀಸ್ಗಢ, ಆಮೇಲೆ ರಾಜಸ್ಥಾನ, ಜಮ್ಮು ಕಾಶ್ಮೀರ. ಓಕೆ, ಸೊ ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ಅಲ್ಲಿ ಇದನ್ನ ಕೇಳ್ತಾನೆ. ಸೊ ಗೊತ್ತಾಯ್ತಲ್ಲ, ನಾವೆಲ್ಲ ಡೀಟೇಲ್ ತಿಳಿಸ್ಕೊಂಡ್ವಿ. ಅಂಡ್ ಪ್ರೆಸೆಂಟ್ ಕಂಡೀಷನ್ ಲೀಥಿಯಂ ನಾವು ಯಾವ್ದು ಎಲ್ಲಿ ಆಮದು ಮಾಡ್ಕೋತೀವಿ, ಎಷ್ಟನೇ ಸ್ಥಾನದಲ್ಲಿ ಇದೀವಿ. ಓಕೆ, ಎಸ್ ನಿಕ್ಷೇಪಗಳಿದೆ, ಬಟ್ ಅದು ಹೊರ ತೆಗೆಯೋದಿದೆಯಲ್ಲ, ದಟ್ ಇಸ್ ವೆರಿ ಡಿಫಿಕಲ್ಟ್. ಈಗ ನೋಡಿ, ಫಾರ್ ಎಕ್ಸಾಂಪಲ್ ಇಲ್ಲಿನೇ ತಗೊಳ್ಳಿ. ಇನಿಷಿಯಲಿ ನಾವು ಇಲ್ಲಿ ನೋಡಿದಾಗ ಬಾಕ್ಸೈಟ್ ಸಿಗುತ್ತೆ ಅಲ್ಲಿ ನಮ್ಗೆ ಜಮ್ಮು ಕಾಶ್ಮೀರದಲ್ಲಿ. ಆಮೇಲೆ ಹೋದ್ರೆ ಲಿಥಿಯಂ, ಟಿಟಾನಿಯಂ, ಅಲ್ಯೂಮಿನಿಯಂ ಕೂಡ ಸಿಗುತ್ತೆ ಅಂತ ಗೊತ್ತಾಗುತ್ತೆ. ಅಂದ್ರೆ ಇನ್ನೂ ಆಳಕ್ಕೆ ಹೋಗ್ಬೇಕು, ಎಕ್ಸ್ಕವೇಷನ್ಸ್ ಮಾಡಬೇಕು, ಅದಿರೋ ತೆಗೆಯೋದಿದೆಯಲ್ಲ, ದಟ್ ಈಸ್ ಟು ಡಿಫಿಕಲ್ಟ್ ಕಂಡೀಷನ್, ಎಸ್ಪೆಷಲಿ ಜಮ್ಮು ಕಾಶ್ಮೀರ ಮತ್ತು ನಾರ್ತ್ ಈಸ್ಟ್ ಸ್ಟೇಟ್ ಗಳಲ್ಲಿ. ಅರ್ಥ ಆಗ್ತಿದೆಯಲ್ಲ? ಹಂಗಾಗಿ ನಮ್ಗೆ ಅದನ್ನ ನಿಕ್ಷೇಪನ ಹೊರಗೆ ತೆಗೆದು ಅದನ್ನ ಯೂಸ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ. ಫೈನ್, ಹಾಗಾಗಿ ಆಮದು ಮಾಡ್ಕೋತೀವಿ. ಕೇಳ್ತಾನೆ ಎಕ್ಸಾಮ್ ಇಂಥದ್ದೆಲ್ಲ IAS KS ಅಲ್ಲಿ. ನಮ್ಮಲ್ಲಿ ನಾವು 5ನೇ ಸ್ಥಾನದಲ್ಲಿ ಇದ್ರೂ ಕೂಡ ಯಾಕೆ ಆಮದು ಮಾಡ್ಕೋತೀವಿ 70% ಲಿಥಿಯಂನ? ಬಿಕಾಸ್ ಆಫ್ ಅವರ್ ಜಿಯೋಗ್ರಫಿಕಲ್ ಕಂಡೀಷನ್ಸ್. ಗೊತ್ತಾಯ್ತಲ್ಲ? ಇವೆಲ್ಲ ನಿಮ್ಗೆ ಏನಾದ್ರು ಮೇನ್ಸ್ ಅಲ್ಲಿ ಬಂದ್ರೆ KS ತುಂಬಾ ಚೆನ್ನಾಗಿರುತ್ತೆ ಆನ್ಸರ್ ಮಾಡಕ್ಕೆ. ಇವನ್ನೆಲ್ಲ ನೀವು ಬರ್ಕೋಬೇಕಾಗುತ್ತೆ. ಪಾಯಿಂಟ್ಸ್, ಒಂದೊಂದು ಪಾಯಿಂಟ್ಸ್ ನೋಡ್ಕೋಬೇಕು, ಅದ್ಮೇಲೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ಬೇಕು. ಓಕೆ, ನೆಕ್ಸ್ಟ್ ಬರ್ತೀನಿ. ಪ್ಯಾಂಗಾಕ್ಸೋ ರೇಗ್ ಅಂತ ಕರಿತೀವಿ. ಇದಂತೂ ತುಂಬಾ ಪ್ರತಿ ವರ್ಷ ನ್ಯೂಸ್ ಅಲ್ಲಿ ಇರುತ್ತೆ ಸರ್. ಇಲ್ಲ, ಇದರ ಚೀನಾದವ್ರು ಬಂದು ಇಲ್ಲಿ ಉಪಟಳ ಮಾಡ್ತಿರ್ತಾರೆ. ಅವರು ಒಂದು ಪ್ರದೇಶದಿಂದ ಈ ಲೇಕ್ ಏನಿದೆ ಇಲ್ಲಿ ಬರುತ್ತೆ, ಲೇಕ್ ಪ್ಯಾಂಗ್ಸೋ ಲೇಕ್. ಓಕೆ, ಪ್ಯಾಂಗಾಕ್ಸೋ ಲೇಕ್ ಅಂತ ಕರಿತೀವಿ. ಏನಕ್ಕೆ ನ್ಯೂಸ್ ಅಲ್ಲಿ ಇತ್ತು? ಈಗ ಏನಕ್ಕೆ ನ್ಯೂಸ್ ಅಲ್ಲಿ ಇತ್ತು ಅಂದ್ರೆ, ಈ ಲೇಕ್ ನ ಹತ್ತಿರ ನಾವು ಇಂಡಿಯಾ ಮತ್ತೆ ಪಾಕಿಸ್ತಾನ, ಸಾರಿ ಚೈನಾ ಬಾರ್ಡರ್, ಅಕ್ಸೈ ಚೀನ್ ಇದೆಯಲ್ಲ, ಈ ಲೇಕ್ ಇದೆಯಲ್ಲ, ಈ ಲೇಕ್ನ ಮುಕ್ಕಾಲು ಭಾಗ ಚೀನಾದವ್ರು ಆಲ್ರೆಡಿ ವಶಪಡಿಸ್ಕೊಂಡ್ಬಿಟ್ಟಿದ್ದಾರೆ. ಕಾಲು ಭಾಗ ಮಾತ್ರ ಭಾರತದ ಕಡೆ ಇದೆ. ಚೀನಾದವ್ರು ಏನ್ ಮಾಡ್ತಾ ಇದಾರೆ, ಈ ಒಂದು ಲೇಕ್ ನ ಕಾಲು ಭಾಗನೂ ಕೂಡ, ಅಂದ್ರೆ ಕಂಪ್ಲೀಟ್ ಬಾರ್ಡರ್ ನಮ್ಗೆ ಫುಲ್ ನಮ್ದೇ ಆಗ್ಬೇಕು ಅಂತ ಅವ್ರು ಹೇಳ್ತಾರೆ. ಇಲ್ಲಿ ಏನ್ ಮಾಡ್ತಾರೆ, ಅವ್ರ ಇನ್ಫ್ರಾಸ್ಟ್ರಕ್ಚರ್, ಓಕೆ, ರೋಡ್ಗಳು, ಇದುಗಳು ಆಗ್ಲೇ ಫುಲ್ ಕಂಪ್ಲೀಟ್ ಮಾಡ್ಬಿಟ್ಟಿದ್ರು. ರಶಿಂಗ್ ಟು ಬ್ರಿಡ್ಜ್
ಬ್ರಿಡ್ಜಸ್ ಗಳು ಎಲ್ಲ ಕಂಪ್ಲೀಟ್ ಮಾಡ್ಬಿಡಿ, ಆಲ್ಮೋಸ್ಟ್ 90% ಆಗ್ಬಿಟ್ಟಿದೆ. ಹಂಗಾಗಿ ಸುದ್ದಿಯಲ್ಲಿದೆ. ಸೊ ವೆರಿ ಇಂಪಾರ್ಟೆಂಟ್ ಇದು. ಜಿಯೋಗ್ರಫಿಕಲ್ ಕಂಡೀಷನ್ ನೋಡಿದ್ರೆ ಈ ಲೇಕ್ ಇದೆಯಲ್ಲ ಎಲ್ಲಿ ಬರುತ್ತೆ? ಲಡಾಖ್ ಅಲ್ಲಿ ಬರುತ್ತೆ. ಹೇಳ್ತಾನೆ ಲಡಾಖ್ ಅಲ್ಲಿ ಬರುತ್ತೆ. ಯಾವ ಲೇಕ್ ಇದು? ಇದು ಉಪ್ಪು ಸರೋವರ, ಉಪ್ಪು ನೀರಿನಿಂದ ಕೂಡಿರ್ತಕ್ಕಂಥದ್ದು. ಅಂದ್ರೆ ಎಂಡೋರಿಕ್ ಲೇಕ್ ಅಂತ ಕರಿತೀವಿ. ಎಂಡೋರಿಕ್ ಲೇಕ್. ಓಕೆ, ಎಂಡೋರಿಕ್ ಲೇಕ್ ಅಂತ ಕರಿತೀವಿ. ಯಾಕೆ ಎಂಡೋರಿಕ್ ಲೇಕ್? ಲ್ಯಾಂಡ್ ಲಾಕ್ಡ್ ನೋಡಿ ಇದೆಯಲ್ಲ, ಇದು ಸುತ್ತಲಿನ ನಿಮಗೆ ಹಿಮಗಳಿಂದ ಕರಗಿ ಹಿಮ ನದಿಗಳಾಗಿ ಬಂದು ಇಲ್ಲಿ ಸೇರುತ್ತೆ. ಅಂದ್ರೆ ಎಲ್ಲೂ ಹೊರಗಡೆ ನೀರೆಲ್ಲೂ ಹೋಗ್ತಾ ಇಲ್ಲ, ಒಂದೇ ಕಡೆ. ಹಾಗಾಗಿ ಇದು ಉಪ್ಪು ಸರೋವರ. ಓಕೆ, ಇಲ್ಲೇ ಸೇರ್ತಾ ಇದೆ. ಅದಕ್ಕೆ ಎಂಡೋರಿಕ್ ಅಂದ್ರೆ ಲ್ಯಾಂಡ್ ಲಾಕ್ಡ್ ಅಂತ ಕರಿತೀವಿ. ಇದು 135 ಕಿಲೋಮೀಟರ್ ಉದ್ದ ಇರ್ತಕ್ಕಂಥ ಸರೋವರ. ಓಕೆ, 4350 ಮೀಟರ್ ಎತ್ತರದಲ್ಲಿ ಇರ್ತಕ್ಕಂಥದ್ದು. ಯಾಕಂದ್ರೆ ಇಲ್ಲಿ ಯಾವ್ದು ಬರುತ್ತೆ ಈಗ ಕೇಳಬಹುದು, ಪ್ಯಾಂಗಾಂಗ್ಸೋ ಲೇಕ್ ಅಥವಾ ಪ್ಯಾಂಗಾಂಗ್ಸೋ ಸರೋವರ ಲಡಾಖ್ ಅಲ್ಲಿ ಬರುತ್ತೆ. ಯಾವ ಒಂದು ಹಿಮಾಲಯದ ಶ್ರೇಣಿಯಲ್ಲಿ ಬರುತ್ತೆ ನೋಡಿ. ಈ ಒಂದು ಲಡಾಖ್ ನ ಈ ನದಿಯ ಉತ್ತರ ಭಾಗ ಇಲ್ಲಿ ನೋಡಿ, ಇಲ್ಲಿ ಇದೆಯಲ್ಲ ಹಿಮಾಲಯ, ಇಲ್ಲಿ ಎಂಡ್ ಆಗ್ತಕ್ಕಂಥದ್ದು ಯಾವುದು? ಕಾರಾಕೋರಂ ಪರ್ವತ ಶ್ರೇಣಿ. ಕಾರಾಕೋರಂ ಪರ್ವತ ಶ್ರೇಣಿಯು ಪ್ಯಾಂಗಾಂಗ್ಸೋ ಉತ್ತರ ದಂಡೆಯಲ್ಲಿ ಕಂಡು ಬರುತ್ತೆ ನೋಡಿ. ಕಾರಾಕೋರಂ ರೇಂಜ್, ಗ್ರೇಟ್ ಹಿಮಾಲಯನ್ ರೇಂಜ್ ಇಲ್ಲಿ ನೋಡಿ, ಇಲ್ಲಿ ಬರುತ್ತೆ ಪ್ಯಾಂಗಾಂಗ್ಸೋ ಲೇಕ್ ನೋಡಿ. ಇಲ್ಲಿ ನಿಮಗೆ ಇಲ್ಲಿ ಚೀನಾ ಕೂಡ ಇದೆ. ಚೀನಾ ಅಂದ್ರೆ ಇದು ಟಿಬೆಟ್ ಅಲ್ವಾ? ಟಿಬೆಟ್ ಇಸ್ ಚೀನಾ ಅಂಡರ್ ಆಟೋನಮಸ್ ಸ್ಟೇಟ್ ಆಫ್ ಚೀನಾ ಇವಾಗ, ಅಲ್ವಾ? ಅರ್ಥ ಆಗ್ತಿದೆಯಲ್ಲ? ಹಾಗಾಗಿ ಏನ್ ಬೇಕಾದ್ರೂ ಎಕ್ಸಾಮ್ ಅಲ್ಲಿ ಕೇಳ್ಬೋದು. ಈ ಒಂದು ಇದ್ರಲ್ಲಿ ನಾನು ಆಲ್ರೆಡಿ ಹೇಳಿದೆ, ಈ ಒಂದು ಕೆರೆಯ ಮುಕ್ಕಾಲು ಭಾಗ ಅಂದ್ರೆ 90 ಕಿಲೋಮೀಟರ್ ಅಷ್ಟು ಚೀನಾ ಆಲ್ರೆಡಿ ನಿಯಂತ್ರಣದಲ್ಲಿದೆ. 45 ಕಿಲೋಮೀಟರ್ ಮಾತ್ರ ನಮ್ಮ ಭಾರತೀಯಲ್ಲಿದೆ. ಇದೂ ಬೇಕು ಅಂತ ಈಗ ಅದು ಕಾಲ್ ಕೆರೆ ನಿಂತ್ಕೊಂಡಿರ್ತಕ್ಕಂಥದ್ದು. ಯಾಕೆಂದ್ರೆ ಇಲ್ಲಿ ಬಂದು ನಿಂತ್ಕೊಂಡ್ಬಿಟ್ರೆ ಅಸ್ಥಿರತೆ ಇರಲ್ಲ ಅವ್ರಿಗೆ, ಡೈರೆಕ್ಟ್ ಆಗಿ ಇಂಡಿಯಾ ಮೇಲೆ ಅಟ್ಯಾಕ್ ಮಾಡಕ್ಕೆ ಈಸಿ ಆಗುತ್ತೆ. ಓಕೆ ಫೈನ್. ಈಗ ಈ ಲೇಕ್ ಹೆಂಗ್ ಇದಾಯ್ತು? ಟೆಥಿಸ್ ಜಿಯೋಸಿಂಕ್ಲೈನ್ ಇಂದ ರೂಪುಗೊಂಡಿದೆ ನೋಡಿ. ನಾವು ಒಂದು ಲೊಕೇಶನ್ ತಿಳ್ಕೋಬೇಕು, ಮತ್ತೆ ಅದು ಹೆಂಗಾಯ್ತು ಅಂತ ಕೂಡ ತಿಳ್ಕೋಬೇಕು. ಇದು ಯಾವ ರೀತಿಯ ಸರೋವರ ಅಂತ ತಿಳ್ಕೋಬೇಕು, ಎಲ್ಲಿದೆ, ಎಷ್ಟಿದೆ, ಏನು ಅಂತ ತಿಳ್ಕೋಬೇಕು. ಇಲ್ಲಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಇದು ಇರತಕ್ಕಂಥದ್ದು ಹಿಮಾಲಯ ರೇಂಜ್. ಯಾವ್ದು ಸರ್? ಕಾರಾಕೋರಂ ರೇಂಜ್. ಓಕೆ, ಕಾರಾಕೋರಂ ರೇಂಜ್. ಇಲ್ಲಿ ನಿಮಗೆ ಭಾರತ ಅಂದ ತಕ್ಷಣ ಹೆಂಗ ರೂಪುಗೊಳ್ತು? ಹಿಮಾಲಯ ಹೆಂಗ್ ರೂಪುಗೊಳ್ತು? ಜಿಯೋಸಿಂಕ್ಲೈನ್ ಅಂದ್ರೆ ಇಲ್ಲಿ ನಮ್ಮ ಇಂಡಿಯನ್ ಪ್ಲೇಟ್ ಇದೆ, ಈ ಕಡೆಯಿಂದ ನಮಗೆ ಯುರೇಷಿಯನ್ ಪ್ಲೇಟ್ ಬರುತ್ತೆ, ಯುರೇಷಿಯಾ. ಓಕೆ, ಇಲ್ಲಿ ಇಂಡಿಯಾ ಪ್ಲೇಟ್. ಸೊ ಇದೆರಡ ಒಂದು ಏನೋ ಸಬ್ಡಕ್ಷನ್ ಝೋನ್ ಅಂತ ಏನ್ ಕರಿತೀವಿ, ಅಂದ್ರೆ ಒಂದಕ್ಕೊಂದು ತಿಕ್ಕಾಟದಿಂದ ನಾವು ಮಡಿಕೆ ಪರ್ವತ ಅಂತ ಕರಿತೀವಲ್ಲ, ಈಗ ಏನು ನಮ್ಗೆ ಹಿಮಾಲಯ ಮಡಿಕೆ ಪರ್ವತ ಅಲ್ವಾ? ಹೆಂಗೆ ಮಡ್ಸ್ಕೊಂಡು ಇರುತ್ತೆ. ಸೊ ಈ ತರ ಟೆಥಿಸ್ ಜಿಯೋಸಿಂಕ್ಲೈನ್ ಇಂದ ಈ ಒಂದು ಸರೋವರ ಕೂಡ ರೂಪುಗೊಂಡಿರ್ತಕ್ಕಂಥದ್ದು. ಓಕೆ, ಎಕ್ಸಾಮ್ ಅಲ್ಲಿ ಕೇಳಬಹುದು ಎಷ್ಟು ಕಿಲೋಮೀಟರ್ ಇದೆ, ಏನಿದೆ. ಇದನ್ನ ಎತ್ತರದ ಹುಲ್ಲುಗಾವಲು ಸರೋವರ ಅಂತ ಕರೀತಾರೆ. ಟಿಬೇಟಿಯನ್ ಪದ ಪ್ಯಾಂಗಾಂಗ್ಸೋ ಅಂತಕ್ಕಂಥದ್ದು ಇದೆಯಲ್ಲ, ಅದು ಟಿಬೇಟಿಯನ್ ಪದ. ಸೋ ಅಂದ್ರೆ ಲೇಕ್ ಅಂತ ಅರ್ಥ. ಸೋ ಅಂದ್ರೆ ಲೇಕ್ ಅಂತ ಟಿಬೇಟಿಯನ್ ಅಲ್ಲಿ. ಓಕೆ, ಅರ್ಥ ಆಗಿದೆ ಅನ್ಕೋತೀನಿ. ಸೊ ವೆರಿ ಇಂಪಾರ್ಟೆಂಟ್, ಇದ್ರ ಬಗ್ಗೆ ಎಕ್ಸಾಮ್ ಅಲ್ಲಿ ಕೇಳ್ತಕ್ಕಂಥದ್ದು. ಆನ್ಸರ್ ಮಾಡ್ಬೇಕು. ಒಂದು ಜಿಯೋಗ್ರಫಿಕಲ್ ರೀಜನ್ ಇಂದ, ಇನ್ನೊಂದು ಪೊಲಿಟಿಕಲ್ ರೀಜನ್ ಇಂದ, ಮತ್ತೆ ಎಲ್ಲಾ ರೀತಿಯಾದ ಒಂದು ಇದನ್ನ ನೀವು ತಿಳ್ಕೊಂಡಿದ್ದೀರಾ ಅನ್ಕೋತೀನಿ. ಫೈನ್. ಸೊ ಈಗ ನಾವು ಅಲ್ಲೇ ಇದೀವಿ, ನಾವು ಜಮ್ಮು ಕಾಶ್ಮೀರ ಲಡಾಖ್ ಅಲ್ಲೇ ಇದೀವಿ. ಅದನ್ನ ಮುಗಿಸ್ಕೊಂಡ್ಬೋಣ. ಕಾಬಲ್ ಗಲ್ಲಿ ಪಾಸ್ ಅಥವಾ ಮುಷ್ಕೋಕ್ ವ್ಯಾಲಿ ಅಂತ ಕರಿತೀವಿ. ಮುಷ್ಕೋ ಕಣಿವೆ, ಗುರ್ಜ್ ಕಣಿವೆ ಅಥವಾ ಗುರೇಜ್ ಕಣಿವೆ ಅಂತ ಕರಿತೀವಿ ನೋಡಿ. ಇಲ್ಲಿ ಪ್ರಮುಖವಾಗಿ ಇಲ್ಲಿ ಏನು ಅಂತ ತಿಳ್ಕೊಳ್ಳಿ. ಒಂದು ಕಾಬಲ್ ಗಲಿ ಪಾಸ್ ನೆನ್ಪಿಟ್ಕೊಳ್ಳಿ. ಇನ್ನೊಂದು ಮುಷ್ಕೋ ಕಣಿವೆ ಅಥವಾ ವ್ಯಾಲಿ, ಇನ್ನೊಂದು ಗುರೇಜ್ ಕಣಿವೆ. ಈ ಮೂರು ಹೆಸರು ನೆನ್ಪಿಟ್ಕೋಬೇಕು. ನಿಮಗೆ ಗೊತ್ತಿದೆ 1999 ಅಲ್ಲಿ ಏನಾಯ್ತು? ಕಾರ್ಗಿಲ್ ಯುದ್ಧ ಆಯ್ತು. ಎಲ್ಲಿ? ಜಮ್ಮು ಕಾಶ್ಮೀರದಿಂದ. ಎಲ್ಲಿ ಬರುತ್ತದು? ಲೈನ್ ಆಫ್ ಕಂಟ್ರೋಲ್. ನಮ್ಮ ಇಲ್ಲಿ ಪಾಕ್ ಅಕ್ಯುಪೈಡ್ ಕಾಶ್ಮೀರ್ ಏನಿದೆ, ಮತ್ತೆ ನಮ್ಮ ಜಮ್ಮು ಕಾಶ್ಮೀರ ಇದೆ, ಇಲ್ಲಿದೆಯಲ್ಲ, ದಿಸ್ ಇಸ್ ಕಾಲ್ಡ್ ಲೈನ್ ಆಫ್ ಕಂಟ್ರೋಲ್. ಸೊ ಇಲ್ಲಿನ ಒಂದು ಈ ಗುರೇಜ್ ವ್ಯಾಲಿ ಅಂತ ಏನ್ ಕರಿತೀವಿ, ಇದು ಇಲ್ಲಿದೆ ನೋಡಿ. ಇದು ಒಂದು ಕಾರ್ಗಿಲ್ನ ಒಂದು ಯುದ್ಧದ ಭೂಮಿಯ ಒಂದು ಪ್ರದೇಶ ಇದೆ. ಓಕೆ, ಈಗೇನಕ್ಕೆ ಸುದ್ದಿಯಲ್ಲಿದೆ? ಈಗ ಈ ಗುರೇಜ್ ಕಣಿವೆ ಮತ್ತೆ ಮುಷ್ಕೋಕ್ ಕಣಿವೆ ಇಲ್ಲಿದೆ ನೋಡಿ. ಸೊ ಇದರ ನಡುವೆ ಏನಿದೆ ಸರ್? ಈ ಕಣಿವೆ ಅಂದ್ರೆ ಏನು? ಹಿಮಾಲಯದಲ್ಲಿ ಒಂದು ರೇಂಜ್ ನಡುವೆ ಕಣಿವೆ ಇರುತ್ತೆ. ಇದನ್ನ ಕನೆಕ್ಟಿವಿಟಿ ಮಾಡ್ಬೇಕು. ಕನೆಕ್ಟಿವಿಟಿ ಮಾಡಕ್ಕೆ ಏನಂತೀವಿ? ಪಾಸ್ ಅಂತ ಹಿಮಾಲಯದಲ್ಲಿ ಕರಿತೀವಿ ಅಲ್ವಾ? ನಮ್ಮ ಈ ಪಶ್ಚಿಮ ಘಟ್ಟದಲ್ಲಿ ಘಾಟ್ ಅಂತ ಕರಿತೀವಿ, ಅಲ್ಲಿ ಪಾಸ್ ಅಂತ ಕರಿತೀವಿ. ಸೊ ಈಗ ಅದನ್ನ ನಿರ್ಮಾಣ ಮಾಡಲಾಗಿದೆ, ಈಗ ಜನರಿಗೆ ಓಪನ್ ಮಾಡಲಾಗಿದೆ. ಸರ್ 1999 ಇವಾಗ ಇಷ್ಟ ದಿನ ಏನ್ ಮಾಡ್ತಾ ಇದ್ರು? ಓಕೆ, ಇಷ್ಟ ದಿನ ಏನ್ ಮಾಡ್ತಾ ಇದ್ರು? ಆ ಗುರೇಜ್ ಕಣಿವೆಯಲ್ಲಿ ಪಾಕಿಸ್ತಾನ ಶೆಲ್ಗಳಿಂದ ದಾಳಿ ಆಗ್ತಾ ಇತ್ತು. ನಾಗರಿಕರಿಗೆ ಪ್ರವೇಶ ಇರಲಿಲ್ಲ. ಆದ್ರೆ ಇವಾಗ ಅಲ್ಲಿ ಏನ್ ಮಾಡಿದ್ದಾರೆ? ಕಣಿವೆ ರೂಪಿಸಿ ಪಾಸ್ ಗಳನ್ನ ಮಾಡಿ ಅದನ್ನ ಇವಾಗ ಪಬ್ಲಿಕ್ ಗೆ ಓಪನ್ ಮಾಡಿದ್ದಾರೆ. ಅಂಡ್ ಇದು 4167 ಮೀಟರ್ ಇಲ್ಲಿ ನೋಡಿದೆ.
ಕಾಬಲ್ ಗಲಿ ಅಂತಕ್ಕಂಥದ್ದು ಪಾಸ್, ಅಂದ್ರೆ ಇದೆರಡ ನಡುವೆ ಕನೆಕ್ಟಿವಿಟಿ ರೋಡ್ ಏನಿದೆ, ಪಾಸ್ ಏನಿದೆ, ಅದು ಹೈಟ್ 4,167 ಮೀಟರ್ ಹೈಟ್ ಅಲ್ಲಿ ಇರ್ತಕ್ಕಂಥದ್ದು. ಸೊ ಕೇಳಬಹುದು ನಿಮಗೆ ಗುರೇಜ್ ಕಣಿವೆ, ಮುಷ್ಕೋ ಕಣಿವೆ ಅಥವಾ ವ್ಯಾಲಿ ಅಥವಾ ಕಾಬೂಲ್ ಗಲಿ ಅನ್ನೋದು ಎಲ್ಲಿ ಬರುತ್ತೆ, ಯಾವ್ದಕ್ಕೆ ಸಂಬಂಧಪಟ್ಟಿದೆ, ಮತ್ತೆ ಎಲ್ಲಿ ಬರುತ್ತೆ ಎಗೇನ್ ಇದು ನಾವು ನೋಡ್ತಾ ಇರ್ತಕ್ಕಂಥದ್ದು ಯಾವುದು, ಜಮ್ಮು ಕಾಶ್ಮೀರ. ಜಮ್ಮು ಕಾಶ್ಮೀರ ಅಂದ ತಕ್ಷಣ ಇಲ್ಲಿಂದ ಎಲ್ಲಿ ಬರುತ್ತೆ, ನಾವು ನೋಡಿದ್ವಿ ಪಿರ್ಪಂಜಲ್ ಶ್ರೇಣಿಯಲ್ಲಿ ಬರುತ್ತೆ. ಓಕೆ, ಇದೊಂದೇ ಅಲ್ಲ, ಈಗ ಫಾರ್ ಎಕ್ಸಾಂಪಲ್ ಗುರೇಜ್ ವ್ಯಾಲಿ ಬಗ್ಗೆ ನಾನು ಹೇಳ್ತಾ ಇದ್ದೆ. 130 ಕಿಲೋಮೀಟರ್ ಒಂದು ಇರ್ತಕ್ಕಂತ ಒಂದು ಪಾಸ್ ಇದು. ಇಟ್ ಈಸ್ ಇನ್ ಪಿರ್ಪಂಜಲ್ ರೇಂಜ್ ಅಲ್ಲಿ ಇದೆ. ಅಂಡ್ ಇಲ್ಲಿ ನದಿ ಕೂಡ ಹರಿಯುತ್ತೆ, ಅದನ್ನ ನಾವು ಕಿಶನ್ ಗಂಗಾ ಅಂತ ಕರಿತೀವಿ. ಕಿಶನ್ ಗಂಗಾ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಇದೆ, ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಕೂಡ ಇದೆ. ಅರ್ಥ ಆಗ್ತಿದೆಯಲ್ಲ, ಕಿಶನ್ ಗಂಗಾ. ಸೊ ಎಕ್ಸಾಂಪಲ್ ಕೇಳ್ಬೋದು, ಇವೆಲ್ಲ ಎಲ್ಲಿ ಬರುತ್ತೆ, ಎಷ್ಟು ಹೈಟ್ ಇದೆ, ಈ ಗುರೇಜ್ ಕಣಿವೆ ಮತ್ತು ಇದ್ರ ನಡುವೆ ಏನ್ ಕನೆಕ್ಟಿವಿಟಿ ಆಗಿದೆ. ಇಲ್ಲಿ ನೋಡಿ, ಈ ಗುರೇಜ್ ವ್ಯಾಲಿ ಅಂತ ಏನ್ ಕರಿತೀವಿ, ಕಣಿವೆ ಅಂತಿದೆಯಲ್ಲ, ಇದು ನಮ್ಮ ಈ ಪಾಕ್ ಅಕ್ಯುಪೈಸ್ಡ್ ಅಡ್ಮಿನಿಸ್ಟ್ರೇಟಿವ್ ಏರಿಯಾ ಏನಿದೆ ಇಲ್ಲಿ ಆಸ್ಟೋರ್ ಮತ್ತೆ ನೀಲಂ ಜಿಲ್ಲೆಯನ್ನ ಅದು ಪ್ರತ್ಯೇಕಿಸುತ್ತೆ. ಅಂದ್ರೆ ಆಲ್ಮೋಸ್ಟ್ ಬಾರ್ಡರ್ ಸ್ವಲ್ಪ ಭಾಗ ನಿಮ್ಗೆ ಪಾಕಿಸ್ತಾನದಲ್ಲೂ ಇದೆ ಇದು. ಹಂಗಾಗಿ ಇದು ಒಂದು ಕಾರ್ಗಿಲ್ ಯುದ್ಧದ ಒಂದು ಪ್ರದೇಶ ಕೂಡ ಅದು. ಓಕೆ, ಇಲ್ಲಿ ಈ ಗುರೇಜ್ ಕಣಿವೆ ಇದೆಯಲ್ಲ, ಪಾಕಿಸ್ತಾನಕ್ಕೆ ಆಕ್ಸೆಸ್ ಮಾಡಕ್ಕೆ ಒಂದು ಬರ್ಜಿಲ್ ಪಾಸ್ ಅಂತ ಕೂಡ ಇದೆ, ಅದ ಹತ್ರನೇ ಬರುತ್ತೆ. ಓಕೆ, ಗುರೇಜ್ ವ್ಯಾಲಿ ಅಂತಕ್ಕಂಥದ್ದು ಒನ್ ಆಫ್ ದ ಸೈಟ್ ಆಫ್ ದ ಕಾರ್ಗಿಲ್ ವಾರ್. ನೀವು ಕೇಳಿರ್ತೀರ ಕಾರ್ಗಿಲ್ ವಾರ ಪ್ರದೇಶಗಳೆಲ್ಲ ನಡೀತು, ಗುರೇಜ್ ಕಣಿವೆ ಮತ್ತೆ ಟೈಗರ್ ಹಿಲ್, ವೆರಿ ಫೇಮಸ್ ಇದು ಟೈಗರ್ ಹಿಲ್ ಅಲ್ಲಿ. ಓಕೆ, ಇವಾಗ ನಾವು ಮಾಡ್ತಕ್ಕಂಥ ಮುಷ್ಕೋ ವ್ಯಾಲಿ ಮತ್ತೆ ಗುರೇಜ್ ನಡುವೆ ಕನೆಕ್ಟ್ ಆಗಿರ್ತಕ್ಕಂಥದ್ದು ಯಾವ ಪಾಸು, ಅದು ಕಾಬಲ್ ಗಲಿ ಅಂತಕ್ಕಂಥ ಒಂದು ಪಾಸು, ಕಣಿವೆ ಎರಡು ನಡುವೆ ಸಂಪರ್ಕ ಕಾಣಿಸ್ತಾ ಇದೆ. ಓಕೆ, ಮತ್ತೆ ಇನ್ನು ಅಲ್ಲಿ ಏನೇನ್ ಬರುತ್ತೆ, ಅಲ್ಲಿ ಏನೇನ್ ಸಿಗ್ಬೋದು ಹತ್ತಿರದಲ್ಲಿ, ಹಿಮಾಲಯದ ಒಂದು ಪಿರ್ಪಂಜಲ್ ರೇಂಜ್ ಬರುತ್ತೆ, ಕಿಶನ್ ಗಂಗಾ ಇದೆ, ಐಬೆಕ್ಸ್, ಕಸ್ತೂರಿ ಜಿಂಕೆ, ಮರಮೋಟಗಳು, ಹಿಮಾಲಯನ್ ಕಂದು ಕರಡಿ, ಹಿಮಚಿರತೆಗಳು, ಇವುಗಳೆಲ್ಲ ಅಲ್ಲಿ ಕಾಣಿಸ್ತಕ್ಕಂತ ಇದು. ಓಕೆ, ಇದ್ರ ಬಗ್ಗೆ ಕೇಳುವಂತ ಚಾನ್ಸಸ್ ಇರುತ್ತೆ ಇದ್ರೆ. ಫೈನ್, ಅರ್ಥ ಇದೆಯಲ್ಲ. ಸೊ ಇದೆಲ್ಲ ವೆರಿ ಇಂಪಾರ್ಟೆಂಟ್ ಭಾರತದ ಪ್ರದೇಶಗಳು ಸುದ್ದಿಯಲ್ಲಿ ಇರ್ತಕ್ಕಂಥದ್ದು, ಏನ್ ಬೇಕಾದ್ರೂ ಕೇಳ್ಬೋದು. ಈಗ ಸ್ವಲ್ಪ ಭಾರತದಿಂದ ಹೊರಗಡೆ ಹೋಗೋಣ. ಸ್ಕಾರ್ಬರೋ ಶೋಲ್ ಅಂತ ಇದು ನಮ್ಮ ಸೌತ್ ಚೈನಾ ಸೀಲಿ ಬರುತ್ತೆ, ದಕ್ಷಿಣ ಚೀನಾ ಸಮುದ್ರ. ಎಲ್ಲಿ ಸರ್, ವೆರಿ ಇಂಪಾರ್ಟೆಂಟ್ ಸರ್, ದಕ್ಷಿಣ ಚೀನಾ ಸಮುದ್ರ ಇದೆಯಲ್ಲ, ಚೀನಾ ಸಮುದ್ರ, ಸೌತ್ ಚೈನಾ ಸಿ. ಇಲ್ಲಿ ಪ್ರಮುಖವಾಗಿ ನೀವು ನೋಡೋದಾದ್ರೆ ಇಲ್ಲಿ ನೋಡಿ, ಸ್ಕಾರ್ಬರೋ ಶೋಲ್ ಅಂದ್ರೆ ಒಂದು ಬಂಡೆಯಿಂದ ಹವಳದಿಂದ ನಿರ್ಮಿತ ಆಗಿರ್ತಕ್ಕಂಥ ಒಂದು ದೊಡ್ಡ ಹವಳದ ಬಂಡೆ ಇರ್ತಕ್ಕಂಥ ಒಂದು ದ್ವೀಪ ತರ ಅದು. ಓಕೆ, ಇದು ಎಲ್ಲಿಗೆ ಹತ್ರ ಇದೆ ನೋಡಿ, ಇಲ್ಲಿ ದಯವಿಟ್ಟು ಮ್ಯಾಪ್ ಅಬ್ಸರ್ವ್ ಮಾಡ್ಬೇಕು ನೀವು. ಇಲ್ಲಿ ಚೀನಾ ಇದೆ, ಓಕೆ, ಇಲ್ಲಿ ತೈವಾನ್ ಬರುತ್ತೆ, ಓಕೆ, ಇಲ್ಲಿ ಫಿಲಿಪೈನ್ಸ್ ಇದೆ, ಇಲ್ಲಿ ಬ್ರುನೈ ಇದೆ, ಮಲೇಷಿಯಾ ಇದೆ, ಓಕೆ, ಮತ್ತೆ ಇಲ್ಲಿ ವಿಯೆಟ್ನಾಂ ಬರುತ್ತೆ, ಇದು ವಿಯೆಟ್ನಾಂ, ಇಲ್ಲಿ ನೋಡಿ ಇದು ವಿಯೆಟ್ನಾಂ. ಸೊ ಇವೆಲ್ಲ ಈ ಸೌತ್ ಚೈನಾ ಸಿ ಅಂದ ತಕ್ಷಣ ಫಸ್ಟ್ ಸ್ಕಾರ್ಬರೋ ಶೋಲ್ ಬಗ್ಗೆ ಹೇಳ್ಬಿಡ್ತೀನಿ. ಆಮೇಲೆ ಇಲ್ಲಿ ಬರ್ತಕ್ಕಂಥ ಬೇರೆ ಎಕ್ಸಾಂಪಲ್ ಕೇಳಿದಾನೆ ಕೂಡ ಪ್ರೀವಿಯಸ್ ಅಲ್ಲಿ, ಪಾರಸಲ್ ಐಲ್ಯಾಂಡ್ ಗಳು ಕೇಳಿದ್ದಾನೆ, ಸ್ಪಾಟ್ಲಿ ಐಲ್ಯಾಂಡ್ಸ್ ಕೇಳಿದ್ದಾನೆ, ಚೈನಾ ನಾನ್ ಡೈಶ್ ಲೈನ್ ಕೇಳಿದ್ದಾನೆ. ಹೇಳ್ತೀನಿ ಅದನ್ನ. ಫಸ್ಟ್ ಈ ಸ್ಕಾರ್ಬರೋ ಶೋಲ್ ಅಂತಕ್ಕಂಥದ್ದು ಏನ್ ಈಗ ಸುದ್ದಿಲಿದೆ ಅಂತಂದ್ರೆ, ಈ ಒಂದು ಹವಳ ಇಂದ ಕೂಡಿರ್ತಕ್ಕಂಥ 220 ಕಿಲೋಮೀಟರ್ ಫಿಲಿಪೈನ್ಸ್ ಇಂದ ದೂರ ಇರೋದು. ಅಂದ್ರೆ 200 ಫಿಲಿಪೈನ್ಸ್ ಇಂದ, ಅಂದ್ರೆ ಫಿಲಿಪೈನ್ಸ್ಗೆ ಹತ್ರ ಇದು 120 ನಾಟಿಕಲ್ ಮೈಲ್ಸ್ ಅಲ್ಲಿ ದೂರ ಇದೆ. ಓಕೆ, 120. ನಿಮ್ಗೆ ಗೊತ್ತಿದೆ ಎಕನಾಮಿಕ್ ಝೋನ್ ಏನಿದೆ, ಓಕೆ, ಎಕನಾಮಿಕ್ ಝೋನ್ ಅಡಿಯಲ್ಲಿ ನಾವು ನೋಡೋದಾದ್ರೆ 220 ನಾಟಿಕಲ್ ಮೈಲ್ ತನಕ ಆ ದೇಶದ ಅಡಿಯಲ್ಲಿ ಬರುತ್ತೆ. ಇದು 120 ನಾಟಿಕಲ್ ಮೈಲ್ ಇದೆ ಅಷ್ಟೇ, 220 ಕಿಲೋಮೀಟರ್. ಸೊ ಇದು ಫಿಲಿಪೈನ್ಸ್ಗೆ ಬರಬೇಕು. ಆದ್ರೆ ಚೈನಾ ಏನ್ ಮಾಡಿದೆ, ಇದು ಸುತ್ತ ಒಂದು ತೇಲುವಂತಹ ಒಂದು ಬೌಂಡ್ರಿ ತರ ನಿರ್ಮಾಣ ಮಾಡ್ಬಿಟ್ಟಿದೆ. ಅದಕ್ಕೆ ಇದು ಸುದ್ದಿಯಲ್ಲಿತ್ತು. ಚೈನಾ ಏನ್ ಹೇಳ್ತಾ ಇದೆ, 13ನೇ ಶತಮಾನದಿಂದ ಇದು ನಮ್ಮ ಒಂದು ಆಡಳಿತದಲ್ಲೇ ಇದೆ, ಇದು ನಮಗ್ ಬರ್ಬೇಕು. ಓಕೆ, ಹಂಗಾಗಿ ಚೈನಾ ಏನ್ ಮಾಡುತ್ತೆ, ಕಂಪ್ಲೀಟ್ ಸೌತ್ ಚೈನಾಸಿನ ನನಗೆ ಬರ್ಬೇಕು. ಹಾಗಾಗಿ 9 ಡ್ಯಾಶ್ ಲೈನ್ ಅಂತಕ್ಕಂಥದ್ದು ಎಕ್ಸಾಂಪಲ್ 9 ಡ್ಯಾಶ್ ಲೈನ್ ಎಲ್ಲಿ ಬರುತ್ತೆ, 9 ಡ್ಯಾಶ್ ಲೈನ್ ಅಂದ್ರೆ ಏನು, ಅವ್ರು ಚೈನಾ ಮಾರ್ಕ್ ಮಾಡಿರ್ತಕ್ಕಂಥದ್ದು ನೋಡಿ, 1 2 3 4 5 6 7 8 9 9 ಡ್ಯಾಶ್ ಲೈನ್ ಅಂತ ಕರಿತೀವಿ. ಅಂದ್ರೆ ಇದು ಒಳಗಿರೋದೆಲ್ಲ ನಂದೇ ಅಂತ. ಅದನ್ನ ನಿಮ್ಗೆ ಗೊತ್ತಿರ್ಲಿ, ಒಂದು ದೇಶದ ಸಾಗರ ಸಮುದ್ರ ಎಷ್ಟಿರುತ್ತೆ, 12 ನಾಟಿಕಲ್ ಮೈಲ್ಸ್ ಇರುತ್ತೆ ಅಲ್ವಾ ಸರ್. ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಅಂತ ಕರಿತೀವಿ, ಅಂದ್ರೆ ಅಲ್ಲಿ ತನಕ ಕೂಡ ಅವರು ಮಿನರಲ್ಸ್ ಅದೆಲ್ಲ ತಗೋಬಹುದು. ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಅಂತ ಕರಿತೀವಿ, ಅದು 220 ನಾಟಿಕಲ್ ಮೈಲ್ಸ್ ತನಕ ಇರುತ್ತೆ. ಇವಾಗ ನೋಡಿ, ಈ ಒಂದು ಸ್ಕಾರ್ಬರೋ ಶೈಲ್ ಅಂತಕ್ಕಂಥದ್ದು ಏನಿದೆ, ಶೋಲ್ ಅಂತ, ಇದು ಫಿಲಿಪೈನ್ಸ್ ಹತ್ರ ಇದೆ, ಆದ್ರೂ ಇದು ನಂದೇ ಅಂತ ಹೇಳುತ್ತೆ ಚೈನಾ. ಓಕೆ, ಪಾರ್ಸಲ್ ಐಲ್ಯಾಂಡ್ ನೋಡಿ,
ಈಗ ನೀವು ಯಾವ್ದು ತಗೊಳ್ಳಿ, ಈಗ ನೋಡಿ ಸ್ಪಾಟ್ಲಿ ಐಲ್ಯಾಂಡ್ ಏನಿದೆ ಇದು ಬ್ರುನೈಗೂ ಹತ್ರ ಇದೆ, ಓಕೆ, ವಿಯೆಟ್ನಾಂಗೂ ಹತ್ರ ಇದೆ, ಆದ್ರೂ ಚೈನಾ ಇಲ್ಲಿದೆಯಲ್ಲ, ಚೈನಾ ನನಗೂ ಬೇಕಿದ್ ನಂದೇ ಇದು ಅಂತ ಹೇಳುತ್ತೆ. ಪಾರಸಲ್ ಐಲ್ಯಾಂಡ್ ಇದು ಕೂಡ ಅಲ್ಲೇ ಇರ್ತಕ್ಕಂಥ, ಚೈನಾ ನಂದೇ ಇದು ಅಂತ ಹೇಳುತ್ತೆ. ಓಕೆ, ವಿಯೆಟ್ನಾಂ ನೋಡಿ, ವಿಯೆಟ್ನಾಂಗೆ ಕೂಡ ಚೈನಾಗಿಂತ ವಿಯೆಟ್ನಾಂಗೆ ಈ ಸ್ಪಾಟ್ಲಿ ಐಲ್ಯಾಂಡ್ಸ್ ಗಳು, ಇಲ್ಲಿ ಸಣ್ಣ 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 ದ್ವೀಪಗಳಿವೆ. ಓಕೆ, ಪಾರಸಲ್ ಐಲ್ಯಾಂಡ್ ಇಲ್ಲಿ ನೋಡಿ, ಇಲ್ಲಿ ಸ್ಪಾಟ್ಲಿ ಐಲ್ಯಾಂಡ್, ಗೆವೆನ್ ರೀಫ್, ಪೈರ್ಲಿ ಕ್ರೋಸ್ ರೀಫ್, ಪೊರೇಟ್ರಿಯನ್ ರೀಫ್ ಕೇಳ್ಬೋದು. ಸುಮ್ನೆ ನೋಡಿ, ಸುಮ್ನೆ ಸಿಂಪಲ್ ಆಗಿ ಮಿಸ್ಚೀಫ್ ರೀಫ್ ಎಲ್ಲಿ ಬರುತ್ತೆ ನಿಮಗೆ, ಈ ತರ ಸಣ್ಣ ಪುಟ್ಟದನ್ನ ಕೇಳ್ಬಿಡ್ತಾನೆ ಎಕ್ಸಾಮ್ ಅಲ್ಲಿ. ಫಾರ್ ಎಕ್ಸಾಂಪಲ್ ಪರಸಲ್ ಐಲ್ಯಾಂಡ್ ಅಂತಾನೆ ಕೇಳ್ಬೇಕು ಅಂತೇನಿಲ್ಲ, ಸ್ಪಾಟ್ಲಿ ಐಲ್ಯಾಂಡ್ ಅಂತಾನೆ ಕೇಳ್ಬೇಕು ಅಂತೇನಿಲ್ಲ. ಈಗ ಇಲ್ಲಿರ್ತಕ್ಕಂಥ ಜಾನ್ಸನ್ ಸೌತ್ ರೀಫ್ ಎಲ್ಲಿ ಬರುತ್ತೆ, ಸೌತ್ ಚೈನಾ ಸಿ ಬರುತ್ತೆ. ಓಕೆ, ಸೊ ಈಗ ಈ ಐಲ್ಯಾಂಡ್ಸ್ ಗಳು ನೋಡಿ, ಬ್ರುನೈಗೆ ಹತ್ರ ಇದೆ ಈ ಐಲ್ಯಾಂಡ್ಸ್ ಗಳು, ಬ್ರುನೈ ದೇಶಕ್ಕೆ ಹತ್ರ ಇದೆ. ಇದು ನೋಡಿ ಫಿಲಿಪೈನ್ಸ್ ಹತ್ರ ಇದೆ, ಇಂಡೋನೇಷ್ಯಾಗ ಹತ್ರ ಇದೆ. ಓಕೆ, ಇಲ್ಲಿ ನೋಡಿ ವಿಯೆಟ್ನಾಂಗೆ, ಚೀನಾಗಿಂತ ಈ ಪಾರಸಲ್ ಐಲ್ಯಾಂಡ್ಸ್ ಗಳು ಮತ್ತೆ ಈ ಸ್ಪಾಟ್ಲಿ ಐಲ್ಯಾಂಡ್ಸ್ ಗಳು ವಿಯೆಟ್ನಾಂಗೆ ಹತ್ರ ಇದೆ. ಆದ್ರೂ ಚೈನಾ ಏನ್ ಮಾಡ್ತಾ ಇದೆ, ಈಗ ಇದನ್ನ ತನ್ನದು ಅಂತ ಹೇಳಿ ಮಾಡ್ತಾ ಇದೆ, ಹೇಳಿ ವಶಪಡಿಸ್ಕೊಳ್ಳಕ್ಕೆ ನೋಡ್ತಾ ಇದೆ. ಕಂಪ್ಲೀಟ್ ಹಿಡಿತ ಈ ಸೌತ್ ಚೈನಾ ಸಿ ಮೇಲೆ. ಯಾಕೆ ಸರ್, ಏನಕ್ಕೆ ಬೇಕಿದು ಹಿಡಿತ? ಇಲ್ಲಿ ನಿಮಗೆ ಪೆಟ್ರೋಲಿಯಂ ಪ್ರಾಡಕ್ಟ್ಸ್, ನ್ಯಾಚುರಲ್ ಗ್ಯಾಸ್, ತುಂಬಾ ಖನಿಜ ಸಂಪತ್ತುಗಳಿದೆ ಆ ಇದ್ರಲ್ಲಿ, ಫಿಶಿಂಗ್ ಝೋನ್ ಇದೆ. ಅದು ಅರ್ಥ ಮಾಡ್ಕೊಳ್ಳಿ, ಸುಮ್ನೆ ಚೈನಾ ಮಾಡ್ತಿಲ್ಲ. ಮತ್ತೆ ಸ್ಟ್ರಾಟಜಿಕಲಿ ಕೂಡ ಇಂಪಾರ್ಟೆಂಟ್ ಇದು. ಸ್ಟ್ರಾಟಜಿಕಲಿ ಅಂತಂದ್ರೆ ಇಲ್ಲಿ ಇಟ್ಕೊಂಡು ಇದನ್ನ ತನ್ನ ಸುಪರ್ದಿಗೆ ತಗೊಂಡು ಎಲ್ಲಾ ದೇಶಗಳನ್ನ ಸಾಧನೆ ಮಾಡಕ್ಕೋಸ್ಕರ, ಯುದ್ಧದ ಟೈಮ್ ಅಲ್ಲಿ, ಬೇರೆ ಬೇರೆ ಟೈಮ್ ಅಲ್ಲಿ, ಸೊ ಇದ್ ಮಾಡಕ್ಕೋಸ್ಕರ ಇದು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ಇನ್ನು ಪ್ರಮುಖವಾಗಿ ನೋಡಿದ್ರೆ ಕ್ಲೈಮ್ಗಳೀಗ ನೋಡಿ, ನಾನು ನಿಮ್ಗೆ ಹೇಳಿದೆ, ಬ್ರುನೈ ಕ್ಲೈಮ್ ಸ್ಪಾಟ್ಲಿ ಐಲ್ಯಾಂಡ್ ನ ನಂದು ಅಂತ ಹೇಳುತ್ತೆ. ಮಲೇಷಿಯಾ ಹೇಳುತ್ತೆ ಸ್ಪಾಟ್ಲಿ ಐಲ್ಯಾಂಡ್ ಇನ್ಕ್ಲೂಡಿಂಗ್ ಲಯಾಂಗ್ ರೀಫ್, ಶಾಲೋ ರೀಫ್, ಇನ್ವೆಸ್ಟಿಗೇಟರ್ ಶಾಲೋ ನಂದು ಅಂತ ಹೇಳುತ್ತೆ. ಫಿಲಿಪೈನ್ಸ್ ಬರುತ್ತೆ, ಅದು ಸ್ಪಾಟ್ಲಿ ಐಲ್ಯಾಂಡ್, ಸ್ಕಾರ್ಬೋರ್ಗೋ ಶಾಲೋ, ಯಾಕಂದ್ರೆ ಅದರ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಅಲ್ಲೇ ಬರುತ್ತೆ. ಅದು ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಅಲ್ಲೇ ಬರುತ್ತೆ. ಓಕೆ, ಎಕ್ಸ್ಕ್ಲೂಸಿವ್ ಎಕನಾಮಿಕ್ಸ್ ತುಂಬಾ ಜನ ಗೊತ್ತಿಲ್ಲ ಅಂದ್ರೆ ಅಗೇನ್ ನಾನು ಮುಂದೆ ತೋರಿಸ್ತೀನಿ. ಮುಂದಿನ ಒಂದು ಇದನ್ನ ತಗೊಂಡಾಗ ನಾನು ತೋರಿಸ್ತೀನಿ ವಾಟ್ ಇಸ್ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್, ವಾಟ್ ಈಸ್ ಅವರ್ ಕಂಟ್ರೋಲ್ ಆಫ್ 12 ನಾಟಿಕಲ್ ಮೈಲ್ಸ್, ಅದನ್ನ ಮುಂದೆ ತೋರಿಸ್ತೀನಿ. ಚೈನಾ ಎಲ್ಲ ನಂದೇ ಅಂತ ಹೇಳುತ್ತೆ. ಓಕೆ, ಸೊ ಇದ್ರ ಬಗ್ಗೆ ಗೊತ್ತಿರ್ಲಿ, ಕೇಳ್ಬೋದು ಎಕ್ಸಾಮ್, ಎಲ್ಲಿ ಬರುತ್ತೆ ಸ್ಕಾರ್ಬರ್ಗೋ ಶೋಲ್ ಅಂತ. ಅರ್ಥ ಆಗ್ತಿದೆಯಲ್ಲ? ಏನಕ್ಕೆ ಅಂದ್ರೆ ಸುತ್ತಲಿನ ಶ್ರೀಮಂತ ಮೀನುಗಾರಿಕೆ ಮೈದಾನಗಳಿಗೆ ಸಮುದ್ರದಲ್ಲಿ ಪೆಟ್ರೋಲಿಯಂ, ನೈಸರ್ಗಿಕ ಅನಿಲ, ಖನಿಜ ಸಂಪನ್ಮೂಲಗಳು ಹೆಚ್ಚಾಗಿ ಸಿಗ್ತದೆ. ಓಕೆ, ಸೊ ಹೋಗೋಣ ನೆಕ್ಸ್ಟ್ ಬನ್ನಿ. ಹರಾಮಿ ನಾಲಾ ನೋಡಿ, ಹರಾಮಿ ಅಂತ ಹೆಸರು. ಹರಾಮಿ ಅಂದ ತಕ್ಷಣ ಏನು ನಿಮ್ಗೆ ಗೊತ್ತೇ ಇದೆ. ಓಕೆ, ಇದು ಸರ್ ಕ್ರೀಕ್ ಹತ್ರ ಬರುತ್ತೆ ಸರ್. ಸರ್ ಕ್ರೀಕ್ ಎಲ್ಲಿ ಬರುತ್ತೆ? ಪಾಕಿಸ್ತಾನ ಮತ್ತೆ ಭಾರತದ ನಡುವೆ ಗುಜರಾತ್ ಹತ್ರ ಇದೆ. ರನ್ ಆಫ್ ಕಚ್ ಅಂತ ಏನ್ ಕರಿತೀವಿ, ರನ್ ಆಫ್ ಕಚ್ ಅಂತ, ಅಲ್ಲಿ ಬರ್ತಕ್ಕಂತ ಒಂದು ಬಾರ್ಡರ್ ಅಲ್ವಾ, ಪಾಕಿಸ್ತಾನ ಮತ್ತೆ ಭಾರತದ ಬಾರ್ಡರ್ ಗುಜರಾತ್ ಹತ್ರ ಬರ್ತಕ್ಕಂಥ ಈ ಸರ್ ಕ್ರೀಕ್ ಹತ್ರ ಇದ್ಯಾಕೆ ಸುದ್ದಿಯಲ್ಲಿತ್ತು? ನಮ್ಮ ಯೂನಿಯನ್ ಹೋಮ್ ಮಿನಿಸ್ಟರ್ ಆಗಿರ್ತಕ್ಕಂಥ ಅಮಿತ್ ಶಾ ಅವರು ಅಲ್ಲಿಗೆ ಭೇಟಿ ಕೊಡ್ತಾರೆ. ಒಂದು ಇದೇನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಇವಾಗ? ಇಲ್ಲಿ ಡಿಸ್ಪ್ಯೂಟ್ ಇದ್ದೇ ಇದೆ ಪಾಕಿಸ್ತಾನಕ್ಕೂ ಭಾರತಕ್ಕೆ. ಫಸ್ಟ್ ನೀವು ಅರ್ಥ ಮಾಡ್ಕೋಬೇಕು, ಈ ಒಂದು ಸರ್ ಕ್ರೀಕ್ ಅಂತಕ್ಕಂಥದ್ದು ಇದೆಯಲ್ಲ, ಇದು 96 ಕಿಲೋಮೀಟರ್ ಉದ್ದ ಇರ್ತಕ್ಕಂಥ ಒಂದು ಸ್ಮಾಲ್ ವಾಟರ್ ಬಾಡಿ. ಓಕೆ, ಟೈಡಲ್ ವಾಟರ್ ಬಾಡಿ ಅಂತ ಕೂಡ ಕರಿತೀವಿ. ಉಬ್ಬರ ಇಳಿತಗಳಿಂದ ಕೂಡಿರ್ತಕ್ಕಂಥ ಒಂದು ವಾಟರ್ ಬಾಡಿ. ಅಲ್ಲಿ ಅತ್ಯಂತ ಫಿಶಿಂಗ್ ಝೋನ್ ಇದೆ ಅಲ್ಲಿ, ಆದ್ರೆ ಅದನ್ನ ಬ್ಯಾನ್ ಕೂಡ ಮಾಡಿದ್ದಾರೆ. ವಿಶಾಲವಾದ ಜೌಗು, ಮಣ್ಣಿನ ಚಪ್ಪಟೆಗಳು, ನೀರು ಮಣ್ಣನ್ನು ಒಯ್ಯುತ್ತೆ. ಓಕೆ, ಇಲ್ಲ 50 ಡಿಗ್ರಿ ಸೆಂಟಿಗ್ರೇಡ್ ಅಷ್ಟು ಇದಿರುತ್ತೆ. ತುಂಬಾ ಅಲ್ಲಿ ಒಳ್ಳೊಳ್ಳೆದು ಇದು ಸಿಗುತ್ತೆ. ಏನ್ ಸರ್ ಇದರದು ಡಿಸ್ಪ್ಯೂಟ್ ಅಂತ ನೋಡಿದ್ರೆ, ಈ ಒಂದು ಈಗ ನೋಡಿ, ಇಲ್ಲೂ ಇದೆ, ಇಲ್ಲಿ ನೋಡಿ, ಇದು ಇಂಡಿಯಾ, ಇದು ಪಾಕಿಸ್ತಾನ, ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯ. ಇಲ್ಲಿ ಸಣ್ಣ 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 ಇದೆಯಲ್ಲ, ಇದನ್ನೆಲ್ಲ ನಾವು ಕ್ರೀಕ್ ಅಂತ ಕರಿತೀವಿ. ಸಣ್ಣ ಕ್ರೀಕ್ ಅಂದ್ರೆ ಇಷ್ಟೇ, ಸಣ್ಣದಾದ ಒಂದು ವಾಟರ್ ಹರಿತಕ್ಕಂಥ ಒಂದು ನಾಲೆ, ಇದನ್ನ ಕ್ರೀಕ್ ಅಂತ ಕರಿತೀವಿ. ಇದು ಬ್ರಿಟಿಷ್ ಇಟ್ಟಿರ್ತಕ್ಕಂಥ ಮೊದ್ಲು ಏನಂತ ಇತ್ತಿದ್ದು ಅಂದ್ರೆ ಬಾಂಗಂಗಾ ಅಂತಿತ್ತು, ಬಾಂಗಂಗಾ ಅಂತಿತ್ತು. ಬ್ರಿಟಿಷ್ ಬಂದ್ಮೇಲೆ ಅದನ್ನ ಸರ್ ಕ್ರೀಕ್ ಅಂತ ಹೇಳ್ತಾರೆ ಅದನ್ನ. ಓಕೆ, ಇದು 96 ಕಿಲೋಮೀಟರ್ ಇರ್ತಕ್ಕಂಥ ಉಬ್ಬರ ಬೆಳೀತಾರೆ ನದಿ ಮುಖಜ ಭೂಮಿ. ಇನ್ನು ಇಲ್ಲಿ ಪ್ರಮುಖವಾಗಿ ನೋಡೋದಾದ್ರೆ ಏನ್ ಡಿಸ್ಪ್ಯೂಟು? ನಾವು 1914 ಇಂದನೂ ಕೂಡ ಇದು ಡಿಸ್ಪ್ಯೂಟ್ಸ್ ಇದ್ದೇ ಇದೆ. ಇಲ್ಲಿನ ರಾವ್ ಅಂತಕ್ಕಂಥ ಆಡಳಿತ ಮಾಡ್ತಕ್ಕಂಥ ಒಬ್ಬ ಸಿಂಧು ಪ್ರಾಂತ್ಯಕ್ಕೆ ಬರ್ಕೊಟ್ಟಿದ್ದ ಅಂತ ಪಾಕಿಸ್ತಾನ ಹೇಳುತ್ತೆ. 1924 ನಂತರ ಇದು ನಮ್ಮ ಹತ್ರ ಬಂದಿದೆ ಅಂತ ಇಂಡಿಯಾ ಹೇಳುತ್ತೆ. ಈಗ ಬಾರ್ಡರ್ ಡಿಸ್ಪ್ಯೂಟ್ ಇದೆ ಅಂತಂದ್ರೆ, ಇಲ್ಲಿ ನೋಡಿ, ಇಲ್ಲಿ ನಿಮ್ಗೆ ಗ್ರೀನ್ ಕಲರ್ ಕಾಣುತ್ತೆ, ಇಲ್ಲೊಂದು ರೆಡ್ ಕಲರ್ ಕಾಣುತ್ತೆ. ಈ ಗ್ರೀನ್ ಕಲರ್ ಇದೆಯಲ್ಲ, ಇಲ್ಲಿ ತನಕ ನಂದು ಇದು ಅಂತ ಪಾಕಿಸ್ತಾನ ಹೇಳುತ್ತೆ. ಭಾರತ ಹೇಳುತ್ತೆ ಈ ರೆಡ್ ಕಲರ್ ತನಕ ನಂದು ಅಂತ ಹೇಳುತ್ತೆ. ಅಂದ್ರೆ ಈ ಕ್ರೀಕ್ ಏನಿದೆಯಲ್ಲ, ಇದು ಕಂಪ್ಲೀಟ್ ನಂದು ಅಂತ ಹೇಳಿದ್ರೆ, ಪಾಕಿಸ್ತಾನ ಇಲ್ಲ, ಇದು ಕಂಪ್ಲೀಟ್ ಬಾರ್ಡರ್ ಇಲ್ಲಿ ತನಕ ನಂದು, ನಾವು ಇಲ್ಲಿ ತನಕ ನಮ್ದು ಅಂತ ಹೇಳ್ತೀವಿ. ಹಂಗಾಗಿ ಏನಕ್ಕೆ ಇದು ಇಂಪಾರ್ಟೆಂಟ್ ಅಂದ್ರೆ, ಈಗ ನಿಮ್ಗೆ ಮುಂಬೈಲಿ ಏನಾಯ್ತು, ಹೋಟ್ಲು ಮೇಲೆ, ತಾಜ್ ಹೋಟ್ಲು ಮೇಲೆ ಏನಾಯ್ತು, ಅಟ್ಯಾಕ್ ಮಾಡಿದ್ರು.
ಹೆಂಗಾಯ್ತು? ಸಿ ಇಲ್ಲಿಂದ ನುಸುಳುವಿಕೆ, ಅದಕ್ಕೆ ಹರಾಮಿ ನಾಲ ಅಂತ ಕರೆಯೋದು. ಇಲ್ಲಿ ಸಣ್ಣದಾದ ಒಂದು 22 ಕಿಲೋಮೀಟರ್ ಅಲ್ಲಿ ಒಂದು ಸಣ್ಣದಾದ ನಾಲ ಇದೆ, 22 ಕಿಲೋಮೀಟರ್, ಅದನ್ನ ಹರಾಮಿ ನಾಲ ಅಂತ ಕರಿತೀವಿ. ಯಾಕೆಂದ್ರೆ ಪಾಕಿಸ್ತಾನದಲ್ಲಿ ನುಸುಳುಕೋರು ಜಾಸ್ತಿ. ಇಲ್ಲೂ ಬಂದು ಭಾರತದ ಬೋಟ್ ಇಟ್ಕೊಂಡು ಅವರು ಏನ್ ಮಾಡ್ತಾರೆ, ಈ ಕಡೆ ನಿಮ್ಗೆ ಮುಂಬೈಗೆ ಬರ್ತಾರೆ. ಸೊ ಹಂಗಾಗಿ ಆ ಒಂದು ಅಟ್ಯಾಕ್ ಆಗಿರ್ತಕ್ಕಂಥದ್ದು ಪ್ರಮುಖವಾಗಿ. ಓಕೆ, ಸೊ ಹಂಗಾರೆ ಇದಕ್ಕೆ ಎಂಡ್ ಅಲ್ವಾ? ಎಂಡ್ ಇದೆ. ಎಕ್ಸಾಮ್ ಅಲ್ಲಿ ಏನ್ ಬೇಕಾದ್ರೂ ಕೇಳಬಹುದು ನಿಮ್ಗೆ, ಸರ್ ಕ್ರೀಕ್, ಹರಾಮಿ ನಾಲ, ಮತ್ತೆ ನಿಮಗೆ ಇದು ಎಲ್ಲಿ ಬರುತ್ತೆ, ಈ ವಾಟ್ ಈಸ್ ಗ್ರೀನ್, ವಾಟ್ ಈಸ್ ರೆಡ್ ಲೈನ್ ಇನ್ ಸರ್ ಕ್ರೀಕ್ ಏರಿಯಾ ಕೇಳಬಹುದು. ಅದೇ ತರ ಇಲ್ಲಿ ಇಂಡಿಯಾ ಒಂದು ಸಲ್ವೇಗ್ ಪ್ರಿನ್ಸಿಪಲ್ ಅಡಿಯಲ್ಲಿ ಏನ್ ಮಾಡುತ್ತೆ ಗೊತ್ತಾ? ಈಗ ನನ್ಗೂ ಬೇಡಪ್ಪ ನಿನ್ಗೂ ಬೇಡ. ಓಕೆ, ಈಗ ಏನಾಗಿದೆ, ಈ ನಾಲೆ ಇದೆ, ಇದು ಉಬ್ಬರ ವಿಳಿತದಲ್ಲಿ ಮಾತ್ರ, ಅಂದ್ರೆ ಈ ಟೈಡಲ್ ಅಂದ್ರೆ ಉಬ್ಬರ ಬಂದಾಗ ತುಂಬಾ ನೀರು ಇಲ್ಲಿ ಬರುತ್ತೆ. ಇದರಿಂದ ಕೂಡ ನಾವು ಸಮುದ್ರಕ್ಕೆ ಹೋಗ್ಬೋದು. ಹೆಂಗ್ ಹೋಗ್ಬೋದು ಅಂದ್ರೆ, ನಾಲೆಗೆ ತುಂಬಾ ನೀರು ಬಂದಾಗ ಹಡಗಿನ ಮುಖಾಂತರ ಅಥವಾ ಈ ಬೋಟ್ ಮುಖಾಂತರ ಸಮುದ್ರಕ್ಕೂ ಕೂಡ ಹೋಗ್ಬೋದು. ಓಕೆ, ಇಲ್ಲಿ ಪ್ರಮುಖವಾಗಿ ನೀವು ನೋಡೋದಾದ್ರೆ ಟವಂಗ್, ಓಕೆ, ತವೆಗ್ ಪ್ರಿನ್ಸಿಪಲ್ ಇದೆ. ಏನದು ಪ್ರಿನ್ಸಿಪಲ್ ಅಂದ್ರೆ, ಒಂದು ನಾಲೆ ಹರಿತಾ ಇದ್ರೆ ಇವರು ಇಲ್ಲಿ ತನಕ ನಂದು ಅಂತ ಹೇಳ್ತಾರೆ, ನಾವು ಇಲ್ಲಿ ತನಕ ನಂದು ಅಂತೀವಿ. ಎರಡೂ ಬೇಡ, ಮಧ್ಯದಿಂದ ಮಾಡೋಣ, ಇದು ನಂದು ಇದು ನಿಂದು ಅಂತ ಮಾಡೋಣ ಅಂತ ಹೇಳ್ತಕ್ಕಂಥ. ಆದ್ರೆ ಅದಕ್ಕೂ ಕೂಡ ಏನಾಗುತ್ತೆ, ಪಾಕಿಸ್ತಾನ ಒಪ್ಕೊಳ್ಳಲ್ಲ. ಇದು ಕೂಡ ನಾವು ಕೊಟ್ಟಿದ್ವಿ ಇಂಡಿಯಾದಿಂದ. ತಲ್ವೆಕ್ ಪ್ರಿನ್ಸಿಪಲ್, ಇಂಟರ್ನ್ಯಾಷನಲ್ ಲಾ ಕೇಳ್ಬೋದು ಎಕ್ಸಾಮ್ ಅಲ್ಲಿ. ಇದು ಯಾವುದು ನಮ್ಮ ಭಾರತದಲ್ಲಿ ಇದೆ, ಈ ಒಂದು ಪ್ರಿನ್ಸಿಪಲ್ ಅಡಿಯಲ್ಲಿ ಗಡಿರೇಖೆಯನ್ನ ನಾವು ಗುರುತಿಸಿದ್ವಿ ಅಂತ ಕೇಳ್ಬೋದು. ಓಕೆ, ಇವೆಲ್ಲ ಗೊತ್ತಿರಬೇಕು. ಸರ್ಕ್ರಿಕ್ ಬಗ್ಗೆ, ಹರಾಮಿ ನಾಲ ಅಂತಂದ್ರೆ ಏನಕ್ಕೆ ಹರಾಮಿ ಅಂದ್ರೆ, ಅದನ್ನ ಹೇಳಿದ್ದು, ಈ ಒಂದು ಸಣ್ಣದಾದ ಇದೆಯಲ್ಲ, ಇಲ್ಲಿಂದ ನುಸುಳುಕೋರು ಬರ್ತಾರೆ. ಇದು ಸಿಂಧ್ ಪ್ರಾಂತ್ಯ ಪಾಕಿಸ್ತಾನ, ಇದು ಭಾರತದ ಗುಜರಾತ್. ಇಲ್ಲಿ ಬಂದು ಸ್ಮಗ್ಲಿಂಗ್ ಮಾಡಿಸ್ತಾರೆ, ಇಲ್ಲಿಂದ ಬೇರೆ ಬೇರೆ ಮೆಟೀರಿಯಲ್ಸ್ ಗಳನ್ನ ತರ್ತಾರೆ. ಓಕೆ, ಏನದು ಗಾಂಜಾ, ಅಫೀಮ್ ಆಗಿರ್ಬೋದು, ಅಥವಾ ಟೆರರಿಸ್ಟ್ ಗಳಾಗಿರ್ಬೋದು. ಸೊ ಹಾಗಾಗಿ ಇಲ್ಲಿ ನುಸುಳು ಕೊಡ್ತಾರಲ್ಲ, ಹಾಗಾಗಿ ಅದನ್ನ ಹರಾಮಿ ಅಂತ ಕರೀತಾರೆ. ಅರ್ಥ ಆಗ್ತಿದೆಯಲ್ಲ? ಸೊ ಇದ್ರ ಬಗ್ಗೆ ಗೊತ್ತಿರ್ಲಿ, ವೆರಿ ಇಂಪಾರ್ಟೆಂಟ್. ಇದೇನು ಅಂತ, ಇದೇನು ಎಷ್ಟು ಲೆಂತ್ ಇದೆ, ಏನು ರೆಡ್ ಗ್ರೀನ್ ಲೈನ್ ಏನು, ವೆರಿ ಇಂಪಾರ್ಟೆಂಟ್. ಇನ್ನು ಕಚತೀವು ದ್ವೀಪ, ವೆರಿ ಇಂಪಾರ್ಟೆಂಟ್. ಇದಂತೂ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕೇಳತಕ್ಕಂತ ಪ್ರಶ್ನೆಗಳು, ಇದರಿಂದ ಎಲ್ಲಾ ಎಕ್ಸಾಮ್ ಅಲ್ಲಿ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಕಚತೀವು ಐಲ್ಯಾಂಡ್ ಇರೋದು ಎಲ್ಲಿ ಸರ್? ಇದು ನಮ್ಮ ಭಾರತದ ಕೆಳಗೆ ಶ್ರೀಲಂಕಾದ ಮಧ್ಯ ಇರ್ತಕ್ಕಂಥ ಒಂದು ಸಣ್ಣವಾದ ದ್ವೀಪ. ಓಕೆ, ಗಲ್ಫ್ ಆಫ್ ಮನಾರ್ ಹತ್ರ ಬರುತ್ತೆ, ಮನಾರ್ ಐಲ್ಯಾಂಡ್ ಹತ್ರ ಬರುತ್ತೆ. ಓಕೆ, ಇಲ್ಲಿ ಬರುತ್ತೆ. ಇದು ಏನಕ್ಕೆ ಈಗ ಸುದ್ದಿಯಲ್ಲಿತ್ತು ತುಂಬಾ, ಇದು 1 ವರ್ಷ 2 ವರ್ಷ ಅಂತ ಹೇಳಂಗಿಲ್ಲ. ನಾವು ಲಾಸ್ಟ್ ಇಯರ್ ಕೂಡ ಸಂಸತ್ತಲ್ಲೂ ಕೂಡ ಸುದ್ದಿಯಲ್ಲಿತ್ತು. ಇವಾಗ ಎಲೆಕ್ಷನ್ ಟೈಮ್ ಪ್ರಧಾನಮಂತ್ರಿಗಳು ಹೇಳ್ತಾ ಇದಾರೆ, ಇದನ್ನ ಶ್ರೀಲಂಕಾಗೆ ಕೊಟ್ಟಿದ್ದು 1974 ಅಲ್ಲಿ ಆಗಿನ INC ಕಾಂಗ್ರೆಸ್ ಇಂದಿರಾ ಗಾಂಧಿ ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಡಿಸ್ಪ್ಯೂಟ್ಸ್ ನ ತಿಳ್ಕೊಳ್ಳೋಣ ಏನು ಅಂತ. ಇದು ಬ್ರಿಟಿಷರ ಕಾಲದಲ್ಲಿ ಫಸ್ಟ್ ಪೋರ್ಚುಗೀಸ್ ಬಂದು, ಬ್ರಿಟಿಷರು ವಶಪಡಿಸ್ಕೊಂಡ್ರು, ಬ್ರಿಟಿಷರ ಅಡಿಯಲ್ಲಿ ಇತ್ತು. ಅಲ್ಲಿಗೆ ಹೋಗಕ್ಕಿಂತ ಮುಂಚೆ ಶ್ರೀಲಂಕಾ ಇದು. ಓಕೆ, ಇಲ್ಲಿ ಜಾಫ್ನಾ ಅಂತ ಒಂದು ಕಿಂಗ್ಡಮ್, ಒಂದು ಡೈನಸ್ಟಿ ಆಳ್ತಾ ಇತ್ತು, ಅದರ ಅಡಿಯಲ್ಲಿತ್ತು. ಆಮೇಲೆ ಅವರಿಂದ ನಮ್ಮ ಈ ತಮಿಳುನಾಡು, ಇಲ್ಲಿ ರಾಮೇಶ್ವರಂ ಇದೆ. ಓಕೆ, ತಮಿಳುನಾಡಿನ ಮಧುರೈನ ರಾಮನಾಥ್ ಡೈನಸ್ಟಿ, ಜಮೀನ್ದಾರು ಡೈನಸ್ಟಿ ಅಂತಿತ್ತು, ಅವ್ರು ವಶಪಡಿಸ್ಕೊಂಡು ಅವ್ರ ಹತ್ರ ಇತ್ತು. ಆಮೇಲೆ ಬ್ರಿಟಿಷರು ಬಂದು, ಬ್ರಿಟಿಷರ ಹತ್ರ ಕೈಲಿ ಇತ್ತು. ಸ್ವತಂತ್ರ ನಂತರ ಇಶ್ಯೂಸ್ ಅಗೇನ್, ಇದು ನಮ್ಮ ಇಂಡಿಯಾದ, ಇದು ಶ್ರೀಲಂಕಾದ ಅಂತ. ಶ್ರೀಲಂಕಾ ಅವ್ರ ಹತ್ರ ಡಾಕ್ಯುಮೆಂಟ್ ಇದೆ, ಜಫ್ನ ನಂದು ಅಂತ ಹೇಳುತ್ತೆ. ಇಂಡಿಯಾ ಹತ್ರ ರಾಮನಾಡ, ಯಾಕಂದ್ರೆ ರಾಮನಾಡ್ ಡೈನಸ್ಟಿ ಅಂತ ಏನ್ ಕರಿತೀವಿ, ಡಾಕ್ಯುಮೆಂಟ್ಸ್ ನಮ್ಮ ಹತ್ರ ಅಷ್ಟು ಇರಲಿ. ಒಂದು ಇದು ಡಿಸ್ಪ್ಯೂಟ್ ಇದ್ದೇ ಇತ್ತು, ಯಾಕಂದ್ರೆ ಇಲ್ಲಿ ಮೀನುಗಾರಿಕೆ ಆದ ಸ್ಥಳ, ಮೀನುಗಾರಿಕೆಗೆ ಯಾರು ಹೋಗ್ಬೇಕು, ಏನ್ ಬಿಡ್ಬೇಕು, ತುಂಬಾ ಡಿಸ್ಪ್ಯೂಟ್ಸ್ ಇತ್ತು. ಕೊನೆಗೆ ಏನಾಗುತ್ತೆ, ಇಲ್ಲಿ ಪ್ರಮುಖವಾಗಿ ಇಲ್ಲಿ ನೋಡಿ, ಜಫ್ನಾ ಇದು. ಓಕೆ, ಇದು ಕಚತೀವು ಐಲ್ಯಾಂಡ್. 1974ರಲ್ಲಿ ಒಂದು ಕಡಲ ಒಪ್ಪಂದ ಮಾಡ್ಕೊಂಡು ಇಂದಿರಾ ಗಾಂಧಿ ಅವರು ಸಂಸತ್ನಲ್ಲಿ ಇಡ್ತಾರೆ. ಸಂಸತ್ನಲ್ಲಿ ವಿರೋಧ ಪಕ್ಷಗಳು ಟೀಕೆ, ಅವರು ವಿರೋಧ ಪಕ್ಷ ಸಂಸತ್ನ ಹೊರ ನಡ್ತಾರೆ. ಸೊ ಯಾದ್ರೂ ಕೂಡ ನೈಬರ್ ಫಸ್ಟ್ ಅನ್ನೋ ಅಡಿಯಲ್ಲಿ ಸಣ್ಣ ದ್ವೀಪ ಅಲ್ವಾ, ಇದು ಯಾರು ಇದರಲ್ಲಿ ವಾಸ ಮಾಡಕ್ ಯೋಗ್ಯತೆನೂ ಇಲ್ಲ, ಯೋಗ್ಯ ಇಲ್ಲ. ಯಾಕೆ ಯೋಗ್ಯ ಇಲ್ಲ? ಅಲ್ಲಿ ಕುಡಿಯುವ ನೀರು ಕೂಡ ಇಲ್ಲ. ಓಕೆ, ಒಂದು ಚರ್ಚ್ ಇದೆ, ಕ್ರಿಸ್ಮಸ್ ಟೈಮಲ್ಲಿ ಹೋಗಿ ಇಂಡಿಯಾದವರು ಭಾರತದವರು ಪೂಜೆ ಮಾಡಿ ಬರ್ತಾರೆ ಅಷ್ಟೇ. ಇದನ್ನ ಶ್ರೀಲಂಕಾಗೆ ಬಿಟ್ಕೊಡ್ತಾರೆ 1974ರಲ್ಲಿ ಒಂದು ಒಪ್ಪಂದ ಮಾಡಿ ಬಿಟ್ಕೊಡ್ತಾರೆ. ಇನ್ನು 76ರಲ್ಲಿ ಏನಾಗುತ್ತೆ, ಮೀನುಗಾರಿಕೆಗೋಸ್ಕರ ಒಂದು ಲೈನ್ ಎಳಿತಾರೆ, ಮ್ಯಾರಿಟೈಮ್ ಬೌಂಡ್ರಿ ಅಂತ. ಸೊ ಇದು ಕಚತೀವು ಇರ್ತಕ್ಕಂಥ ನೋಡಿ, ಇದು ಕರೆಕ್ಟ್ ಆಗಿ ಇಲ್ಲೇ ಬರುತ್ತೆ. ಓಕೆ, ನಮ್ಮ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಅಂತ ಏನ್ ಕರಿತೀವಿ, ಇಲ್ಲೇ ಬರುತ್ತೆ. ವಾಟ್ ಈಸ್ ಅವಾಗಿಂದ ಹೇಳ್ತಾ ಇದ್ರೆ ಸರ್, ಏನ್ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್? ಒಂದು ಲ್ಯಾಂಡ್ ಇದ್ರೆ ಆ ಲ್ಯಾಂಡ್ ನ ದೂರ, ಇಲ್ಲಿಂದ ದೂರ, ಈಗ ರಾಮೇಶ್ವರಂ ಇಂದ ಈ ಕಚತೀವು ಇದೆಯಲ್ಲ, ಇದು 33 ಕಿಲೋಮೀಟರ್ ಇದೆ ಸರ್. ಓಕೆ, ಜಫ್ನಾ ಇಂದ 64 ಕಿಲೋಮೀಟರ್ ಇದೆ. ಇಲ್ಲೊಂದು ಬರುತ್ತೆ
ಡೆಲ್ಫ್ಟಾ ಅಂತ ಐಲ್ಯಾಂಡ್, ಅಲ್ಲಿಂದ ನಿಮಗೆ ಅರೌಂಡ್ 28 ಕಿಲೋಮೀಟರ್ ಏನೋ ಇದೆ. ಈ ಡೆಲ್ಫ್ಟಾ ಅಂತ ಶ್ರೀಲಂಕಾಕ್ಕೆ ಸೇರೋದು, ಜಫ್ನಾ ಬಂದು ಶ್ರೀಲಂಕಾಕ್ಕೆ ಸೇರೋದು, ಇಲ್ಲಿ ರಾಮೇಶ್ವರಂ ಭಾರತ. ಸೊ ಈಗ ಇಲ್ಲಿ ಫಿಶಿಂಗ್ ಝೋನ್ ಮಾಡ್ಬೇಕಲ್ಲ, ನಮ್ದು ಇದೆ ಅದು ಒಂದು 1976 ಒಂದು ಒಪ್ಪಂದ ಮಾಡ್ಕೊತಾರೆ. ಓಕೆ, ಸೊ ಅದರ ಪ್ರಕಾರ ಈ ನಾಟಿಕಲ್ ಮೈಲ್ಸ್ ಅಂತಕ್ಕಂಥ ನಮ್ಮ ದೇಶದ ಇಂದ ಲ್ಯಾಂಡ್ ಇಂದ 12 ನಾಟಿಕಲ್ ಮೈಲ್ಸ್ ತನಕ ನಮ್ಮದು ಅದು ಕಂಪ್ಲೀಟ್ ಸಾಗರ. ಇನ್ನು ಇಲ್ಲಿಂದ ಮುಂದೆ ಹೋದ್ರೆ ಅಕಸ್ಮಾತ್ ನಮ್ಮ ದೇಶದ ಲ್ಯಾಂಡ್ ಇಂದ, ಯಾವುದೇ ದೇಶದ ಲ್ಯಾಂಡ್ ಆಗಲಿ, ಅಲ್ಲಿಂದ 220 ನಾಟಿಕಲ್ ಮೈಲ್ ಏನಿದೆಯಲ್ಲ ಅದು ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಅಂತ ಕರಿತೀವಿ ನೋಡಿ. 200 ನಾಟಿಕಲ್ ಮೈಲ್ಸ್, 220 ಅಂತಾನೆ ಹೇಳ್ತಾ ಇದ್ದೀನಿ ಅವಾಗಿಂದ, ಸಾರಿ, 200 ನಾಟಿಕಲ್ ಮೈಲ್ಸ್ ಇದು ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್. ಅಂದ್ರೆ ಈ ಒಂದು ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಅಲ್ಲಿ ನೀವು ಏನ್ ಬೇಕಾದ್ರೂ ಮಾಡಬಹುದು. ಅಂದ್ರೆ ಪರ್ಮಿಷನ್ ತಗೊಂಡು ಇಂಟರ್ನ್ಯಾಷನಲ್ ಒಂದು ಸಾಗರದ ಒಪ್ಪಂದದ ಪ್ರಕಾರ ಪರ್ಮಿಷನ್ ತಗೊಂಡು ಈ ಒಂದು ನಿಮ್ಮ ಕಂಟ್ರಿಯಿಂದ ಲ್ಯಾಂಡ್ ಇಂದ 200 ನಾಟಿಕಲ್ ಮೈಲ್ಸ್ ಆಗಿರ್ತಕ್ಕಂಥ ದೂರ ತನಕ ನೀವು ಏನ್ ಮಾಡಬಹುದು ಸರ್, ಗಣಿಗಾರಿಕೆ ಮಾಡಬಹುದು. ಅಲ್ಲಿನ ನ್ಯಾಚುರಲ್ಸ್ ಗಳನ್ನ, ಪೆಟ್ರೋಲಿಯಂ ಪ್ರಾಡಕ್ಟ್, ನ್ಯಾಚುರಲ್ ಗ್ಯಾಸ್ ಏನ್ ಬೇಕಾದ್ರೂ ತೆಗಿಬಹುದು. ಸೊ ಹಂಗಾಗಿ ಇಲ್ಲಿ ಏನಾಗುತ್ತೆ, ಅದೊಂದೇ ಅಲ್ಲ ಫಿಶಿಂಗ್. ಸೊ ಈಗ ಇದೆರಡು ಮಧ್ಯ ಬರುತ್ತಲ್ಲ, ಒಂದು ಲೈನ್ ಮಾಡ್ತಾರೆ 1976. ಸೊ ಅವಾಗ್ಲಿಂದ ಡಿಸ್ಪ್ಯೂಟ್ ಸ್ಟಾರ್ಟ್ ಆಗ್ಬಿಡುತ್ತೆ. ಏನ್ ಸರ್ ಡಿಸ್ಪ್ಯೂಟ್ ಸ್ಟಾರ್ಟ್ ಆಗುತ್ತೆ, ಇದು ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಇದೆಯಲ್ಲ, ಇದು ಕಚತೀವು ದ್ವೀಪದ ಹತ್ರನೇ ಬರುತ್ತೆ. ಎರಡು ದೇಶಕ್ಕೂ ಕೂಡ ಅದು ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್. ಹಿಂಗಾಗಿ ಅಲ್ಲಿ ಮೀನುಗಾರಿಕೆಗೆ ಸಂಬಂಧಪಟ್ಟಂತೆ ಅನಿಶ್ಚಿತತೆ ಮೂಡುತ್ತೆ. ಇದು ನನಗ್ ಬರ್ಬೇಕಾ, ಈಗ ಅವ್ರು ಬರ್ಬೇಕಾ, ಡಿಸ್ಪ್ಯೂಟ್ ಸ್ಟಾರ್ಟ್ ಆಗೋಯ್ತು. ಹೋಗ್ಲಿ, ಈ ಐಲ್ಯಾಂಡ್ ಯಾರ್ದು, ನಾವು 1974 ನಾವು ಪಾಕಿಸ್ತಾನಕ್ಕೆ ಬರ್ಕೊಟ್ಬಿಟ್ಟಿದೀವಿ, ಒಂದು ಲೆಟರ್ ಮುಖಾಂತರ ಒಪ್ಪಂದದ ಪ್ರಕಾರ ಕೊಟ್ಬಿಟ್ಟಿದೀವಿ. ಸೊ ಈಗ ಡಿಸ್ಪ್ಯೂಟ್ಸ್, ಈಗ ಮೀನುಗಾರಿಕರು ಬರ್ತಾರೆ, ಶ್ರೀಲಂಕಾದವರು ಅರೆಸ್ಟ್ ಮಾಡ್ತಾರೆ. ನಾವು ನ್ಯೂಸ್ ಅಲ್ಲ, ನಾವು 5-10 ವರ್ಷದಿಂದ ನೋಡ್ತಾನೆ ಇದೀವಿ. ಓಕೆ, ಸೊ ಈ ಒಂದು ಪರಿಸ್ಥಿತಿ ಅಲ್ಲಿ ಆಗಿರ್ತಕ್ಕಂಥ. ಸೊ ಎಲ್ಲ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದೀನಿ, ಗೊತ್ತಿರ್ಲಿ. ಅಲ್ಲಿ ಕ್ಯಾಥೋಲಿಕ್ ದೇಗುಲ ಇದೆ, ಅದು ಪೂಜೆಗೋಸ್ಕರ ಹೋಗ್ತಾರೆ ಅಷ್ಟೇ, ವಿಶ್ರಾಂತಿ ತಗೊಳಕೋಸ್ಕರ, ಬಲೆಗಳನ್ನ ಒಣಗಿಸ್ಕೋಸ್ಕರ ಅಲ್ಲಿ ಹೋಗ್ತಾರೆ. ಬಟ್ ಇವಾಗ ಸ್ಟ್ರಾಟಜಿಕಲಿ ಕೂಡ ಅದಷ್ಟು ಇಂಪಾರ್ಟೆಂಟ್ ಅಲ್ದಾದ್ರೂ ಕೂಡ ಮೀನುಗಾರಿಕೆಗಂತೂ ಬೇಕೇ ಬೇಕಾಗುತ್ತೆ. ಓಕೆ, ಸೊ ಇವೆಲ್ಲ ಗೊತ್ತಿರ್ಲಿ, ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ಅದ್ರ ಹಿಸ್ಟ್ರಿ ಹೇಳಿದೀನಿ, ಅದ್ರ ಜಿಯೋಗ್ರಫಿ ಕೂಡ ನಿಮ್ಗೆ ಗೊತ್ತಿರಬೇಕು. ಏನ್ ಸರ್ ಜಿಯೋಗ್ರಫಿ? ಸರ್ ಇದು ಎಲ್ಲಿದೆ, ಎಲ್ಲಿ ಬರುತ್ತೆ, ಇದು ಹೆಂಗಾಯ್ತು? ಇದು ಜ್ವಾಲಾಮುಖಿ ಸ್ಫೋಟದಿಂದ 14ನೇ ಶತಮಾನದಲ್ಲಿ ಆಗಿರ್ತಕ್ಕಂಥ, ವಾಲ್ಕನಿಕ್ ಇಂದ ಆಗಿರ್ತಕ್ಕಂಥ ಒಂದು ದ್ವೀಪ. 285 ಎಕರೆ ಇರ್ತಕ್ಕಂಥ ಜನವಸತಿ ಇಲ್ಲದ ಒಂದು ಚಿಕ್ಕ ದ್ವೀಪ. ಜನವಸತಿ ಇಲ್ಲ, ಗೊತ್ತಿರ್ಲಿ. 285 ಎಕರೆ ಇದೆ. 1.6 ಕಿಲೋಮೀಟರ್ ಗಿಂತ ಹೆಚ್ಚಿಲ್ಲ ಅದು. ದೂರ ಆದ್ರೂ ಲೆಂತ್ ನೋಡಿದ್ರೆ 1.6 ಕಿಲೋಮೀಟರ್ ಅಷ್ಟೇ. ಇನ್ನು ಅಗಲ ನೋಡಿದ್ರೆ ನಿಮ್ಗೆ 300 ಮೀಟರ್ ಅಷ್ಟೇ ಇರ್ತಕ್ಕಂಥ. ಓಕೆ, ರಾಮೇಶ್ವರದಿಂದ 33 ಕಿಲೋಮೀಟರ್, ಜಫ್ನಾ ಇಂದ 62 ಕಿಲೋಮೀಟರ್. ಜನವಸತಿ ಡೆಲ್ಫ್ ಇಂದ, ಇಲ್ಲಿ ಡೆಲ್ಫ್ ಅಂತಕ್ಕಂಥದ್ದಿದೆ, ಡೆಲ್ಫ್ ಅಂತ, ಅಲ್ಲಿಂದ 24 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ದ್ವೀಪ. ಸೊ ಅದರ ಲೊಕೇಶನ್ಸ್ ಅದೇನು ಅಂತ ಗೊತ್ತಿರಬೇಕು. ಹಂಗೆ ನಾವ್ ಇಲ್ಲೇ ಇದೀವಲ್ಲ, ಇಲ್ಲಿಂದ ಕೆಳಗೆ ಬಂದ್ರೆ ನಿಮ್ಗೆ ವೆಡ್ಜ್ ಬ್ಯಾಂಕ್ ಅಂತ ಬರುತ್ತೆ, ಅದೊಂದು ತಿಳ್ಕೊಂಬಿಡಿ. ಸ್ಮಾಲ್, ಇದೊಂದು ಫಿಶಿಂಗ್ ಝೋನ್. ಓಕೆ, ಇದು ಯಾಕೆ ಅಂತಂದ್ರೆ ಇದು ಹಿಂದೂ ಮಹಾಸಾಗರ ಈ ಕಡೆ, ಇದು ಅಂದ್ರೆ ಒಂದು ಒಳ್ಳೆ ಆದರೆ ಫಿಶಿಂಗ್ ಝೋನ್. ಕೇಪ್ ಆಫ್ ಕೆಮೋರಿಯನ್ ಹತ್ರ ಬರುತ್ತೆ, ಇದು ಕೇಪ್ ಆಫ್ ಕೆಮೋರಿಯನ್ ಹತ್ರ ಬರುತ್ತೆ. ಕನ್ಯಾಕುಮಾರಿಯ ದಕ್ಷಿಣಕ್ಕಿದೆ. 4000 ಚದರ ಮೀಟರ್ ಮೈಲಿ ಇಲ್ಲಿ ಒಂದು ಉದ್ದ ಅಗಲ ಇರ್ತಕ್ಕಂಥದ್ದು. ಇದು ಅತಿ ದೊಡ್ಡ ಮೀನುಗಾರಿಕಾ ಸಂಪನ್ಮೂಲ, ಮೀನುಗಾರಿಕೆ ಹೆಚ್ಚಿದೆ. ಇದು ನಮ್ಮ ಭಾರತ ಅಡಿಗೆ ಬರುತ್ತೆ. ಸೊ ಇದನ್ನ 1974 ಒಪ್ಪಂದದಲ್ಲೇ ನಾವು ಅದನ್ನ ಸಾರ್ವಭೌಮದ್ರ ಮೇಲೆ ಹೊಂದಿದೀವಿ, ಹೇಳಿದೀವಿ ಕೂಡ. ಸೊ ಹಂಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಭಾರತಕ್ಕೆ ಫಿಶಿಂಗ್ ಗೋಸ್ಕರ. ಓಕೆ, ಇದನ್ನು ಕೂಡ ಒಂದ್ಸಲ ತಿಳ್ಕೊಂಡ್ವಿ. ಓಕೆ, ಎಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ, ಗೊತ್ತಿರ್ಲಿ, ವೆರಿ ಇಂಪಾರ್ಟೆಂಟ್. ಅರ್ಥ ಆಗ್ತಿದೆ ಅನ್ಕೋತೀನಿ. ನಾನು ನೆಕ್ಸ್ಟ್ ಬರ್ತೀನಿ. ಟುವಲು ಐಲ್ಯಾಂಡ್ಸ್ ಬಗ್ಗೆ ಗೊತ್ತಿರಬೇಕು. ಟುವಲು ಐಲ್ಯಾಂಡ್ಸ್ ಒಂದು ಪಾಲಿನೇಷಿಯನ್ ಐಲ್ಯಾಂಡ್. ಪಾಲಿನೇಷಿಯಾ ಅಂದ್ರೇನು? ಪಾಲಿನೇಷಿಯಾ, ವಾಟ್ ಇಸ್ ಪಾಲಿನೇಷಿಯಾ ದ್ವೀಪ? ಇದು ನಿಮಗೆ ಇಲ್ಲಿ ಎಲ್ಲಿ ಬರುತ್ತೆ ಇದು ಅಂತಂದ್ರೆ ಹವಾಯಿ ಮತ್ತೆ ಆಸ್ಟ್ರೇಲಿಯಾ. ಇಲ್ಲಿ ಆಸ್ಟ್ರೇಲಿಯಾ ಇದೆ, ಇಲ್ಲಿ ಮೇಲ್ಗಡೆ ಬಂದ್ರೆ ಇಲ್ಲಿ ಹವಾಯಿ ದ್ವೀಪ ಇದೆ, ಹವಾಯಿ ದ್ವೀಪ. ಓಕೆ, ತುವಲು ಐಲ್ಯಾಂಡ್. ಓಕೆ, ಏನಕ್ಕೆ ಸುದ್ದಿಯಲ್ಲಿದೆ? 2 ರೀತಿ ಸುದ್ದಿಯಲ್ಲಿದೆ. ಒಂದು, ಈ ತುವಾಲು ಐಲ್ಯಾಂಡ್ ಮುಳುಗೋಗ್ತಾ ಇದೆ. ದಿಸ್ ಈಸ್ ದ ಫಸ್ಟ್ ಕಂಟ್ರಿ ನೀರಿನಲ್ಲಿ ಹವಾಮಾನದ ಇದರಿಂದ ಮುಳುಗೋಗ್ತಾ ಇರ್ತಕ್ಕಂಥ, ಆಲ್ಮೋಸ್ಟ್ ಮುಳುಗೋಗಿದೆ ಅಂತಾನೆ ಹೇಳ್ಬೋದು. ಇದು ಜಸ್ಟ್ 4.6 ಮೀಟರ್ ಎತ್ತರದಲ್ಲಿ ಇರ್ತಕ್ಕಂಥ ಒಂದು ಚಿಕ್ಕದಾದ, ಜಾಗತಿಕವಾಗಿ ವರ್ಲ್ಡ್ ಅಲ್ಲಿ ಅತಿ 4ನೇ ಚಿಕ್ಕ ದೇಶ ಇದೆ. ಇದು ಭೌಗೋಳಿಕವಾಗಿ ನಿಮಗೆ ಎಲ್ಲಿ ಬರುತ್ತೆ ಅಂದ್ರೆ ದಕ್ಷಿಣ ಮತ್ತು ಪೂರ್ವ ಅರ್ಧಗೋಳದಲ್ಲಿ ಬರುತ್ತೆ. ಅಂದ್ರೆ ಇಲ್ಲಿ ನಿಮಗೆ 0 ಡಿಗ್ರಿ ಇದ್ರೆ, ಐ ವಿಲ್ ಶೋ ಯು. ಇಲ್ಲಿ 0 ಡಿಗ್ರಿ ಇದ್ರೆ, ಇಲ್ಲಿ 20 ಡಿಗ್ರಿ ಇದು ದಕ್ಷಿಣ ಅಂದ್ರೆ ಸೌತ್, ಇದು ನಾರ್ತ್. ಓಕೆ, ಸೊ ಇಲ್ಲಿ ಹವಾಯಿ ಇದೆ. ಕೇಳಬಹುದು ಎಕ್ಸಾಮ್ ಅಲ್ಲಿ. ನಾನು ಯಾಕೆ ಕೇಳ್ತೇನೆ ಇವೆಲ್ಲ ಅಂದ್ರೆ ಮ್ಯಾಪ್ ಬೇಸ್ಡ್ ಪ್ಲೇಸಸ್ ಇನ್ ನ್ಯೂಸ್ ಕೇಳ್ತೇನೆ. ಈಗ ನಿಮ್ಗೆ ಫಾರ್ ಎಕ್ಸಾಂಪಲ್ ಪ್ರಮುಖವಾಗಿ ತುವಲು ಐಲ್ಯಾಂಡ್, ಕಿರ್ಬಟಿ ಐಲ್ಯಾಂಡ್, ಹವಾಯಿ ಐಲ್ಯಾಂಡ್ ಯಾವುದು 0 ಡಿಗ್ರಿ ಇದೆ ಕೇಳ್ತೀನಿ. ಕಿರ್ಬಟಿ ಐಲ್ಯಾಂಡ್ 0 ಡಿಗ್ರಿ ಇದೆ, ಇದು ಕೇಳಬಹುದು. ಓಕೆ,
ತುವಲು ಐಲ್ಯಾಂಡ್ ನೋಡಿ ಯಾವ್ದು ಹತ್ರ ಇದೆ, ತುವಲು ಐಲ್ಯಾಂಡ್ ಹತ್ರ ಇದೆ. ಹವಾಯಿ 9 ಡಿಗ್ರಿ 10 ಡಿಗ್ರಿ ಆಸುಪಾಸುಕ್ಕಿಂತ ಮೇಲೆ ಜಾಸ್ತಿ ಇದೆ 0 ಡಿಗ್ರಿಗಿಂತ. ಹವಾಯಿ ಐಲ್ಯಾಂಡ್ ಬಂದು ನದರ್ನ್ ಹೆಮಿಸ್ಫಿಯರ್ ಅಂದ್ರೆ ಉತ್ತರ ಅರ್ಧಗೋಳದಲ್ಲಿ ಬರುತ್ತೆ. ಉತ್ತರ ಅರ್ಧಗೋಳ, ಇದು ಪೂರ್ವ ಅರ್ಧಗೋಳ. ಪೂರ್ವ, ಓಕೆ, ಹಿಂಗ್ ಮಾಡಿದ್ರೆ ಪೂರ್ವ ಅರ್ಧಗೋಳ. ಇಲ್ಲಿ ನೋಡಿ ಪೂರ್ವ ಅರ್ಧಗೋಳ ಎಲ್ಲಿ ಬರುತ್ತೆ ಸರ್? ಇದು 180 ಡಿಗ್ರಿ 160 ಡಿಗ್ರಿ ಮಧ್ಯ ಬರುತ್ತೆ. ಓಕೆ, ತುವಲು ಐಲ್ಯಾಂಡ್. ಸೊ ಗೊತ್ತಿರ್ಲಿ, ಇದನ್ನ ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ಪಾಲಿನೇಷಿಯಾ ಅಂತಂದ್ರೆ ಇಷ್ಟೇ, ಇದು ಸಣ್ಣ 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 ಐಲ್ಯಾಂಡ್ ಇದೆಯಲ್ಲ. ಈಗ ನಾನು ನಿಮ್ಗೆ ಹೇಳ್ತೀನಿ, ಈಗ ಓಷೇನಿಯಾ ಅಂತ ಕರಿತೀವಿ. ಆಸ್ಟ್ರೇಲಿಯಾ ಖಂಡನ ಓಷೇನಿಯಾ ಖಂಡ ಅಂತ ಕರಿತೀವಿ. ಓಷೇನಿಯಾ ಅಂದ್ರೆ ಆಸ್ಟ್ರೇಲಿಯಾ ಪ್ಲಸ್ ನ್ಯೂಜಿಲ್ಯಾಂಡ್ ಅಂತ ಅರ್ಥ. ಮತ್ತೆ ಅದರ ಸಬ್ ಗ್ರೂಪ್ ಇವೆಲ್ಲ ಇದೆಯಲ್ಲ, ಅದರ ಸಬ್ ಗ್ರೂಪ್ ಇಂದ ಪಾಲಿನೇಷಿಯಾ ಅಂತ ಕರಿತೀವಿ. ಒಂದೊಂದು ಸಣ್ಣ ಸಣ್ಣ ಐಲ್ಯಾಂಡ್, ಒಂದೊಂದು ಈಗ ಹವಾಯಿ ಬಂದು USA ಹತ್ರ ಇದೆ, ಬೇರೆ ಬೇರೆ. ಈಗ ಫಾರ್ ಎಕ್ಸಾಂಪಲ್ ನಾನು ಇಲ್ಲೇ ಹೇಳ್ತೀನಿ ನಿಮ್ಗೆ, ನೋಡಿ ಐ ವಿಲ್ ಶೋ ಯು. ಈಗ ತೊಕೆಲವು ಅಂತಕ್ಕಂಥ ನ್ಯೂಜಿಲ್ಯಾಂಡ್ ನ ವಶದಲ್ಲಿದೆ. ವಾಲಿಸ್ ಅಂಡ್ ಫುಟನ್ ಅಂದ್ರೆ ಫ್ರಾನ್ಸ್ ವಶದಲ್ಲಿದೆ. ಅಂದ್ರೆ ಇದು ಪಾಲಿನೇಷಿಯನ್ ಕಂಟ್ರಿ ಅಂತ ಕರೀತಾರೆ. ಅದಕ್ಕೆ ಇದನ್ನ ಅವರು ಏನ್ ಮಾಡ್ತಾರೆ, ಒಂದು ಟ್ರಯಾಂಗಲ್ ಆಧಾರದಲ್ಲಿ ಮಾಡಿ ಪಾಲಿನೇಷಿಯಾ ಅಂತ ಕರೀತಾರೆ. ಪಾಲಿ ಅಂದ್ರೆ ಮೆನಿ, ತುಂಬಾ ಇದೆ ಅಂತ. ಓಷೇನಿಯಾದ ಅಡಿಯಲ್ಲೇ ಬರ್ತಕ್ಕಂತ ಒಂದು, ಅಂದ್ರೆ ನಮ್ಮ ಆಸ್ಟ್ರೇಲಿಯಾದ ಅಡಿಯಲ್ಲೇ ಬರ್ತಕ್ಕಂಥ ಕಂಟ್ರಿ, ಖಂಡ ಅಂತ ಏನ್ ಕರಿತೀವಿ, ಓಷೇನಿಯಾ ಖಂಡ ಅಂತ ಕರಿತೀವಿ. ಆಸ್ಟ್ರೇಲಿಯಾ ಅನ್ನಕ್ಕಿಂತ ಓಷೇನಿಯಾ ಅಂತ ಯೂಸ್ ಮಾಡಬೇಕು. ಸೊ ಅದ್ರಲ್ಲಿ ಅದರ ಒಂದು ಸಬ್ ಗ್ರೂಪ್ ಅಷ್ಟೇ ಪಾಲಿನೇಷಿಯಾ. ಓಕೆ, ಸೊ ಇದ್ರ ಬಗ್ಗೆ ಗೊತ್ತಿರ್ಲಿ, ಅದ್ರ ಲೊಕೇಶನ್ ಬಗ್ಗೆ ಗೊತ್ತಿರ್ಲಿ, ಎಲ್ಲಿ ಬರುತ್ತೆ ಅನ್ನೋದು ಗೊತ್ತಿರ್ಲಿ, ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ಅರ್ಥ ಆಗ್ತಿಲ್ಲ, ಮುಳುಗ್ತಾ ಇರ್ತಕ್ಕಂಥ ದ್ವೀಪ ಸಮೂಹ. ಇದು ಒಟ್ಟು 3 ರೀಫ್, 6 ಹವಳ, ಒಟ್ಟು 9 ಸಣ್ಣ ಹವಳ ದ್ವೀಪಗಳಿಂದ ಕೂಡಿರ್ತಕ್ಕಂಥ ಒಂದು ಕಂಟ್ರಿ ಇದು. 9 ಹವಳ ದ್ವೀಪದಿಂದ ಕೂಡಿರ್ತಕ್ಕಂಥದ್ದು. ಓಕೆ, ಇದು ಗೊತ್ತಿರಬೇಕು. 9 ಇದೆ ಅಂತ, ಹವಳದಿಗಳಿಂದ ಆಗಿರ್ತಕ್ಕಂಥದ್ದು, ಎಲ್ಲಿ ಬರುತ್ತೆ ಅನ್ನೋದು ಗೊತ್ತಿರಬೇಕು, ಲೊಕೇಶನ್. ಓಕೆ, ಮತ್ತೆ ಇನ್ನೊಂದೇನು ಅಂತಂದ್ರೆ ಅದರ ಬಾರ್ಡರಿಂಗ್ ಮ್ಯಾಪ್ ಅಲ್ಲಿ ನೋಡೋದಾದ್ರೆ, ಇಲ್ಲಿ ನೋಡಿ, ಇಲ್ಲಿ ಉತ್ತರ ತುವಲು, ಓಕೆ, ಇದರ ಮೇಲ್ಗಡೆ ಬಂದು ಕಿರುಬತ್ತಿ ಇದೆ. ಓಕೆ, ಇದು 0 ಡಿಗ್ರಿ ಪಾಸ್ ಆಗುತ್ತೆ, ಗೊತ್ತಿರ್ಲಿ. ಓಕೆ, ಕಿರುಬಟ್ಟಿ ಐಲ್ಯಾಂಡ್. ಇನ್ನು ಈ ಕಡೆ ಬಂದ್ರೆ ಸೊಲೊಮೋನ್ ಐಲ್ಯಾಂಡ್ ಇದೆ, ವನುವತ ಐಲ್ಯಾಂಡ್ ಇದೆ. ಈ ಕಡೆ ಬಂದ್ರೆ ಅಂದ್ರೆ ವನುವತ ಐಲ್ಯಾಂಡ್ ನ ಈಶಾನ್ಯಕ್ಕೆ ತುವಲು ಐಲ್ಯಾಂಡ್ ಇದೆ. ಫಿಜಿಯ ಉತ್ತರಕ್ಕೆ ತುವಲು ಐಲ್ಯಾಂಡ್, ಕಿರುಬತ್ತಿಯ ದಕ್ಷಿಣಕ್ಕೆ ತುವಲು ಐಲ್ಯಾಂಡ್ ಇದೆ. ಅರ್ಥ ಆಗ್ತಿದೆಯಲ್ಲ? ಸೊ ಹಿಂಗೆ ಈ ಪಕ್ಕ ಪಕ್ಕ ಐಲ್ಯಾಂಡ್ ಗಳ ಹೆಸರು ಕೂಡ ಒಂದ್ಸಲ ನೋಡ್ಕೊಂಡ್ರೆ ವೆರಿ ಇಂಪಾರ್ಟೆಂಟ್. ಇನ್ನು ಇದರ ಕ್ಯಾಪಿಟಲ್ ವಯಾಕು ಅಂತ ಕರಿತೀವಿ. ಇದು ಈ ಒಂದು 9 ಅಟಾಲ್ಸ್ ರೀಫ್ಸ್ ಗಳು ಸೇರಿ, ಸಣ್ಣ 9 ದ್ವೀಪಗಳು ಸೇರಿ ಆಗಿರೋದು ಅಂತ ಹೇಳದ್ನಲ್ಲ, ಒಂದು ರಾಷ್ಟ್ರ ಅಂತ. ಇದು ಫುನಫಟ್ಟಿ ಅಟಾಲ್ ಅಂತಕ್ಕಂತ ಒಂದು ಇದರಲ್ಲಿ ಅದರ ಕ್ಯಾಪಿಟಲ್ ಇರ್ತಕ್ಕಂಥ. ಓಕೆ, ಸೊ ವೆರಿ ಇಂಪಾರ್ಟೆಂಟ್. ಇದು ಪೆಸಿಫಿಕ್ ಓಷನ್ ಅಲ್ಲಿ ಬರುತ್ತೆ. ಪೆಸಿಫಿಕ್ ಓಷನ್ ನ ಎಲ್ಲಿ ಬರುತ್ತೆ ಸರ್? ವೆಸ್ಟರ್ನ್ ಅಂಡ್ ಮಿಡಲ್ ಹತ್ರ ಬರುತ್ತೆ. ಸೊ ಅರ್ಥ ಆಗಿದೆ ಅನ್ಕೋತೀನಿ. ತುವಲು ಐಲ್ಯಾಂಡ್ ಸಿಂಪಲ್ ಆಗಿ ಕೇಳ್ತಾರೆ, ನಾನು ಜಾಸ್ತಿ ಇನ್ಫಾರ್ಮೇಶನ್ ಕೊಡ್ತೀನಿ ಅಷ್ಟೇ ನಿಮ್ಗೆ. ಸೊ ಮುಳುಗ್ತಾ ಇದೆ, ಎಲ್ಲಿ ಬರುತ್ತೆ, ಅದರ ಕ್ಯಾಪಿಟಲ್ ಏನು? ಓಕೆ, 0 ಡಿಗ್ರಿ ಆಸುಪಾಸು. ಇದು ಅದರ ಸೌತ್ ಅಲ್ಲಿ ಇದೆಯಾ, ದಕ್ಷಿಣಾರ್ಧಗೋಳದಲ್ಲಿದೆಯಾ, ಉತ್ತರಾರ್ಧಗೋಳದಲ್ಲಿದೆಯಾ, ಹಿಂಗೆ ಕ್ವಶನ್ಸ್ ಗಳು ಬರ್ತಕ್ಕಂಥದ್ದು. ಸೊ ಈ ತರದ್ದು ನಿಮ್ಗೆ, ಯಾಕಂದ್ರೆ ನಾವು ಇತ್ತೀಚೆಗೆ ನೋಡಿದ್ವಿ, PC ಕೇಳ್ಬಿಟ್ಟಿದ್ದ ಮಾಲ್ಡೀವ್ಸ್ ಆ ಸುತ್ತಮುತ್ತ ಯಾವ್ದು 0 ಡಿಗ್ರಿಗೆ ಇದೆ ಅಂತ ಕೇಳ್ಬಿಟ್ಟಿದ್ದ. PC ಕೇಳ್ತಾನೆ ಅಂದ್ಮೇಲೆ ಇದು ಬೇರೆ ಬೇರೆ ಎಕ್ಸಾಮ್ ಅಲ್ಲಿ ಕೇಳಲ್ವಾ? ಕೇಳ್ತಾನೆ. ಇದು 0 ಡಿಗ್ರಿ ಬಗ್ಗೆ ಮಾತಾಡ್ತಾ ಇದ್ದೆ ನಾನು. ಸೊ 0 ಡಿಗ್ರಿ ಒಟ್ಟು 13 ಕಂಟ್ರಿ, 3 ಕಾಂಟಿನೆಂಟ್ ಮುಖಾಂತರ ಓಕೆ ಪಾಸ್ ಆಗೋದು. 3 ಖಂಡಗಳು, 13 ಕಂಟ್ರಿಗಳು, ಯಾವ್ದು ಅಂತ ನೋಡ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್ ಸರ್. ಈ 0 ಡಿಗ್ರಿ ಕೇಳ್ತಾನೆ. ಓಕೆ, ಕಿರುಬಿಟ್ಟಿ. ಓಕೆ, ಇದ್ರ ಕೆಳಗಡೆ ಇಲ್ಲಿ ಬರೋದು ನಮ್ಗೆ ತುವಲು, ದಕ್ಷಿಣ ಅರ್ಧಗೋಳದಲ್ಲಿ. ಹವಾಯಿ ನಮ್ಗೆ ಬರೋದು ಉತ್ತರ ಅರ್ಧಗೋಳ, ಹವಾಯಿ ದ್ವೀಪ. ಓಕೆ, ಫೈನ್ ಫೈನ್. ನೆಕ್ಸ್ಟ್ ಬರ್ತೇನೆ, ಕ್ರಾ ಇಸ್ತಮಸ್ ಅಂತ. ಕ್ರಾ ಕಾಲುವೆ, ವೆರಿ ಇಂಪಾರ್ಟೆಂಟ್. ನಾವು GK ಕೂಡ ಡಿಸ್ಕಸ್ ಮಾಡ್ತಾ ಇರ್ತೇನೆ ಇದ್ರ ಬಗ್ಗೆ, ಕರೆಂಟ್ ಅಫೇರ್. ನೋಡಿ, ಇದೊಂದು ಸಣ್ಣದಾದ ಥೈಲ್ಯಾಂಡ್ ನ ದಕ್ಷಿಣ ಭಾಗ ಮತ್ತು ಮಲೇಷಿಯಾದ ನಡುವೆ ಕನೆಕ್ಟ್ ಮಾಡ್ಬೇಕು. ಈ ಭೂಮಿನ ಒಡೆದು ಈ ನಮ್ಮ ಅಂಡಮಾನ್ ಸಮುದ್ರ, ಗಲ್ಫ್ ಆಫ್ ಥೈಲ್ಯಾಂಡ್ ನ ಕನೆಕ್ಟ್ ಮಾಡ್ಬೇಕು ಅಂತ ಹೇಳಿ ಮಾಡ್ತಿರ್ತಕ್ಕಂಥದ್ದು ಒಂದು ಕಾಲುವೆ. ಜಸ್ಟ್ 44 ಕಿಲೋಮೀಟರ್ ಅಷ್ಟೇ. ಈಗೇನಕ್ಕೆ ನ್ಯೂಸ್ ಅಲ್ಲಿ ಇತ್ತು? ತುಂಬಾ ವರ್ಷದಿಂದ ನ್ಯೂಸ್ ಅಲ್ಲಿ ಇದೆ. ಈಗೇನಕ್ಕೆ ನ್ಯೂಸ್ ಅಲ್ಲಿ ಇತ್ತು ಈ ವರ್ಷ ಅಂದ್ರೆ, ತೈಲ ಪ್ರಧಾನಿ ಇದಕ್ಕೆ ಒಂದು $100 ಕೋಟಿ ಭೂ ಸೇತುವೆ ಯೋಜನೆಗೆ ದುಡ್ಡು ಕೊಡ್ತಾ ಇದ್ದಾರೆ. ಅದಕ್ಕೆ ಅನೌನ್ಸ್ ಮಾಡಿದ್ದಾರೆ. ಹೆಂಗೆ ನಮ್ಮ ಸೂಯೇಜ್ ಕೆನಾಲ್, ಪನಾಮಾ ಕಾಲುವೆ ಇದೆಯಲ್ಲ, ಆ ತರ. ಓಕೆ, ವೆರಿ ಇಂಪಾರ್ಟೆಂಟ್. ಇದು ಕಾಲುವೆ ಅಂತದನ್ನು 2 ಭೂ ಪ್ರದೇಶಗಳನ್ನು ಸೇರಿಸ್ತಕ್ಕಂಥದ್ದು ಅಥವಾ ಬೇರ್ಪಡಿಸ್ತಕ್ಕಂಥದ್ದು, ಅಥವಾ 2 ಸಮುದ್ರಗಳ ತೀರಗಳನ್ನ ಸೇರಿಸ್ತಕ್ಕಂಥದ್ದನ್ನ ನಾವು ಕಾಲುವೆ ಅಂತ ಕರಿತೀವಿ. ಓಕೆ, ಕಾಲುವೆ ಅಂತ ಕರಿತೀವಿ, ಅಥವಾ ಇಸ್ತಮಸ್ ಕ್ಯಾನಲ್ ಅಂತ ಕರಿತೀವಿ. ಫೈನ್. ಸೊ ಯಾಕೆ ಇಂಪಾರ್ಟೆಂಟ್? ಈ ಜಸ್ಟ್ ಇದು 44 ಕಿಲೋಮೀಟರ್ ಕಿರಿದಾದ ಒಂದು ಇದು ಮಾಡ್ಬೇಕು ಅನ್ಕೊಂಡಿರೋದು ಯಾಕೆ ಇಂಪಾರ್ಟೆಂಟ್? ಸಿ, ಈಗ ಮಲಕ್ಕಾ ಸ್ಟ್ರೈಟ್, ಈಗ ನಮ್ಮ ಭಾರತ ಈ ಕಡೆಯಿಂದ ಬಂದ್ರೆ ಎಲ್ಲಿಂದ ಬರುತ್ತೆ? ಸೂಯಸ್ ಕ್ಯಾನಲ್ ಇಂದ ಹಿಂಗ್ ಬಂದು, ಹಿಂಗೆ ಬಳಸ್ಕೊಂಡು ಹಿಂಗ್ ಬಂದು ಇಲ್ಲಿ ನಾವು ಮಲಕ್ಕಾ ಸ್ಟ್ರೈಟ್. ಓಕೆ, ಈ ಕಡೆ ಏನಿದೆ ಸರ್? ಮಲಕ್ಕಾ ಜಲಸಂಧಿ ಮುಖಾಂತರ ಹಿಂಗ್ ಬಳಸ್ಕೊಂಡು ಹಿಂಗ್ ಹೋಗ್ಬೇಕಲ್ಲ, ಸೌತ್ ಚೈನಾ ಸಿ ಈ ಕಡೆ ಬರ್ಬೇಕಲ್ಲ. ಅದ್ರ ಬದಲು ಡೈರೆಕ್ಟ್ ಆಗಿ ಇಲ್ಲಿಂದ ಬರ್ತೀವಲ್ಲ, ಹಿಂಗೆ ನಮ್ಮ ಭಾರತದ ಮುಖಾಂತರ ಹಿಂಗ್ ಬಂದು ಇಲ್ಲೇ ಒಂದು ಕ್ರಾ ಇಸ್ತಮಸ್ ಅಂತ ಮಾಡ್ಬಿಟ್ಟಿದ್ರೆ, ಕಂಪ್ಲೀಟ್ ಆಗ್ಬಿಟ್ರೆ ಇಲ್ಲಿಂದ ಡೈರೆಕ್ಟ್ ಆಗಿ ಹೋಗ್ಬೋದಲ್ಲ. 1200 ಕಿಲೋಮೀಟರ್ ಉಳಿಯುತ್ತೆ.
ಎಷ್ಟೋ ದಿನಗಳು ಸೇವ್ ಆಗುತ್ತೆ, ಎಷ್ಟೋ ಒಂದು ಏನೋ ಫ್ಯೂಯಲ್ ಸೇವ್ ಆಗುತ್ತೆ. ಅರ್ಥ ಆಗ್ತಿದೆಯಲ್ಲ? ಸೊ ಇದು ಪ್ರಮುಖವಾಗಿರ್ತಕ್ಕಂಥದ್ದು. ಸೊ ಇದ್ರ ಬಗ್ಗೆ ಕೇಳ್ತಾನೆ. ಅಗೇನ್ ಕ್ರೈಸ್ತಮಸ್ ತುಂಬಾ ಸುದ್ದಿಯಲ್ಲಿದೆಯಲ್ಲ, ಇದೆಲ್ಲ ಬರುತ್ತೆ, ಎಲ್ಲಿ ಬರುತ್ತೆ ಅದು? 0 ಡಿಗ್ರಿ ಮೇಲ್ ಬರುತ್ತಾ, ಕಮ್ಮಿ ಆಗಿದ್ ಬರುತ್ತಾ ಕೇಳ್ಬೋದು ನಿಮ್ಗೆ. 0 ಡಿಗ್ರಿ ಮೇಲ್ ಬರುತ್ತಾ, ಕೆಳಗ್ ಬರುತ್ತಾ? ಎಸ್, 0 ಡಿಗ್ರಿ ಮೇಲ್ ಬರುತ್ತೆ. 0 ಡಿಗ್ರಿ ಮೇಲ್ ಬರುತ್ತೆ, ಗೊತ್ತಿರ್ಬೇಕು. ಇಲ್ಲೇ ತೋರಿಸ, ವಿಲ್ ಶೋ ಯು. ಹಿಂದೆ ಬರೋಣ ನೋಡಿ. ಈಗ ಮಾಲ್ಡೀವ್ಸ್ 0 ಡಿಗ್ರಿ ಮೇಲಿದೆ, ಕೀನ್ಯಾ 0 ಡಿಗ್ರಿ ಮೇಲಿದೆ, ಇಂಡೋನೇಷ್ಯಾ 0 ಡಿಗ್ರಿ ಇದೆ. ಇಲ್ಲಿ ಬರೋದು ಕ್ರೈಸ್ತಮಸ್. ಕ್ರಾ ಇದು ಥೈಲ್ಯಾಂಡ್ ನ ಸೌತ್ ಭಾಗ, ಇದು ಮಲೇಷಿಯಾ, ಇದು ಥೈಲ್ಯಾಂಡ್, ಇದು ಮಲೇಷ್ಯಾ. ಇಲ್ಲಿ ಬರ್ತಕ್ಕಂಥದ್ದು ಕ್ರಾ ಅಂದ್ರೆ 0 ಡಿಗ್ರಿ ಮೇಲೆ, ಅಂದ್ರೆ ನದರ್ನ್ ಹೆಮಿಸ್ಫಿಯರ್. ಸೊ ಇವೆಲ್ಲ ಇದೆಯಲ್ಲ, ಹಿಂಗೆಲ್ಲ ಕೇಳುವಂತದ್ದು ಚಾನ್ಸಸ್ ಇರುತ್ತೆ ಸ್ನೇಹಿತರೆ. ಗೊತ್ತಿರಬೇಕು ಇದ್ರ ಬಗ್ಗೆ. ಕ್ರೈಸ್ತಮಸ್ ಅಂದ್ರೆ ಏನು, ಎಲ್ಲಿ ಬರುತ್ತೆ, ಏನೋ, ಯಾವ್ದಕ್ಕೆ ಇಂಪಾರ್ಟೆಂಟ್, ಯಾವ್ದನ್ನ ಕನೆಕ್ಟ್ ಮಾಡುತ್ತೆ, ಎಷ್ಟು ಕಿಲೋಮೀಟರ್ ದೂರ ಮಾಡಬೇಕು ಅಂತ. ರೈಲ್ ಲಿಂಕ್ ನ ನಮ್ಮ ಪ್ರಧಾನಿ ಮೋದಿ ಅವರು ಮತ್ತೆ ಬಾಂಗ್ಲಾದೇಶದ ಪ್ರಧಾನಿ ಶೇಖ್ ಹಸೀನಾ ಈ ಒಂದು ಉದ್ಘಾಟನೆ ಮಾಡಿದ್ದಾರೆ. ಅಂದ್ರೆ ಅರ್ಥ ಆಗಿರ್ಬೇಕು ನಿಮ್ಗೆ. ಅಖೌರಾ ಮತ್ತೆ ಅಗರ್ತಲಾ. ಅಗರ್ತಲಾ ಎಲ್ಲಿ ಬರುತ್ತೆ ಸರ್? ತ್ರಿಪುರ. ಅಖೌರಾ ಎಲ್ಲಿ ಬರುತ್ತೆ? ಬಾಂಗ್ಲಾ. ಓಕೆ. ಸೊ ಇದ್ರ ಬಗ್ಗೆ ನೋಡೋದಾದ್ರೆ ಇದು 12.24 ಕಿಲೋಮೀಟರ್ ದೂರದಲ್ಲಿ ನೋಡಿ. ದಿಸ್ ಇಸ್ ತ್ರಿಪುರ, ಅಗರ್ತಲಾ, ದಿಸ್ ಇಸ್ ಅಖೌರಾ. ಅಖೌರಾ ಬಂದು ಬಾಂಗ್ಲಾದೇಶದಲ್ಲಿ ಇರ್ತಕ್ಕಂಥ. ಹೇಳ್ತೀನಿ ಈಗ, ನಿಮ್ಗೆ ಗೊತ್ತಿರಬೇಕು ನಿಮ್ಗೆ. ಇದು ಜಸ್ಟ್ 12.24 ಕಿಲೋಮೀಟರ್. ಈ 12.24 ಕಿಲೋಮೀಟರ್ ಇದೆಯಲ್ಲ, ಇದ್ರಲ್ಲಿ ಭಾರತದ ತ್ರಿಪುರದ ಒಳಗೆ ಏನಿದೆ ಸರ್? ಓಕೆ. ಅಖೌರಾ ಏನಿದೆ 6.7, ಇದು 5.4 ಸಮಥಿಂಗ್. ಇದು ತ್ರಿಪುರಾದಲ್ಲಿದೆ. 6.7 ಕಿಲೋಮೀಟರ್ ಅಷ್ಟು ನಮ್ಗೆ ಬಾಂಗ್ಲಾದಲ್ಲಿದೆ. ಸಿ ಇದು ಇಂಪಾರ್ಟೆಂಟ್. ಯಾಕೆ ಇಂಪಾರ್ಟೆಂಟ್ ಸ್ಟ್ರಾಟಜಿಕಲಿ? ಸಿ ನಿಮ್ಗೆ ಗೊತ್ತಿದೆ, ನಾವು ನಾರ್ತ್ ಈಸ್ಟ್ ಸ್ಟೇಟ್ ಹೋಗ್ಬೇಕು ಅಂದ್ರೆ ಕೋಲ್ಕತ್ತಾ ಅಂದ್ರೆ ಪಶ್ಚಿಮ ಬಂಗಾಳದಿಂದ ಏನ್ ಮಾಡ್ಬೇಕು ಸರ್? ಈ ಕಡೆಯಿಂದ ನಾವು ಸಿಲಿಗುರಿ ಕಾರಿಡಾರ್, ಎಲ್ಲಿ ಸರ್? ಸಿಲಿಗುರಿ ಕಾರಿಡಾರ್ ಅಥವಾ ಚಿಕನ್ ನೆಕ್ ಅಂತ ಕರಿತೀವಿ. ಎಂತ ಕರಿತೀವಿ? ಚಿಕನ್ ನೆಕ್ ಅಂತ ಕರಿತೀವಿ. ಇಲ್ಲಿಂದ ಬಳಸ್ಕೊಂಡ್ ಬರ್ಬೇಕು ನಿಮ್ಗೆ. ಓಕೆ. ಈ ಒಂದು ಟೋಟಲ್ ನಿಮ್ಗೆ ಇಲ್ಲಿಗೆ ಬರ್ಬೇಕಾಗಿದ್ರೆ ಬಳಸ್ಕೊಂಡು ಈ ಸಣ್ಣ ಒಂದು ಚಿಕನ್ ನೆಕ್ ಇಂದ, ಅಂದ್ರೆ ಇಲ್ಲಿಂದ ಪಶ್ಚಿಮ ಬಂಗಾಳ, ಇಲ್ಲಿ ಸಿಕ್ಕಿಂಗಿಂದ ಮೇಲ್ಗಡೆ ಎಲ್ಲ ಒಂದು ಸಣ್ಣ ಕಾರಿಡಾರ್ ಇದೆ. ಇದು ನಮ್ಗೆ ನಾರ್ತ್ ಈಸ್ಟ್ ಸ್ಟೇಟ್ ಗೆ ಕನೆಕ್ಟ್ ಮಾಡ್ತಕ್ಕಂಥದ್ದು. ಸೊ ಇಲ್ಲಿಂದ ಬರಬೇಕಾದಾಗ ನಮ್ಗೆ ಇಲ್ಲಿಗೆ ಟೋಟಲ್ ನಿಮ್ಗೆ 36 ಗಂಟೆ ಟೈಮ್ ತಗೋತಾ ಇತ್ತು. ಈಗ ಜಸ್ಟ್ ನಿಮ್ಗೆ ಇಲ್ಲಿಗೆ ಬರಕ್ಕೆ ನೋಡಿ, ಕೋಲ್ಕತ್ತಾದಿಂದ ನಿಮ್ಗೆ ಢಾಕಾ ತನಕ ರೈಲ್ ಇದೆ ಆಲ್ರೆಡಿ. ಸೊ ಇಲ್ಲಿಂದ ವಾಪಸ್ ನೀವು ಅಖೌರಾ ಮತ್ತೆ ಅಗರ್ತಲಾ ಲೈನಿಂಗ್ ಮಾಡಿದೀವಿ. ಸೊ ಈಗ ಆರಾಮಾಗಿ ನೀವು ಕೋಲ್ಕತ್ತಾ ಇಂದ ಇದಕ್ಕೆ ಹೋಗಿ ಜಸ್ಟ್ ನಿಮಗೆ 10 ಅವರ್ಸ್ ಆದ್ರೆ ಸಾಕು. ಎಷ್ಟು ಸರ್? 10 ಅವರ್ಸ್ ಆದ್ರೆ ಸಾಕು. ಟೋಟಲ್ ಇದ್ರ ಕಾಸ್ಟ್ ಬಂದು 1,251 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಇದು. ಈಗ ಉದ್ಘಾಟನೆ ಮಾಡಿದ್ದಾರೆ. ಅಂಡ್ ಇಲ್ಲಿ ಪ್ರಮುಖವಾಗಿ ನೀವು ನೋಡ್ಬೇಕಾದ್ರೆ ಏನು ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ, ಇದೊಂದೇ ಅಲ್ಲ, ಬಾಂಗ್ಲಾದೇಶದ ಚತ್ತೋಗಾಮ್ ಅಂತಕ್ಕಂಥ ಒಂದು ಪೋರ್ಟ್. ಓಕೆ, ಪೋರ್ಟ್. ಇಲ್ಲಿಂದ ನಮ್ಗೆ ಈಗ ನೋಡಿ, ನೀವು ಇಲ್ಲಿಗೆ ಹೋಗ್ಬೇಕು ಅಂತಂದ್ರೆ ಕೋಲ್ಕತ್ತಾ ಪೋರ್ಟ್ ಇಂದ ಡೈರೆಕ್ಟ್ ಬಾಂಗ್ಲಾದೇಶ ಚತ್ತೋಗಾಮ್ ಪೋರ್ಟ್ ಬರ್ಬೋದು. ಅಲ್ಲಿಂದ ವಾಪಸ್ ಇಲ್ಲಿಂದ ಅಖೌರಾಗ್ ಹೋಗೋ, ಅಲ್ಲಿಂದ ವಾಪಸ್ ನಾವು ಅಗರ್ತಲಾಗ್ ಬರ್ಬೋದು ಅಲ್ವಾ? ಇದರಿಂದ ನಮ್ಗೆ ಇನ್ನೂ ಬೇಗ ಆಗುತ್ತೆ ಟ್ರಾನ್ಸಿಟ್ ಮಾಡಕ್ಕೆ. ನಮ್ಮ ಒಂದು ಬೇರೆ ಬೇರೆ ಈ ಯಾವ್ದೋ ಒಂದು ಟ್ರಾನ್ಸಿಟ್ ಗಳನ್ನ ಮಾಡಕ್ಕೆ, ಆಹಾರ ಪದಾರ್ಥ ಆಗೋದು, ಮತ್ತೊಂದು ಮಗ್ದೊಂದು, ಅಂದ್ರೆ ನಾರ್ತ್ ಈಸ್ಟ್ ಸ್ಟೇಟ್ ನ ಡೆವಲಪ್ ಮಾಡಕ್ಕೆ ಇದು ತುಂಬಾ ಇಂಪಾರ್ಟೆಂಟ್. ಟೈಮ್ ಉಳಿಯುತ್ತೆ. ಯಾಕೆ ಅಂತಂದ್ರೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಪ್ಲೇಸ್. ಯಾಕೆ ವೆರಿ ಇಂಪಾರ್ಟೆಂಟ್ ಪ್ಲೇಸ್? ಇಲ್ಲಿ ನಾವು ಆ ಚಿಕನ್ ನೆಕ್ ನ ಕಟ್ ಮಾಡಬೇಕು ಅಂತ ಚೀನಾದವರು ಪ್ಲಾನ್ ಮಾಡ್ತಾ ಇದ್ದಾರೆ. ಚಿಕನ್ ನೆಕ್ ನ ಕಟ್ ಮಾಡಬೇಕು ಅಂತ ಚೀನಾದವ್ರು ಪ್ಲಾನ್ ಮಾಡ್ತಾರೆ. ಅದಕ್ಕೆ ಅಲ್ವಾ ಚೀನಾದವ್ರು ಏನ್ ಮಾಡ್ತಾ ಇದಾರೆ ಸರ್? ಇಲ್ಲಿ ದೋಕ್ಲಂ ಪ್ಲಾಟ್, ಸಿಕ್ಕಿಂ ಭೂತಾನ್ ಹತ್ರ ಇಲ್ಲಿ ಏನಿದೆ ಸರ್? ದೋಕ್ಲಾ ಫ್ಲಾಟ್ ಹತ್ರ ದೋಕ್ಲಾ ಪಾಸ್ ಇದೆ. ಸೊ ಅಲ್ಲಿಂದ ಇಲ್ಲಿ ಮೇಲೆ ಕಣ್ಣಿಡ್ತಾ ಇದಾರೆ. ಸೊ ಹಂಗಾಗಿ ಅಕಸ್ಮಾತ್ ಅವ್ರು ಅಲ್ಲಿಗೆ ಬಂದ್ರು ಕೂಡ, ಯಾಕಂದ್ರೆ ಅವ್ರಿಗೆ ನಾರ್ತ್ ಈಸ್ಟ್ ಸ್ಟೇಟ್ ನಮ್ಗೆ ಬೇಕು, ಅರುಣಾಚಲ್ ಪ್ರದೇಶ ನಮ್ಗೆ ಬೇಕು ಅಂತ ಇದಾರೆ. ಸೊ ಹಂಗಾಗಿ ನಾವು ಇದೊಂದ್ರ ಮೇಲೆ ಡಿಪೆಂಡ್ ಆಗಕ್ಕಾಗಲ್ಲ. ಸಡನ್ ಆಗಿ ಅಟ್ಯಾಕ್ ಆದಾಗೂ ಕೂಡ ಇಲ್ಲೇನಾದ್ರು ಆಗ್ಲಿಲ್ಲ ಅಂದ್ರೆ ಬೇರೆ ಕಡೆಯಿಂದ ನಾವು ಆಕ್ಸೆಸ್ ಮಾಡೋ ರೀತಿ ಕೂಡ ಇರಬೇಕಾಗುತ್ತೆ. ಸೊ ವೆರಿ ಇಂಪಾರ್ಟೆಂಟ್ ಇದು. ಓಕೆ. ಇದನ್ನ 2013 ಸ್ನೇಹಿತರೆ ಎರಡು ಸರ್ಕಾರ ನಡುವೆ ಒಂದು MOU ಸ್ಟೈನ್ ಆಗಿತ್ತು, ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್. 2014 ಪ್ರಾರಂಭ ಮಾಡಿದ್ರು, ಈಗ ಮುಗಿದಿದೆ. 12.24 ಕಿಲೋಮೀಟರ್ ಇದು ಅಖೌರಾ ಅಗರ್ತಲಾ ರೈಲು. 6.78 ಕಿಲೋಮೀಟರ್ ನಿಮಗೆ ಬಾಂಗ್ಲಾದಲ್ಲಿ ಬರುತ್ತೆ. ತ್ರಿಪುರದಲ್ಲಿ 5.46 ಕಿಲೋಮೀಟರ್ ಬರುತ್ತೆ. ಓಕೆ. ಅಂಡ್ ಇಲ್ಲಿ ಪ್ರಮುಖವಾಗಿ ದುಡ್ಡು ಯಾರು ಕೊಟ್ರು ಇದಕ್ಕೆ ಅಂತ ನೋಡಿ. ಇಲ್ಲಿ ದುಡ್ಡು ಬಂದಾಗ ಇಲ್ಲಿ ನಮ್ಮ ಇಂಡಿಯಾ ಅಂತ ತಗೊಂಡಾಗ ಈ ಇಂಡಿಯಾದೊಳಗೆ ಆಗಿರ್ತಕ್ಕಂಥ 5.4 ಕಿಲೋಮೀಟರ್ ಸಮಥಿಂಗ್ ಏನಿದೆ, ಇದಕ್ಕೆ ನಿಮಗೆ ಮಿನಿಸ್ಟ್ರಿ ಆಫ್ ನಾರ್ತ್ ಈಸ್ಟ್ ಸ್ಟೇಟ್ ಕೊಡುತ್ತೆ. ಓಕೆ. ಫಂಡ್ ಮಾದರಿ, ವೆರಿ ಇಂಪಾರ್ಟೆಂಟ್. ಫಂಡ್ ಮಾದರಿಗಳು ಗೊತ್ತಿರಬೇಕು ನಿಮಗೆ. ಮಿನಿಸ್ಟ್ರಿ ಆಫ್ ನಾರ್ತ್ ಈಸ್ಟ್ ಸ್ಟೇಟ್, ಈಶಾನ್ಯ ಪ್ರದೇಶದ ಅಭಿವೃದ್ಧಿ ಸಚಿವಾಲಯ ಕೊಡುತ್ತೆ. ಓಕೆ. ಅದೇ ನಿಮಗೆ ಈ ಬಾಂಗ್ಲಾದೇಶದೊಳಗೆ ಆಯ್ತು ನೋಡಿ,
ಇದಕ್ಕೂ ಇಂಡಿಯಾನ ಕೊಡ್ತಾರೆ ದುಡ್ಡು, ಇದಕ್ಕೂ ಕೂಡ ಬಾಂಗ್ಲಾದೇಶದೊಳಗೆ 6.7 ಕಿಲೋಮೀಟರ್ ಆಫ್ ಟ್ರೈನ್ ಲಿಂಕ್. ಆದ್ರೆ ಇದನ್ನ ಕೊಡೋದು ಎಕ್ಸ್ಟರ್ನಲ್ ಅಫೇರ್ಸ್. ಓಕೆ, ವಿದೇಶಾಂಗ ಸಚಿವಾಲಯದ ಅಡಿಯಲ್ಲಿ ಕೊಡ್ತಕ್ಕಂಥದ್ದು. ಗೊತ್ತಿರ್ಲಿ, 31 ಗಂಟೆ ಇರೋದು 10 ಗಂಟೆಗೆ ಇವಾಗ ಅದು ಕಮ್ಮಿ ಆಗಿದೆ. ಸೊ ಪರ್ಸ್ಪೆಕ್ಟಿವ್ ಏನು ಅಂತ ಗೊತ್ತಿರ್ಬೇಕು. ಎಲ್ಲಿ ಲೊಕೇಶನ್, ಹಿಂಗ್ ಬೇಕಾದ್ರೆ ಎಕ್ಸಾಮ್ ಅಲ್ಲಿ ಕೇಳ್ಬೋದು, ಕಿಲೋಮೀಟರ್ ಕೇಳ್ಬೋದು, ಎಲ್ಲಿದೆ ಅಂತ ಕೇಳ್ಬೋದು, ಸುದ್ದಿಯಲ್ಲಿ ಯಾಕೆ ಅಂತ ಕೇಳ್ಬೋದು. ಅರ್ಥ ಆಗ್ತಿದೆಯಲ್ಲ? ಸೊ ಅಕೋರ ಅಗರ್ತಲಾ ಪದೇ ಪದೇ ಹೇಳ್ತಾನೆ, ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ಲೇಸ್. ಸೊ ನೆಕ್ಸ್ಟ್ ಹೋಗೋಣ ನಾವು. ಎಸ್, ಅದಕ್ಕಿಂತ ಮುಂಚೆ ನಾನ್ ನಿಮ್ಗೆ ಇನ್ನೊಂದು ಇಂಪಾರ್ಟೆಂಟ್ ಹೇಳ್ಬೇಕು. ಈಗ ಇದು ಸುದ್ದಿಯಲ್ಲಿದೆ, ಇದನ್ನೇ ಕೇಳ್ಬೇಕು ಅಂತೇನಿಲ್ಲ. ಏನ್ ಕೇಳ್ಬೋದು ನಿಮ್ಗೆ, ಬಾಂಗ್ಲಾದೇಶದ ಸುತ್ತಮುತ್ತ ಎಷ್ಟು ರಾಜ್ಯಗಳು ಬಾರ್ಡರ್ ಹಂಚ್ಕೊಂಡಿವೆ ಅಂತ ಕೇಳ್ಬೋದು. ಒಂದು ವೆಸ್ಟ್ ಬೆಂಗಾಲ್ ಹಂಚ್ಕೊಂಡಿದೆ, ಇನ್ನೊಂದು ಅಸ್ಸಾಂ ಇದೆ, ಇನ್ನೊಂದು ಮೇಘಾಲಯ ಇದೆ, ಇಲ್ಲಿ ನೋಡಿ ತ್ರಿಪುರಾ ಇದೆ, ಇಲ್ಲಿ ಮಿಜೋರಾಂ ಇದೆ. ಓಕೆ, ಸೊ ಇದು ಗೊತ್ತಿರ್ಬೇಕು ನಿಮ್ಗೆ. ಫೈನ್. ಸಿಲಿಗುರಿ ಕಾರಿಡಾರ್ ಗೊತ್ತಿರ್ಬೇಕು. ನಾನು ನಿಮ್ಗೆ ಹೇಳಿದೆ ನೋಡಿ, ದಿಸ್ ಇಸ್ ಕಾಲ್ಡ್ ಸಿಲಿಗುರಿ ಕಾರಿಡಾರ್. ಇಲ್ಲಿ ನೋಡಿ ಸಿಲಿಗುರಿ ಕಾರಿಡಾರ್ ಅಥವಾ ಚಿಕನ್ ನೆಕ್ ಅಂತ ಕರಿತೀವಿ, ಚಿಕನ್ ನೆಕ್ ಅಂತ. ಇಲ್ಲಿ ನೋಡಿ ಭೂತಾನ್ ಇದೆ, ಇಲ್ಲಿ ಸಿಕ್ಕಿಂ ಇದೆ. ದಿಸ್ ಇಸ್ ಕಾಲ್ಡ್ ಡೋಕ್ಲಾ ಪ್ಲಾಟೋ ಅಂಡ್ ಇಲ್ಲಿ ಡೋಕ್ಲಂ ಪ್ಲಾಸ್ ಬರುತ್ತೆ. ಸೊ ಇದ್ರ ಮೇಲೆ ಕಂಡಿಟ್ಕೊಂಡಿದ್ದಾರೆ ಅವರು ಈ ಸಿಲಿಗುರಿ ಕಾರಿಡಾರ್. ಇದೇ ತರ ನಮ್ಗೆ ಅರುಣಾಚಲ ಪ್ರದೇಶ ಇಲ್ಲೆಲ್ಲ ಓಕೆ ಮಾಡೋದು. ಸೊ ಇದು ಗೊತ್ತಿರ್ಬೇಕು ನಿಮ್ಗೆ. ಅಕಸ್ಮಾತ್ ಬರೀ ತ್ರಿಪುರಾ ಬಗ್ಗೆನೂ ಕೇಳ್ಬೋದು. ತ್ರಿಪುರಾ ಬಾಂಗ್ಲಾದೇಶದಾಗ 856 ಕಿಲೋಮೀಟರ್ ಉದ್ದದ ಅಂತಾರಾಷ್ಟ್ರೀಯ ಗಡಿಯನ್ನು ಹೊಂದಿದೆ. ಓಕೆ, ಸೊ ಇದು ಗೊತ್ತಿರ್ಲಿ. ನಾವು ಹಿಂಗೇನಾದ್ರೂ ಹೋಗಿದ್ರೆ, ಹಿಂಗೇನಾದ್ರು ಹಿಂಗ್ ಬಂದ್ರೆ 1600 ಕಿಲೋಮೀಟರ್ ಆಗ್ತಾ ಇತ್ತು. ಈಗ ಜಸ್ಟ್ ನಿಮ್ಗೆ 36 hours to 38 hours ತಗೋತಾ ಇತ್ತು. ಈಗ 10 ಗಂಟೆಲಿ ಹೋಗ್ಬೋದು. ಫೈನ್, ಅರ್ಥ ಆಗಿದೆ ಅನ್ಕೋತೀನಿ. ಟ್ರೈನ್ಸ್ಗಳಿದೆ ಆಲ್ರೆಡಿ. ಬಂಧನ್ ಎಕ್ಸ್ಪ್ರೆಸ್ ಅಂತಿದೆ, ಮೊದಲು ಅದು ಬರ್ಸೈಲ್ ಎಕ್ಸ್ಪ್ರೆಸ್ ಅಂತಿತ್ತು, ಈಗ ಮೈತ್ರಿ ಎಕ್ಸ್ಪ್ರೆಸ್ ಅಂತಿದೆ. ಕೋಲ್ಕತ್ತಾ ಟು ಢಾಕಾ ಮೈಥಾಲಿ ಎಕ್ಸ್ಪ್ರೆಸ್ ಅಂತಿದೆ. ಸೊ ಇವೆಲ್ಲ ಸಿಲಿಗುರಿ ಟು ಬಾಂಗ್ಲಾದೇಶ್ ಕ್ಯಾಪಿಟಲ್ ಇದೆ. ಸೊ ಆಲ್ರೆಡಿ ಟ್ರೈನ್ ನಾವು ಬಾಂಗ್ಲಾದೇಶ್ಗೆ ಎಕ್ಸ್ಟೆಂಡ್ ಮಾಡ್ಕೊಂಡಿದೀವಿ. ನೆಕ್ಸ್ಟ್ ಬರ್ತೀನಿ, ತೋರ್ಕಮ್ ಬಾರ್ಡರ್. ಅರ್ಥ ಆಗಿದೆಯಲ್ಲ? ಎಸ್. ವಾಟ್ ಇಸ್ ತೋರ್ಕಮ್ ಬಾರ್ಡರ್? ಫಸ್ಟ್ ನಾನು ನಿಮಗೆ ಮ್ಯಾಪ್ ತಗೊಂಡೋಗ್ಬಿಡ್ತೇನೆ. ತೋರ್ಕಮ್ ಬಾರ್ಡರ್ ಬರ್ತಕ್ಕಂಥದ್ದು ನಿಮಗೆ ಅಫ್ಘಾನಿಸ್ತಾನ, ಇಸ್ಲಾಮಾಬಾದ್. ಇವರ ನಡುವೆ ಈಗ ತಾಲಿಬಾನ್ ಇದೆ, ಇಲ್ಲಿ ತಾಲಿಬಾನ್ ಇದೆ. ದಿಸ್ ಈಸ್ ದ ಮೇನ್ ಇಂಪಾರ್ಟೆಂಟ್ ಬಾರ್ಡರ್ ಟು ಆಕ್ಸೆಸ್ ಇಸ್ಲಾಮಾಬಾದ್, ಪೇಶಾವರ ಅಂದ್ರೆ ನಾರ್ತ್ ಈ ವೆಸ್ಟ್ ಆಫ್ ಪಾಕಿಸ್ತಾನ್. ಓಕೆ, ದಿಸ್ ಇಸ್ ದಿ ಬಾರ್ಡರ್ ಲೈನ್ ಇದೆಲ್ಲ, ಡ್ಯೂರೆಂಡ್ ಲೈನ್ ಅಂತ ಕರಿತೀವಿ. ಇದೆಲ್ಲ ಗೊತ್ತಿರ್ಬೇಕು ನಿಮ್ಗೆ ಅಲ್ವಾ? ಇಲ್ಲಿ ನೋಡಿ, ಇಲ್ಲಿ ಇಂಡಿಯಾ ಇದೆ, ಇಲ್ಲಿ ತನಕ ಇದೆ, ಡ್ಯೂರೆಂಡ್ ಲೈನ್ ಅಂತ ಕರಿತೀವಿ. ನೋಡಿ, ಇಲ್ಲಿ ಅಫ್ಘಾನಿಸ್ತಾನ ಇಲ್ಲಿ ತನಕ ಬಂದಿದೆ. ಈ ಒಂದು ಪ್ಯಾಸೇಜ್ ಇದೆಯಲ್ಲ, ನಾನು ಇಲ್ಲಿ ಮಾರ್ಕ್ ಮಾಡ್ತೀನಿ. ಈ ಪ್ಯಾಸೇಜ್ ಇದೆಯಲ್ಲ, ಈ ಪ್ಯಾಸೇಜ್ ನ ಏನಂತ ಕರಿತೀವಿ? ಇದು 1 ವರ್ಷದಿಂದ ಸುದ್ದಿ, 2 ವರ್ಷದಿಂದ ಸುದ್ದಿಯಲ್ಲಿ ಈ ಪ್ಯಾಸೇಜ್ ನ ಏನಂತ ಕರಿತೀವಿ? ಜಸ್ಟ್ ನೇಮ್ ಕೇಳ್ಬೋದು ನಿಮ್ಗೆ. ವಾಟ್ ಇಸ್ ದ ಪ್ಯಾಸೇಜ್ ಅಥವಾ ಟ್ರ್ಯಾಕ್? ಆ ಟ್ರ್ಯಾಕ್ ನ ಏನಂತ ಕರಿತೀವಿ ಹೇಳಿ ನೋಡೋಣ. ಒಂದು, ಈಗ ಏನ್ ಸುದ್ದಿಯಲ್ಲಿ ಇತ್ತು ಅಂದ್ರೆ, ತಾಲಿಬಾನ್ಗಳು ಇಲ್ಲಿ ಒಂದಷ್ಟು ಬೌಂಡ್ರಿ ಹತ್ರ ಒಂದಷ್ಟು ಪೋಸ್ಟ್ ಗಳನ್ನ ಮಾಡ್ತಾ ಇದೆ. ಇದು ಇಲ್ಲಿ ಹೊಸ ನುಗ್ಳುವಿಕೆಗೆ ನುಗ್ಗಿಸ್ಕೊಂಡ್ ಬರಕ್ಕೆ ಒಳಗಡೆ ಅಂತ ಇದಕ್ಕೆಲ್ಲ ಇದಾಗುತ್ತೆ. ಹಾಗಾಗಿ ಯಾವಾಗ್ಲೂ ಇಲ್ಲಿ ಪಾಕಿಸ್ತಾನ ಮತ್ತೆ ಅಫ್ಘಾನಿಸ್ತಾನ ನಡುವೆ ಯುದ್ಧಗಳು, ಒಂದು ಕ್ಲಾಶಸ್ ಗಳು ಆಗ್ತಾ ಇರುತ್ತೆ. ಈಗಲೂ ಕೂಡ ಕ್ಲಾಶ್ ಆಗಿದೆ. ಇದು ಇಂಪಾರ್ಟೆಂಟ್, ಯಾಕಂದ್ರೆ ನಿಮ್ಗೆ ಗೊತ್ತಿದೆ ಯಾಕೆ ಬರ್ತಾರೆ, ಯಾಕೆ ಮಾಡ್ತಾರೆ. ಅಫ್ಘಾನಿಸ್ತಾನ ಅಂತಕ್ಕಂಥದ್ದು ಏನಿದೆ ಸರ್, ಇದು ನೋಡಿ, ಇಲ್ಲಿ ಇರಾನ್ ಇದೆ, ಇಲ್ಲಿ ಬೇರೆ ಬೇರೆ ಇಲ್ಲಿ ಮಧ್ಯಪ್ರಾಚ್ಯ ರಾಷ್ಟ್ರಗಳಿವೆ. ಓಕೆ, ಏನಕ್ಕಿದು ಅಂದ್ರೆ ಲ್ಯಾಂಡ್ ಲಾಕ್ಡ್ ಕಂಟ್ರಿ ಅಲ್ವಾ, ಒಂದು ಭೂ ಒಳಗೆ ಇರ್ತಕ್ಕಂಥ ಕಂಟ್ರಿ, ಯಾವುದೇ ಆದ ರೀತಿಯಾದ ಒಂದು ಆಕ್ಸೆಸ್ ಇಲ್ಲ ಸಮುದ್ರಕ್ಕೆ. ಸೊ ಹಾಗಾಗಿ ಇಲ್ಲಿ ಪಾಕಿಸ್ತಾನಕ್ಕೆ ಬಂದ್ರೆ ಗ್ವಾದರ್ ಪೋರ್ಟ್ ಬರುತ್ತೆ, ಗ್ವಾದರ್ ಪೋರ್ಟ್. ಓಕೆ, ಇರಾನ್ ಹತ್ರ ಬಂದ್ರೆ ಚಾಬಾರ್ ಪೋರ್ಟ್ ಬರುತ್ತೆ, ಚಹಬಾರ್ ಪೋರ್ಟ್. ಗೊತ್ತಿರ್ಬೇಕಿದೆ ಎರಡು. ಇದು ಇಂಡಿಯಾ ಒಂದು ಆಕ್ಸೆಸ್ ಮಾಡ್ತಿರ್ತಕ್ಕಂಥ, ಡೆವಲಪ್ ಮಾಡ್ತಾ, ಇದು ಗ್ವಾದರ್ ಪೋರ್ಟ್ ಚೀನಾ ಡೆವಲಪ್ ಮಾಡ್ತಿರ್ತಕ್ಕಂಥದ್ದು. ಓಕೆ, ಗ್ವಾದರ್ ಪೋರ್ಟ್ ಅಂತ ಕರಿತೀವಿ. ಸೊ ಇದ್ ಬಗ್ಗೆ ಗೊತ್ತಿರ್ಬೇಕು ನಿಮ್ಗೆ. ಸೊ ಇದು ಒಂದು ಪ್ರೈಮ್ ಇಂಪಾರ್ಟೆಂಟ್. ಓಕೆ, ಅರ್ಥ ಆಗಿದೆಯಲ್ಲ? ಸೊ ಹಾಗಾಗಿ ಇದು ಒಂದು ಏನೋ ಗಡಿ ಪೋಸ್ಟ್ ನಿರ್ಮಿಸ್ತಾರೆ, ಅಲ್ಲಿ ಗಡಿ ಘರ್ಷಣೆ ಆಗ್ತಾ ಇರತ್ತೆ. ಕೇಳ್ಬೋದು, ಟಾರ್ಕಾಮ್ ಬಾರ್ಡರ್ ಎಲ್ಲಿ ಬರುತ್ತೆ, ಡ್ಯೂರಾಂಡ್ ಲ್ಯಾಂಡ್ ಎಲ್ಲಿ ಬರುತ್ತೆ. ನಾನು ನಿಮ್ಗೆ ಹೇಳಿದೆ ವಾಟ್ ಈಸ್ ದ ಟ್ರ್ಯಾಕ್ಟ್ ಆಫ್ ದಿಸ್ ಅಂತ ಹೇಳಿ, ಅದನ್ನ ವಾಕನ್ ಕಾರಿಡಾರ್, ವಾಕನ್ ಟ್ರ್ಯಾಕ್ಟ್ ಅಂತ ಕರಿತೀವಿ. ಇದು ನಿಮಗೆ ಭಾರತ ನೋಡಿ, ಭಾರತ ಇದು ಪಾಕ್ ಕ್ಯೂಬಸ್ ಕಾಶ್ಮೀರ್ ಭಾರತ, ಚೀನಾದ ಜಿನ್ಜಿಂಗ್ ಏರಿಯಾ ಅಂತ ಕರಿತೀವಿ, ಜಿನ್ಜಿಂಗ್ ಏರಿಯಾ. ಇಲ್ಲಿ ತಜಿಕಿಸ್ತಾನ ಆಕ್ಸೆಸ್, ಚೀನಾಗೆ ಆಕ್ಸೆಸ್, ಇಲ್ಲಿ ಭಾರತ ಪಾಕ್ ಅಡ್ಮಿನಿಸ್ಟ್ರೇಟಿವ್ ಕಾಶ್ಮೀರ್ಗೆ ಆಕ್ಸೆಸ್. ಸೊ ಇದಕ್ಕೆಲ್ಲ ಆಕ್ಸೆಸ್ ಇರ್ತಕ್ಕಂಥದ್ದು. ಹಾಗಾಗಿ ಈ ಕಾರಿಡಾರ್ ಅನ್ನು ನಾವು ವಾಕ್ಹ್ಯಾಮ್ ಕಾರಿಡಾರ್ ಅಂತ ಕರಿತೀವಿ. ಸೊ ಗೊತ್ತಿರಲಿ, ಅದು ಕೂಡ ಎಕ್ಸಾಮ್ ಅಲ್ಲಿ ಕೇಳಬಹುದು. ಓಕೆ, ಸೊ ನೆಕ್ಸ್ಟ್ ಹೋಗೋಣ ಬನ್ನಿ. ಅಗೆಲಗ ಐಲ್ಯಾಂಡ್ಸ್, ವೆರಿ ಇಂಪಾರ್ಟೆಂಟ್ ಒನ್ಸ್ ಅಗೇನ್. ಇತ್ತೀಚೆಗೆ ನರೇಂದ್ರ ಮೋದಿ ಮತ್ತೆ ಮಾರಿಷಸ್ ಪ್ರಧಾನಿ ಪ್ರವೀಣ್ ಜುಗ್ನಾಥ್ ಅವರು ಮಾರಿಷಸ್ ನಲ್ಲಿ ಅಗೆಲಗ ದ್ವೀಪಗಳ ಭದ್ರತೆ ಮತ್ತು ಸಂಪರ್ಕವನ್ನ ಮಾಡ್ಕೋಸ್ಕರ ಅಲ್ಲೊಂದು ಭಾರತದ ಒಂದು ಡೆವಲಪ್ಡ್ ಏರ್ ಸ್ಟ್ರಿಪ್ ಜೆಟ್ಟಿಗಳನ್ನ ಉದ್ಘಾಟನೆ ಮಾಡಿದ್ದಾರೆ.
ಓಕೆ, ಫ್ಲೈಟ್ ಏರಿಯಾ, ಅಲ್ಲಿ ಆಕ್ಸೆಸ್ ಮಾಡಕ್ಕೆ, ಇವೆಲ್ಲ ನಮ್ಗೆ ಸ್ಟ್ರಾಟಜಿಕಲಿ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಸೊ ಎಲ್ಲಿ ಬರುತ್ತೆ ಅಗಲಗಲ ಐಲ್ಯಾಂಡ್? ನೋಡಿ, ಅಗಲಗಲ ಐಲ್ಯಾಂಡ್ ಬರೋದು ನಿಮ್ಗೆ, ಅಗಲಗ ಐಲ್ಯಾಂಡ್ ಮಾರಿಷಸ್ ಇದೆ, ಇಲ್ಲಿ ಗೊತ್ತಲ್ಲ, ಇಲ್ಲಿ ಮಡಗಸ್ಕರ್ ಇದೆ, ಆಫ್ರಿಕಾದ ಪಕ್ಕ ಮಡಗಸ್ಕರ್. ಈ ಮಡಗಸ್ಕರ್, ಇಲ್ಲಿ ಮಾರಿಷಸ್ ಮೇಲೆ ನಾರ್ತ್ ಅಲ್ಲಿ ಬರ್ತಕ್ಕಂಥದ್ದು. ಆಲ್ಮೋಸ್ಟ್ 1000 ಕಿಲೋಮೀಟರ್, 1025 ಏನೋ ಇದೆ, 1050, 1000 ಅಥವಾ 1100 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ಅಗಲಗ ಐಲ್ಯಾಂಡ್. ನೋಡಿ, ಇಲ್ಲಿ ಮಾಲ್ಡೀವ್ಸ್ ಇದೆ. ಮಾಲ್ಡೀವ್ಸ್ ಸುದ್ದಿಯಲ್ಲಿದೆ, ಸೊ ಅದನ್ನ ನಾವು ಮುಂದೆ ಡಿಸ್ಕಸ್ ಮಾಡೋಣ. ಮಾಲ್ಡೀವ್ಸ್ ಇದೆ, ಅಗಲಗ ಐಲ್ಯಾಂಡ್ ಇದೆ. ಸೊ ಮಾರಿಷಸ್ ನ ಭಾಗ ಅಗಲಗ ಅನ್ಸಿ. ಏನಕ್ಕೆ ಇದು ಇಂಪಾರ್ಟೆಂಟ್? ಈ ಅಗಲಗ ಐಲ್ಯಾಂಡ್ ನ ನಾರ್ತ್ ಭಾಗ, ಇದನ್ನ ಎರಡು, ಈ ಐಲ್ಯಾಂಡ್ ಏನಿದೆ ಇದು ಸೌತ್ ಐಲ್ಯಾಂಡ್, ನಾರ್ತ್ ಐಲ್ಯಾಂಡ್ ಅಂತ ಎರಡು ಇರುತ್ತೆ. ಇಲ್ಲಿ ನಾವು ಒಂದು ಏರ್ ಸ್ಟ್ರಿಪ್ ನ ಉದ್ಘಾಟನೆ ಮಾಡಿದ್ವಿ, ಭಾರತ ಡೆವಲಪ್ ಮಾಡಿರ್ತಕ್ಕಂಥ ಒಂದು ಏರ್ ಸ್ಟ್ರಿಪ್. ಇದು 2015ರಲ್ಲೇ ಇದ್ರ ಬಗ್ಗೆ ನರೇಂದ್ರ ಮೋದಿ ಅವರು ಅಲ್ಲಿ ವಿಸಿಟ್ ಕೊಟ್ಟಿದ್ದಾಗ ಒಂದು MOU ಸೈನ್ ಹಾಕಿದ್ರು. 2019-21 ಡೆವಲಪ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. $87 ಮಿಲಿಯನ್ ಅಷ್ಟು ದುಡ್ಡು ಈ ಏರ್ ಟರ್ಮಿನಲ್ ಡೆವಲಪ್ಗೆ ಇಂಡಿಯಾ ಕೊಡ್ತಾ ಇದೆ. ಈ ಅಗಲಗ ಐಲ್ಯಾಂಡ್ ಬಗ್ಗೆ ಇದೊಂದು ಆರ್ಕಿಪಾಲಜಿ. ಇದು ಜಸ್ಟ್ ನಿಮಗೆ ನಾನು ಹೇಳಿದ್ನಲ್ಲ, ಮಾರಿಷಸ್ ಇಂದ ಒಂದು 1000 ಕಿಲೋಮೀಟರ್, 900 ಚಿಲ್ಲರೆ, 1050 ಕಿಲೋಮೀಟರ್ ಒಳಗೆ ಬರ್ತಕ್ಕಂಥದ್ದು. ಇಲ್ಲಿ ಬರೀ 300 ಜನ ಮಾತ್ರ ಸ್ಥಳೀಯರು ವಾಸ ಆಗಿರೋದು. ಜಸ್ಟ್ 300 ಪೀಪಲ್ ಇದ್ದಾರೆ ಐಲ್ಯಾಂಡ್ ಅಲ್ಲಿ. 26 ಚದರ ಸ್ಕ್ವೇರ್ ಕಿಲೋಮೀಟರ್ ಮಾತ್ರ ಅದು. ಓಕೆ, 26 ಸ್ಕ್ವೇರ್ ಕಿಲೋಮೀಟರ್ ಮಾತ್ರ ಅದು ಇರ್ತಕ್ಕಂಥ ಒಂದು ಐಲ್ಯಾಂಡ್. ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಇದು? ನಿಮ್ಗೆ ಗೊತ್ತಿದೆ, ಚೀನಾ ಏನ್ ಮಾಡ್ತಾ ಇದೆ? ಪಾಕಿಸ್ತಾನ ಈಗ್ಲೇ ಇಲ್ಲ, ಪಾಕಿಸ್ತಾನದ ಹತ್ರ ಗ್ವಾದಾರ್ ಪೋರ್ಟ್ ಆಗಿರ್ಬೋದು, ಶ್ರೀಲಂಕಾದ ಅಂಬೋರಟ್ ಪೋರ್ಟ್ ಆಗಿರ್ಬೋದು, ಅವೆಲ್ಲ ಲೀಸಿಗೆ ತಗೊಂಡು 100 ವರ್ಷಕ್ಕೆ, 99 ವರ್ಷಕ್ಕೆ ತಗೊಂಡು ಸಾಲ ಕೊಡೋದು, ಲೀಸಿಗೆ ತಗೊಳ್ಳೋದು, ಅವ್ರಿಗೆ ಸಾಲ ತೀರ್ಸಕ್ಕಾಗಲ್ಲ, ವಶಪಡಿಸ್ಕೊಳ್ಳೋದು. ಇಂಡಿಯನ್ ಓಷನ್ ನಲ್ಲಿ ತನ್ನದೇ ಆದ ಒಂದು ಇದನ್ನ ಅದು ಮಾಡ್ಕೊಂಡು ಬರ್ತಾ ಇದೆ, ತನ್ನದೇ ಆದ ಒಂದು ಸಾರ್ವಭೌಮತ್ವನ ಮೆರಿತಾ ಇದೆ. ಹಾಗಾಗಿ ಏನ್ ಮಾಡ್ತಾ ಇದೆ, ಭಾರತ ಕೂಡ ಸುಮ್ಮನಿಲ್ಲ. ಹಾಗಾಗಿ ಅಗಲಗಲ ಐಲ್ಯಾಂಡ್ ಆಗಿರ್ಬೋದು, ಮಾರಿಷಸ್ ಹತ್ರ ಆಗಿರ್ಬೋದು, ಇರಾನ್ ಹತ್ರ ಆಗಿರ್ಬೋದು. ಇಲ್ಲಿ ನೋಡಿ, ಇರಾನ್, ಇಲ್ಲಿ ಚಾಬರ್ ಪೋರ್ಟ್ ಇದೆ, ಇರಾನ್. ಓಕೆ, ಭಾರತ ಇಲ್ಲಿ ಗ್ವಾದರ್ ಪೋರ್ಟ್ ಇದೆ, ಇದು ಚೀನಾದು, ಇದು ನಮ್ದು ಭಾರತದ್ದು. ಅದೊಂದೇ ಅಲ್ಲ, ಒಮನ್ ಹತ್ರ ನಮ್ಗೆ ಯಾವ ಪೋರ್ಟ್ ಹೇಳ್ತೀರಾ ಫಟಾಫಟ್ ಅಂತ ಹೇಳಿ ನೋಡೋಣ, ನಾನು ತೋರ್ಸಕ್ಕಿಂತ ಮುಂಚೆ ಹೇಳಿ. ಡುಕ್ಮಮ್ ಪೋರ್ಟ್ ಅಂತ ಕರಿತೀವಿ, ಡುಕಮ್ ಪೋರ್ಟ್ ಅಂತ, ಇಲ್ಲಿ ಪೋರ್ಟ್ ಆಫ್ ಡುಕಮ್, ಇದು ಭಾರತದ್ದು. ಓಕೆ, ಇಲ್ಲಿ ಇರಾನ್ ಹತ್ರ ಚಾಬಾರ್ ಪೋರ್ಟ್ ಇದೆ, ಶಹಬಾರ್, ಇದು ಭಾರತ. ಇದು ಚೀನಾ ಡೆವಲಪ್ ಮಾಡ್ತಾರೆ, ಪಾಕಿಸ್ತಾನದ್ದು. ಆಮೇಲೆ ಇಲ್ಲಿ ನಿಮಗೆ ನೋಡಿ, ಇಲ್ಲಿನ ಈ ಮ್ಯಾಪ್ ನೋಡ್ಬಿಡಿ ಗೊತ್ತಾಗುತ್ತೆ. ಜಿಯೋ ಪೊಲಿಟಿಕಲ್ ಚೆಸ್ ಬೋರ್ಡ್ ಅಂತ ಕರಿತೀವಿ. ಇಂಡಿಯನ್ ಓಷನ್ ಬಂದ್ರೆ ನೋಡಿ, ಹಂಬಟೋಟಾ ಪೋರ್ಟ್ ಶ್ರೀಲಂಕಾದಲ್ಲಿ ಚೀನಾ ಮಾಡಿದೆ. ಗ್ವಾದರ್ ಪೋರ್ಟ್ ಇಲ್ಲಿ, ಡಿಜಿಬೋಟಿ ಇಲ್ಲಿ ಆಫ್ರಿಕಾದ ಈ ಮೇನ್ ವೆರಿ ಇಂಪಾರ್ಟೆಂಟ್ ಪೋರ್ಟ್. ಇಲ್ಲಿ ನೋಡಿ, ಇಲ್ಲಿ ಕೂಡ ಏನ್ ನೋಡಿ, ಚೀನಾ ಆಕ್ಸೆಸ್ ಮಾಡಿದೆ. ಓಕೆ, ಅಲ್ಲಿ ಪಕ್ಕ ಜಿಜಿಪೋರ್ಟ್ ಇದ್ರ ಪಕ್ಕ ಫ್ರಾನ್ಸ್ ಕೂಡ ಇದೆ. ಫ್ರಾನ್ಸ್ ಭಾರತದ ಜೊತೆ ಒಳ್ಳೆ ಒಂದು ಸಂಪರ್ಕ ಆಗಿದೆ. ಹಾಗಾಗಿ ಭಾರತಕ್ಕೇನು ಅಷ್ಟು ಚಿಂತೆ ಮಾಡೋ ಸಿಟಿ ಇಲ್ಲ. ಬೇಕಾದಾಗ ನಲ್ಲೆನ ಉಪಯೋಗಿಸ್ಕೊಂಡು ಹೋಗೋದು, ಈ ಚೀನಾ ಏನಾದ್ರು ಉಪಟಳ ಮಾಡಿದ್ರೆ. ಹಾಗೆ ಇಲ್ಲಿ ಡೋಕಾಮ್ ಪೋರ್ಟ್ ಇದೆ. ಓಕೆ, ಫೈನ್, ವೆರಿ ಇಂಪಾರ್ಟೆಂಟ್. ಇಲ್ಲಿ UAE ಹತ್ರ ಫ್ರಾನ್ಸ್ ಪೋರ್ಟ್ ಇದೆ. ಇಲ್ಲಿ ನೋಡಿ, ರಿಯೂನಿಯನ್ ಐಲ್ಯಾಂಡ್ ಇದೆ, ಇದು ಫ್ರಾನ್ಸ್ದು, ಇದು ಕೂಡ ಫ್ರಾನ್ಸ್ದು. ಅಗಲಗಲ ನಾವು ಮಾಡಿದ್ವಿ. ಅಸಂಪ್ಷನ್ ಐಲ್ಯಾಂಡ್ ನಾವು ಮಡಗಸ್ಕರ್ ಇದೆ ನಮ್ದು. ಓಕೆ, ಸೊ ಹಾಗಾಗಿ ನಾವು ಕೂಡ ಇಂಡಿಯನ್ ಓಷನ್ ಅಲ್ಲಿ ಚೀನಾಗೆ ಟಕ್ಕರ್ ಕೊಡಕ್ಕೆ ಏನ್ ಮಾಡ್ತಾ ಇದೀವಿ ಸರ್, ನಮ್ಮ ಒಂದು ಜಿಯೋ ಪೊಲಿಟಿಕಲ್ ಒಂದು ಎಕ್ಸ್ಪಾನ್ಷನ್ ಕೂಡ ನಾವು ಕೂಡ ಮಾಡ್ತಾ ಇದ್ದೀವಿ. ಸೊ ಇದ್ರಲ್ಲಿ ಯಾವ್ದು ಬೇಕಾದ್ರೂ ಕೇಳ್ಬೋದು. ಪೋರ್ಟ್ ಆಫ್ ಡುಕಮ್ ಎಲ್ಲಿದೆ ಕೇಳ್ಬೋದು. ಓಕೆ, ಐಲ್ಯಾಂಡ್ ಕೇಳಿದನ್ ಸರ್, ಒಂದಿಸಿ ಬರೀರಲ್ಲಿ ಇವೆಲ್ಲ. ಸೊ ವೆರಿ ಇಂಪಾರ್ಟೆಂಟ್. ಫೈನ್. ಸೊ ಇವೆಲ್ಲ ನೀವು ಮೇನ್ಸ್ ಅಲ್ಲೂ ಕೂಡ ಯೂಸ್ ಮಾಡ್ಕೊಂಡು ಬರೀಬಹುದು ಇದನ್ನ. ಸೆಕ್ಯೂರಿಟಿ ಪರ್ಪಸ್ಗೆ, ಸರ್ವೆಲೆನ್ಸ್ ಪರ್ಪಸ್ಗೆ, ಅಲ್ಲಿ ಏನೇನು ಆಗ್ತದೆ, ಚೀನಾ ಏನೇನು ಮಾಡುತ್ತೆ ಈ ಒಂದು ಜಾಗಗಳಲ್ಲಿ, ಸಬ್ಮೆರಿನ್ಸ್ ಗಳು ಬಂದಾಗ ಅದಕ್ಕೆ ಹೆಂಗೆ ಅಟ್ಯಾಕ್ ಮಾಡಬೇಕು, ಸೊ ಆತರ. ಸೊ ಏನಾದ್ರು ಯುದ್ಧಗಳಾದಾಗ ಏನ್ ಮಾಡಬೇಕು, ಸೊ ಇವೆಲ್ಲ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್, ಪಾಂಡವಲ ಗುಡ್ಡ ಅಂದ್ರೆ ಪಾಂಡವ ಬೆಟ್ಟ ಅನ್ನೋ ರೀತಿ. ಓಕೆ, ಇದು ಜಿಯೋ ಹೆರಿಟೇಜ್ ಸೈಟ್ ಆಗಿ ಘೋಷಣೆ ಮಾಡಿದ್ದಾರೆ ತೆಲಂಗಾಣ. ಈ ಒಂದು ಪಾಂಡವಲ ಗುಡ್ಡ ಅಂತಕ್ಕಂಥದ್ದು ಏನಿದೆ ಸ್ನೇಹಿತರೆ, ದಿಸ್ ಈಸ್ ಪ್ರೀ ಹಿಸ್ಟಾರಿಕ್ ಲೆವೆಲ್, ಅಂದ್ರೆ ಹಿಮಾಲಯಗಿಂತ ಹಳೆಯದಿದು. ಇಲ್ಲಿ ನಿಮಗೆ ಗುಹೆಗಳಿದೆ, ಇದರಲ್ಲಿ ಗುಹೆಗಳಿದೆ. ಓಕೆ, ರಾಕ್ ಕೇವ್ ಕಟ್ಸ್ ಅಂತ ಕರಿತೀವಿ, ಗುಹಾಂತರ ದೇವ ಅಂತ ಕರಿತೀವಿ. ಅಲ್ಲಿ ನಿಮ್ಗೆ ಸ್ವಸ್ತಿಕ್ ರೀತಿ ಸಿಂಬಲ್ಗಳಿವೆ. ಮತ್ತೆ ನೋಡಿ, ಈ ಪೇಂಟಿಂಗ್, ಇದು ನಿಮಗೆ ಪೇಲಿಯೋಲಿಥಿಕ್ ಪೇಂಟಿಂಗ್ ಅಂತ ಕರಿತೀವಿ, ಅಂದ್ರೆ ಪ್ರಾಚೀನ ಶಿಲಾ ಶಾಸನ ಅಂತ ಟೈಮ್ ಅಲ್ಲಿ. ಓಕೆ, ಸೂಕ್ಷ್ಮ ಶಿಲಾಯುಗ ಅಂತೀವಲ್ಲ, ಆತರ ಪ್ರಾಚೀನ ಶಿಲಾಯುಗದ ಟೈಮಲ್ಲಿ ಆಗಿರ್ತಕ್ಕಂಥ ನ್ಯಾಚುರಲ್ ಕಲ್ ಯೂಸ್ ಮಾಡಿರ್ತಕ್ಕಂಥ ಪೇಂಟಿಂಗ್ಸ್ ಗಳು ಸಿಗುತ್ತೆ ನಿಮಗೆ. ಮತ್ತೆ ಅಲ್ಲೆಲ್ಲ ನಿಮಗೆ ಮಧ್ಯಕಾಲೀನ ಇತಿಹಾಸದಲ್ಲಿ ಏನೇನಿತ್ತು, ಮೀಸೋಲಿಥಿಕ್ ಪೀರಿಯಡ್ ಅಂತ ಏನ್ ಕರಿತೀವಿ, ಆ ಒಂದು ಇರೋದು ಕೂಡ ನಿಮಗೆ ಅಲ್ಲಿ ಒಂದಷ್ಟು ಮೆಟೀರಿಯಲ್ ಕೂಡ ಸಿಗುತ್ತೆ.
ಜಿಯೋ ಹೆರಿಟೇಜ್ ಸೈಟ್ ಆಗಿ ಘೋಷಣೆ ಮಾಡಿದ್ದಾರೆ. ಓಕೆ, ಅಲ್ಲೆಲ್ಲ ನಾನು ನಿಮ್ಗೆ ಹೇಳಿದೆ ರಾಕ್ ಕಟ್ ಪೇಂಟಿಂಗ್ಸ್, ಟೈಗರ್, ಲೆಪಾರ್ಡೋ, ಆಂಟಿಪೋಲ್, ಬಿಸನ್, ಈ ತರದೆಲ್ಲ ಸ್ವಸ್ತಿಕ್ ಸಿಂಬಲ್, ಸರ್ಕಲ್, ಸ್ಕ್ವೇರ್ಸ್ ಈ ರೀತಿ ಎಲ್ಲ ಅಲ್ಲಿ ಮಾಡಿದ್ದಾರೆ. ತೆಲಂಗಾಣದಲ್ಲಿ ಇರ್ತಕ್ಕಂಥದ್ದು ಇದು. ಎಲ್ಲಿ ಬರುತ್ತೆ ಅಂತಂದ್ರೆ ನಿಮ್ಗೆ ತೆಲಂಗಾಣದ ಆ ಜಯಶಂಕರ್ ಭೂಪಲಾಪಲ್ಲಿ ಡಿಸ್ಟಿಕ್ ಆಫ್ ತೆಲಂಗಾಣ ಅಲ್ಲಿ ಬರುತ್ತೆ. ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ ಮೀಸೋಲಿಥಿಕ್ ಪೀರಿಯಡ್ ಇದು. ಕೇವ್ ಪೇಂಟಿಂಗ್ ಕೂಡ ಇದೆ, ಅದು ನಿಮಗೆ ಪ್ರೀ ಹಿಸ್ಟಾರಿಕ್ ಟೈಮ್ ಅಲ್ಲಿ ಆಗಿರ್ತಕ್ಕಂಥ ಪೈಲೋಲಿಥಿಕ್ ಪೀರಿಯಡ್, ಪ್ರಾಚೀನ ಶಿಲಾಯುಗ. ಮೀಸೋಲಿಥಿಕ್ ಅಂದ್ರೆ ಮಧ್ಯ ಶಿಲಾಯುಗ. ಅಲ್ಲಿ ರಾಕ್ ಕಟ್ ಶೆಲ್ಟರ್ ಏನಿದೆ ಅದು ಮಧ್ಯ ಶಿಲಾಯುಗದಲ್ಲಿ ಮಾಡಿರ್ತಕ್ಕಂಥದ್ದು. ಪೇಂಟಿಂಗು ಪ್ರಾಚೀನ ಶಿಲಾಯುಗದಲ್ಲಿ ಮಾಡಿರ್ತಕ್ಕಂಥದ್ದು. ಸೊ ಜಿಯೋ ಹೆರಿಟೇಜ್ ಸೈಟ್ಸ್ ಇವೆಲ್ಲ ನಾವು ಪ್ರೊಟೆಕ್ಷನ್ ಮಾಡಕ್ಕೋಸ್ಕರ. ಯಾರು ಇದೊಂದೇ ಅಲ್ಲ, ರಾಮ್ಗಢ್ ಕೇವ್ ಅಂತ ಕೂಡ ಇದೆ, ರಾಮ್ಗಢ್ ಕ್ರೇಟರ್ ಅಂತ. ರಾಮ್ಗಢ್ ಕ್ರೇಟರ್ ಅಂತಂದ್ರೆ ಏನು, ಈಗ ನಮ್ಗೆ ಲೋನಾರ್ ಲೇಕ್ ಇದೆ ಅಲ್ವಾ, ನಾವು ಹೆಂಗೆ ಮಹಾರಾಷ್ಟ್ರದಲ್ಲಿ ಲೋನಾರ್ ಲೇಕ್ ಇದೆ, ಆತರ ರಾಮ್ಗಢ್ ಕ್ರೇಟರ್ ಅಂತಕ್ಕಂಥದ್ದು ಅಂದ್ರೆ ಮಿಟಿಯೋರೈಟ್ಸ್ ಮೇಲ್ಗಡೆಯಿಂದ ಉಲ್ಕಾಶಿಲೆಗಳು ಬಿದ್ದು ಆಗಿರ್ತಕ್ಕಂಥ ಒಂದು ಇದು ಹಳ್ಳ ಅಂತ ಹೇಳ್ಬೋದು. ಓಕೆ, ಇದನ್ನು ಕೂಡ ಜಿಯೋ ಹೆರಿಟೇಜ್ ಸೈಟ್ ಆಗಿ ರಾಜಸ್ಥಾನದಲ್ಲಿ 165 ಮಿಲಿಯನ್ ಇಯರ್ಸ್ ಎಗೋ ಆಗಿರ್ತಕ್ಕಂಥ ಮಿಟಿರಿಯೋ ಇಂಪ್ಯಾಕ್ಟ್ ಇದು. ಮಿಟಿರಿಯೋಸ್ ಅಂತ ಏನ್ ಕರಿತೀವಿ, ಉಲ್ಕಾಶಿಲಾಗಳು ಬಂದು ಬಿದ್ದು ಅದು ಆಗಿರ್ತಕ್ಕಂಥದ್ದು. ಓಕೆ, ಇದು ಎಲ್ಲಿರೋದು, ರಾಜಸ್ಥಾನದ ಬರನ್ ಡಿಸ್ಟ್ರಿಕ್ಟ್ ಅಲ್ಲಿ ಬರುತ್ತೆ, ರಾಮ್ಗರ್ ವಿಲೇಜ್ ಅಲ್ಲಿ ಬರುತ್ತೆ. ಇದನ್ನೆಲ್ಲ ಯಾರು ಘೋಷಣೆ ಮಾಡ್ತಾರೆ, ಒನ್ಸ್ ಅಗೇನ್ ಇದನ್ನ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಘೋಷಣೆ ಮಾಡ್ತಾರೆ. ಇದ್ರ ಬಗ್ಗೆ ಆತರ ಭಾರತದಲ್ಲಿ ಜಿಯೋ ಹೆರಿಟೇಜ್ ಸೈಟ್ ಗಳ ಬಗ್ಗೆ ಒಂದಷ್ಟು ಇನ್ಫಾರ್ಮೇಶನ್ ಬೇಕು ಅಂದ್ರೆ ಕೊಡ್ತೀನಿ. ಭಾರತದಲ್ಲಿ 90ಕ್ಕಿಂತ ಹೆಚ್ಚಿದೆ ಜಿಯೋ ಹೆರಿಟೇಜ್ ಸೈಟ್ಸ್ ಅಂತ ಕರಿತೀವಿ. ಇದನ್ನ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಘೋಷಣೆ ಮಾಡುತ್ತೆ. ಕೇಳ್ಬೋದು ನಿಮ್ಗೆ ಇದನ್ನು ಕೂಡ. ಇದನ್ನ ಹೆಂಗ್ ಕೇಳ್ತಾನೆ, ರಾಮ್ಗಢ್ ಕ್ರೇಟರ್ ಸುದ್ದಿ ಇರುತ್ತೆ, ಇದು ಯಾವ್ದ್ರಿಂದ ಆಗಿರೋದು ಕೇಳ್ಬೋದು, ಎಷ್ಟು ವರ್ಷ ಹಿಂದೆ ಆಗಿರ್ಬೋದು, ಈ ಆಪ್ಷನ್ ಅಲ್ಲಿ ಕೇಳ್ಬೋದು, ಎಲ್ಲಿ ಬರುತ್ತೆ ಅಂತ ಕೇಳ್ಬೋದು. ಓಕೆ, ಇದನ್ನ ಜಿಯೋ ಹೆರಿಟೇಜ್ ಸೈಟ್ ಆಗಿ ಘೋಷಣೆ ಮಾಡಿದ್ದಾರೆ. ಇದು ಮತ್ತೆ ತೆಲಂಗಾಣದಲ್ಲಿ ಇರ್ತಕ್ಕಂಥ ಯಾವುದು ರಾಮಗುಳು ಬೆಟ್ಟ, ಪಾಂಡವಲು ಬೆಟ್ಟ. ಓಕೆ, ಗುಡ್ಡ. ಸೊ ಇದು ವೆರಿ ಇಂಪಾರ್ಟೆಂಟ್. ಮತ್ತೆ ಇಲ್ಲಿ ಪ್ರಮುಖವಾಗಿ ನಾವು ನೋಡೋದಾದ್ರೆ ಈ ಜಿಯೋ ಹೆರಿಟೇಜ್ ಸೈಟ್ ಅಂತಂದ್ರೇನು ಅಂದ್ರೆ ನಮ್ಗೆ ಇದು ತುಂಬಾ ಇಂಪಾರ್ಟೆಂಟ್. ಅಲ್ಲಿ ಮಿನರಲ್ಸ್ ಗಳು ಇರ್ತವೆ, ಜಿಯೋ ಮಾರ್ಫಾಲಜಿಕಲಿ ಇಂಪಾರ್ಟೆಂಟ್, ತುಂಬಾ ಹಳೇದಾಗಿರುತ್ತೆ. ಅದಕ್ಕೆ ಜಿಯೋ ಹೆರಿಟೇಜ್ ಸೈಟ್ ಆಗಿ ಇದನ್ನ ಘೋಷಣೆ ಮಾಡ್ತಾರೆ, ಪ್ರೊಟೆಕ್ಷನ್ ಮಾಡಕ್ಕೋಸ್ಕರ. ಓಕೆ, ಪ್ರೊಟೆಕ್ಷನ್ ಮಾಡಕ್ಕೋಸ್ಕರ ಮತ್ತೆ ಹೆರಿಟೇಜ್ ಸೈಟ್ ಆಗಿ ಗುರುತು ಮಾಡಕ್ಕೋಸ್ಕರ. ಅಂಡ್ ಇಲ್ಲಿ ಪ್ರಮುಖವಾಗಿ ನಿಮ್ಗೆ ಇನ್ನೊಂದು ಇದಾಗ್ಬೋದು, ಕರ್ನಾಟಕದಲ್ಲಿ ಇಲ್ವಾ, ಕರ್ನಾಟಕದಲ್ಲೂ ಕೂಡ ಇದೆ. ಎಷ್ಟು ಯಾವ್ದಾವ್ದಿದೆ ಹೇಳಿ ನೋಡೋಣ. ಎಕ್ಸಾಂಪಲ್ ನಾನು ಕೊಡ್ತೀನಿ ಬೇಕಾದ್ರೆ, ಉಡುಪಿಯಲ್ಲಿದೆ, ಉಡುಪಿ. ಓಕೆ, ಸೈಂಟ್ ಮೇರಿಸ್ ಐಲ್ಯಾಂಡ್ ಇದೆ. ಓಕೆ, ದಟ್ ಈಸ್ ಆಲ್ಸೋ ಜಿಯೋ ಹೆರಿಟೇಜ್, ಸೈಂಟ್ ಮೇರಿಸ್ ಐಲ್ಯಾಂಡ್. ಹಂಗೆ KGF. ಓಕೆ, ಕೋಲಾರ ಇದೆ, ಇನ್ನೊಂದು ಚಿತ್ರದುರ್ಗದಲ್ಲಿದೆ. ಆಮೇಲೆ ಬೆಂಗಳೂರು ಅರ್ಬನ್ ಜಿಲ್ಲೆಯಲ್ಲಿ ಯಾವ್ದು ಹೇಳಿ ನೋಡೋಣ. ಬೆಂಗಳೂರು ನಗರ ಜಿಲ್ಲೆಯಲ್ಲಿದೆ, ಯಾವ್ದು ಅಂತ ಹೇಳಿ ನೋಡೋಣ, ಕಮೆಂಟ್ ಮಾಡಿ, ಇದು ನಿಮ್ಗೆ ಹೋಮ್ವರ್ಕ್. ಓಕೆ, ಇನ್ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಬಗ್ಗೆ ನೋಡೋದಾದ್ರೆ 1851 ಸ್ಥಾಪನೆ ಆಗಿದ್ದು, ಕೋಲ್ಕತ್ತಾದಲ್ಲಿ ಹೆಡ್ ಕ್ವಾರ್ಟರ್ಸ್ ಇರ್ತದೆ. ಓಕೆ, ಇದ್ರ ಬಗ್ಗೆ ಒಂದ್ಸಲ ಕೇಳುವಂತ ಚಾನ್ಸಸ್ ಇರುತ್ತೆ, ಸೊ ನೋಡ್ಕೊಳ್ಳಿ. ಇಲ್ಲಿ ನಿಮ್ಗೆ ಜಿಯೋ ಹೆರಿಟೇಜ್ ಸೈಟ್ಸ್ ಯಾವ್ದು ಅಂತ ಕೇಳಬಹುದು. ಎಕ್ಸಾಂಪಲ್ ಸಿಂಪಲ್ ಆಗಿ ಕ್ವಶನ್ಸ್ ಬರ್ತಾ ಇದ್ರ ಬಗ್ಗೆ. ಫೈನ್. ಓಕೆ, ಸೊ ಗೊತ್ತಿರಬೇಕು ರಾಮ್ಗರ್ ಕ್ರೇಟರ್, ಮತ್ತೆ ಇನ್ನೊಂದೇನು ಸರ್, ಪಾಂಡವಲು ಗುಡ್ಡ. ಫೈನ್, ನೆಕ್ಸ್ಟ್ ಹೋಗೋಣ ಬನ್ನಿ. ಏನಿದು, ನಗೋರ್ನೋ ಕರ್ಬಾಕ್. ಓಕೆ, ಒಂದ್ಸಲ ಉಚ್ಚಾರಣೆ ಮಾಡಕ್ ಆಗಲ್ಲ ಒಂದೊಂದ್ಸಲ ಈ ತರ ಪದಗಳು. ಓಕೆ, ನಗೋರ್ನೋ ಕರ್ಬಾಕ್ ಅಂತಕ್ಕಂಥ ಒಂದು ಪ್ರಮುಖವಾದ ಪ್ರದೇಶ, ಮಿಲಿಟರಿ ಕಾರ್ಯಾಚರಣೆ ಆಗಿರ್ತಕ್ಕಂಥ ಪ್ರದೇಶ ಇದು. ಎಲ್ಲಿ ಬರುತ್ತೆ, ಅಜರ್ಬೈಜಾನ್ ಮತ್ತೆ ಅರ್ಮೇನಿಯಾ ನಡುವೆ ಬರ್ತಕ್ಕಂಥದ್ದು. ಇದ್ರ ಬಗ್ಗೆ ನಿಮ್ಗೆ ಹಿಂಗೆ ಕೇಳಬೇಕು ಅಂತೇನಿಲ್ಲ, ಇದ್ರ ಬಗ್ಗೆ ನಾನು ಹೇಳ್ತೀನಿ. ಇಲ್ಲಿ ಒಂದು ವಾರ್ ಕೂಡ ನಡೆಯುತ್ತೆ, 2ನೇ ವಾರ್ ಕೂಡ ನಡೆಯುತ್ತೆ, ಕರ್ಬಾಕ್ ವಾರ್ ಅಂತ. ಏನ್ ಸರ್, ಕರ್ಬಾಕ್ ವಾರ್ ಅಂತ ಕರೀತಾರೆ, ಅದನ್ನು ಕೂಡ ಕೇಳಬಹುದು. ಫಸ್ಟ್ ಅರ್ಥ ಮಾಡ್ಕೊಳ್ಳಿ ಏನಿದು ಅಂತ. ಅರ್ಮೇನಿಯಾ, ಅಜರ್ಬೈಜಾನ್ ನೋಡಿ, 1991 ತನಕ ನಿಮ್ಗೆ ಮುಂಚೆ ಏನಾಗಿತ್ತು, USSR ಅಂತಿತ್ತು. ಇವೆಲ್ಲ USSR ನ ಭಾಗವಾಗಿತ್ತು. ಯಾವಾಗ USSR ಒಡೆದೋಗುತ್ತೆ, ರಷ್ಯಾ ಆಗುತ್ತೆ, ಬೇರೆದೆಲ್ಲ ಇಂಡಿಪೆಂಡೆಂಟ್ ರಾಷ್ಟ್ರಗಳು ಅಂತ ಆಗ್ತವೆ. ಸೊ ಇದು ಅರ್ಮೇನಿಯಾ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ದಿಸ್ ಇಸ್ ಅರ್ಮೇನಿಯಾ. ಅಂಡ್ ಇಲ್ಲಿ ಪ್ರಮುಖವಾಗಿ ಈ ಒಂದು ರೀಜನ್ ಇರೋದು, ಈ ರೀಜನ್ ಇದೆಯಲ್ಲ, ಈ ರೀಜನ್, ದಿಸ್ ಇಸ್ ಕಾಲ್ಡ್ ರೀಜನ್ ಏನಿದೆ, ದಿಸ್ ಇಸ್ ಕಾಲ್ಡ್ ನಗರೋನ್ಕೋ ಕರ್ಬಾಕ್ ರೀಜನ್ ಅಂತ ಕರಿತೀವಿ. ಇದು ಅವಾಗಿಂದ ಇದು ಏನೋ 1984 ಇಂದನೂ ಕೂಡ ನಡೀತಾ ಇದೆ ಇದು. ಈ ರೀಜನ್ ಅಲ್ಲಿ ಹೆಚ್ಚಾಗಿ ಅರ್ಮೇನಿಯಾ ಭಾಷಿಕರು ಜಾಸ್ತಿ ಇದ್ದಾರೆ. ಓಕೆ, ಅರ್ಮೇನಿಯಾ ಭಾಷಿಕರು ಜಾಸ್ತಿ ಇದ್ದಾರೆ, ಅಜರ್ಬೈಜಾನ್ ಅವರು ಇಲ್ಲ. ಬಟ್ ಅಜರ್ಬೈಜಾನ್ ಅವರು ಇದನ್ನ ಅವರ ವಶಕ್ಕೆ ಇಟ್ಕೊಂಡಿದ್ರು. ಬಟ್ 1991 ನಂತರ ಏನು USSR ಡಿಸ್ಕ್ ಆಗುತ್ತೆ, ಆಗ ಒಂದಷ್ಟು ತಮ್ಮಲ್ಲಿರೋ ಒಂದು ಸ್ಟ್ರೆಂತ್ ನ ಯೂಸ್ ಮಾಡ್ಕೊಂಡು ಇದನ್ನ ವಶಪಡಿಸ್ಕೊತಾರೆ. ಪುನಃ ಏನಾಗುತ್ತೆ, 2000 ಇಸ್ವಿ ಅಷ್ಟರಲ್ಲಿ ಅಜರ್ಬೈಜಾನ್ ಅವರು ಪುನಃ ಬೇರೆ ಬೇರೆ ಕಾರಣಗಳಿಂದ ಇದನ್ನ
ಪುನಃ ಅರ್ಮೇನಿಯಾ ಮೇಲೆ ಯುದ್ಧಕ್ಕೆ ಬರ್ತಾರೆ. ಯಾಕೆ ಈ ರೀಸನ್ ಬೇಕು ಅಂತ ಹೇಳಿ. ಸೊ ಈ ರೀಸನ್ ಅಲ್ಲಿ ನಿಮಗೆ ಈಗ ಆಲ್ಮೋಸ್ಟ್ ಮುಕ್ಕಾಲು ಭಾಗ ಅಜರ್ಬೈಜಾನ್ ನ ಒಂದು ರೀಸನ್ ಅಲ್ಲಿ ಇದೆ, ಕಾಲು ಭಾಗ ಮಾತ್ರ ಅರ್ಮೇನಿಯಾ ರೀಸನ್ ಇದೆ. ಓಕೆ, ಯಾವುದು ಸರ್? ನಗೋರ್ನೋ ಕರ್ಬಾಕ್ ರೀಜನ್ ಅಂತ. ನಗೋರ್ನೋ ಕರ್ಬಾಕ್ ರೀಜನ್ ಗೊತ್ತಿರ್ಬೇಕು, ಕೇಳ್ಬೋದು ಎಕ್ಸಾಮ್ ಅಲ್ಲಿ ಎಲ್ಲಿ ಬರುತ್ತೆ, ಏನ್ ಇಶ್ಯೂಸ್ ಅಂತ. ಇವಾಗ ಯಾಕೆ 2020 ಇಸ್ವಿ ಆಯ್ತು, 1991 ಆಯ್ತು, 1984 ಆಯ್ತು, ಈಗ ಯಾಕೆ ಸುದ್ದಿಯಲ್ಲಿದೆ? ಈಗ 2024 ಈಗ್ಲೂ ಕೂಡ ಇಲ್ಲಿ ಅಟ್ಯಾಕ್ ಮಾಡಕ್ಕೆ ಅಜರ್ಬೈಜಾನ್ ಅರ್ಮೇನಿಯಾ ಮೇಲೆ ಬಂದಿದೆ. ಇದು ಕಂಪ್ಲೀಟ್ ನನಗೆ ಬೇಕು. ಯಾಕೆ ಅಟ್ಯಾಕ್ ಮಾಡಕ್ ಬಂತು? ದ ಮೇನ್ ರೀಸನ್ ಈಸ್ ಇಟಲಿ. ಇಟಲಿ ಇಟಲಿ ಇದೆಯಲ್ಲ, ಇಟಲಿ ಮಾಡೋ ಕೆಲ್ಸನೇ ಹಂಗೆ ತಾನೆ. ಇಟಲಿ ನಿಮ್ಗೆ ಪ್ರಮುಖವಾಗಿ ಮ್ಯಾಪ್ ಅಲ್ಲಿ ತೋರ್ಸೋಣ. ಓಕೆ, ಮ್ಯಾಪ್ ತಗೊಂಡಿಲ್ಲ ಅನ್ಕೋತೀನಿ ನಾನು ಇಲ್ಲಿ. ಸೊ ನೋ ಪ್ರಾಬ್ಲಮ್, ಫೈನ್, ನೋ ಪ್ರಾಬ್ಲಮ್. ಇಲ್ಲಿ ಇಟಲಿ ಅಲ್ಲ, ಇಲ್ಲಿದೆ ನೋಡಿ ಟರ್ಕಿ. ಟರ್ಕಿ ಮಾಡೋ ಕೆಲ್ಸನೇ ಅದು. ಸಿರಿಯಾ ಆಗಿರ್ಬೋದು, ಲಿಬಿಯಾ ಆಗಿರ್ಬೋದು, ಅದೆಲ್ಲ ಯುದ್ಧಗಳಾಗಕ್ಕೆ ಕಾರಣ ಇದೆ. ಈಗ ಈ ಟರ್ಕಿ ಏನ್ ಮಾಡ್ತಾ ಇದೆ ನೋಡಿ, ಟರ್ಕಿ ಯಾವ್ದೇ ದೇಶ ಆದ್ರೂ ಅಷ್ಟೇ ಇದೆ, ಇದು ಅಂತಲ್ಲ, ಅಕ್ಕಪಕ್ಕದ ಬಿಟ್ಟು ಅದ್ರ ಪಕ್ಕದ ದೇಶಕ್ಕೆ. ಈಗ ನಾವು ಇಂಡಿಯಾ ಇದೆ, ಪಕ್ಕ ಪಾಕಿಸ್ತಾನ ಇದೆ, ಇಂಡಿಯಾ ಇದೆ, ಪಾಕಿಸ್ತಾನ ಇದೆ, ಇಲ್ಲಿ ಚೀನಾ ಇದೆ. ಇವರಿಬ್ರು ಆಗಲ್ಲ, ಇವರಿಬ್ರು ಫ್ರೆಂಡ್ ಆಗ್ತಾರೆ ಅಲ್ವಾ? ಅಲ್ವಾ? ಕರೆಕ್ಟ್ ತಾನೆ? ಹಂಗೆ ತಾನೆ. ನಾವಿಲ್ಲಿ ಅಫ್ಘಾನಿಸ್ತಾನ, ನಾವು ಅಫ್ಘಾನಿಸ್ತಾನಕ್ಕೆ ಫ್ರೆಂಡ್ ಆಗ್ತೀವಿ. ಸೊ ಇದು ಇದು ನೋಡಿ, ಇಲ್ಲಿ ಈ ಟರ್ಕಿ ಇದೆ, ಅರ್ಮೇನಿಯಾಗಿಲ್ಲ, ಹಾಗೆ ಅಜರ್ಬೈಜಾನ್ಗೆ ಕುಮ್ಮಕ್ ಕೊಡ್ತಾ ಇದೆ, ಒಂದಷ್ಟು ಇದು ಕೊಡ್ತಾ ಇದೆ. ಈ ಒಂದು ಪ್ರೇರಣೆಯಿಂದ ಇದನ್ನ ವಶಪಡಿಸ್ಕೊಳ್ಳೋಕೆ ಬರ್ತಾ ಇದೆ. ಎಕ್ಸಾಮ್ ಅಲ್ಲಿ ಸಿಂಪಲ್ ಆಗಿ ಕೇಳ್ತಾ, ನ್ಯೂಸ್ ಅಲ್ಲಿ ಏನಿತ್ತು, ಎಲ್ಲಿ ಬರುತ್ತೆ, ಏನು ಎತ್ತ ಅಂತ ಗೊತ್ತಿರಬೇಕಿದೆ. ನಗರ್ ಕರ್ಕೋ ಅಂತ ಕರ್ಬಾಕ್ ರೀಸನ್ ಅಂತ. ಸೊ ಇದ್ರ ಬಗ್ಗೆ ನಾನು ಆಲ್ರೆಡಿ ಹೇಳಿದೀನಿ. ಇದೊಂದು ದೀರ್ಘಕಾಲ ವಿವಾದ ಆಗಿದೆ. ಮಿಲಿಟರಿ ಕಾರ್ಯಾಚರಣೆ ಇವಾಗಲೂ ಕೂಡ ನಡೀತಾ ಇದೆ ಬಿಕಾಸ್ ಆಫ್ ಟರ್ಕಿಯಿಂದ. ಇದು ವೆರಿ ಇಂಪಾರ್ಟೆಂಟ್, ಯಾಕೆಂದ್ರೆ ಅಕ್ಕಪಕ್ಕ ನಿಮಗೆ ಕಪ್ಪು ಸಮುದ್ರ, ಕ್ಯಾಸ್ಪಿಯನ್ ಸಮುದ್ರ ಇರ್ತಕ್ಕಂತ ಒಂದು ಪ್ರದೇಶ. ಇಲ್ಲಿ ಪ್ರಮುಖವಾಗಿ ನಾನು ನಿಮ್ಗೆ 1980 ನಾನು ನಿಮ್ಗೆ ಹೇಳಿದೆ, ಅಜರ್ಬೈಜಾನ್ ಗಿಂತ ಆ ನಗರ್ವಾಲೋ ಕರ್ಬಾಕ್ ರೀಜನ್ ವಶಪಡಿಸ್ಕೊಂಡಿತ್ತು. 1994 ಅಲ್ಲಿ ಯುದ್ಧ ಆಗುತ್ತೆ. ಆಗ ಸುತ್ತಮುತ್ತಲಿನ ಪ್ರದೇಶ ಅರ್ಮೇನಿಯಾ ನಿಯಂತ್ರಣಕ್ಕೆ ಬರುತ್ತೆ. ಆಮೇಲೆ ಕದನ ವಿರಾಮ ಆಗುತ್ತೆ. 2020 ಪುನಃ ಆಗುತ್ತೆ ಎರಡನೇ ಕರಬಾಕ್ ಯುದ್ಧ ಅಂತ. ಸೊ ಅವಾಗ ಒಂದಷ್ಟು 3/4 3/4 ಆಫ್ ದ ಭಾಗನ ವಶಪಡಿಸ್ಕೊಂತಾರೆ. ಈಗ ಪುನಃ ಅದ್ರ ಮೇಲೆ ಇದ್ ಮಾಡ್ತಾರೆ. ಬಟ್ ಇಲ್ಲಿನ ಜನರನ್ನ ಕೇಳೋದಾದ್ರೆ, ಒಂದು ರೆಫರೆಂಡಮ್ ಆಗ್ಬೇಕು, ಒಂದು ವೋಟ್ ಆಗ್ಲಿ, ಎಲ್ಲಿಗೆ ಹೋಗ್ತೀರಾ? ನಾವಾಗ ಅರ್ಮೇನಿಯನ್ ಚೂಸ್ ಮಾಡ್ತೀವಿ ಅಂತ ಇಲ್ಲಿ ಮ್ಯಾಕ್ಸಿಮಮ್ ಜನರು ಅರ್ಮೇನಿಯಾ ಭಾಷಿಕರು, ಆ ಎಥ್ನಿಕ್ ಗ್ರೂಪ್ಗೆ ಸೇರೋರು ಇದ್ದಾರೆ. ಸೊ ಅವರು ಅರ್ಮೇನಿಯಾ ಹೋಗಕ್ಕೆ ಇಷ್ಟಪಡ್ತಾರೆ. ಓಕೆ, ಸೊ ನೆಕ್ಸ್ಟ್ ಬರ್ತೀನಿ. ಸುಲಿನಾ ಚಾನಲ್, ವೆರಿ ಇಂಪಾರ್ಟೆಂಟ್ ಸರ್. ಸುನಿಲಾ ಚಾನಲ್ ನೋಡಿ, ಇವೆಲ್ಲ ಈಗ ಒಂದು ವರ್ಷದಲ್ಲಿ ಸುದ್ದಿ ಇರೋದು. ನಾನು 2 ವರ್ಷದಿಂದ, ಈಗ ಉಕ್ರೇನ್ ಗೊತ್ತು ನಿಮ್ಗೆ, ಉಕ್ರೇನು ಮತ್ತೆ ರಷ್ಯಾ ಬಗ್ಗೆ ನಾನು ಹೇಳಂಗೆ ಇಲ್ಲ, ನಿಮ್ಗೆ ಗೊತ್ತಿದೆ ಅಲ್ವಾ? ಉಕ್ರೇನ್ ರಷ್ಯಾ ಬಗ್ಗೆ ನಾನು ಹೇಳಂಗೆ ಇಲ್ಲ, ನಿಮಗ್ ಗೊತ್ತಿದೆ. ಈ ಉಕ್ರೇನ್ ರಷ್ಯಾದ ನಡುವೆ ಇರ್ತಕ್ಕಂತ ಒಂದು ಡಿಸ್ಪ್ಯೂಟ್ಸ್ ಈಗ ಪುನಃ ಇನ್ನೊಂದ್ಸಲ ರೈಸ್ ಆಗಿದೆ. ಏನದು? ಸುಲಿನಾ ಚಾನಲ್. ಸುಲಿನಾ ಚಾನಲ್ ಬರ್ತಕ್ಕಂಥದ್ದು ಎಲ್ಲಿ? ರೊಮೇನಿಯಾದಲ್ಲಿ ಬರುತ್ತೆ. ಯಾವ ನದಿಯಲ್ಲಿ ಬರುತ್ತೆ? ಚಾನಲ್ ಅಂದ್ರೆ ನದಿ ಇರಬೇಕು, ನದಿ ನೋಡಿ ಕಾಣಿಸ್ತಾ ಇದೆಯಾ? ಈ ಡ್ಯಾನ್ಯೂಬ್ ರಿವರ್ ಅಂತ ಬರುತ್ತೆ. ಡ್ಯಾನ್ಯೂಬ್ ರಿವರ್ ಯುರೋಪಿನ ಅತಿ ದೊಡ್ಡ, ನಾನು ಇಲ್ಲೂ ತೋರಿಸ್ತೀನಿ ನಿಮ್ಗೆ, ಸುಲಿನಾ ಚಾನಲ್. ಇಲ್ಲಿಂದ ನಿಮ್ಗೆ ಹೋಗ್ತಕ್ಕಂಥದ್ದು ರೊಮ್ಯಾನಿಯಾಗೆ. ಯಾವುದು ಸರ್? ಈ ಚಾನಲ್ ಇದು. ಇಲ್ಲಿ ಉಕ್ರೇನ್ ಇದೆ. ಈ ಬ್ಲಾಕ್ ಸಿ ಮುಖಾಂತರ ನೋಡಿ, ಯಾವಾಗ ಯುದ್ಧ ಸ್ಟಾರ್ಟ್ ಆಗುತ್ತೆ ಆಗ ರಷ್ಯಾ, ಉಕ್ರೇನು ಮತ್ತೆ ಸುತ್ತಮುತ್ತ ರಾಷ್ಟ್ರಗಳಿಗೆ, ಇಟಲಿಗೆ ಅಲ್ಲೆಲ್ಲ ಸಪ್ಲೈ ಮಾಡ್ಬೇಕಲ್ಲ ದುಡ್ಡು. ಏನೋ ನಿಮ್ಗೆ ಗೊತ್ತಿರ್ಲಿ, ಉಕ್ರೇನು ಈಸ್ ದ ಗ್ರೈನ್, ಅಂದ್ರೆ ನಿಮ್ಗೆ ಗೋಧಿ ಸಪ್ಲೈ. ಇಟ್ ಈಸ್ ಅ ಬ್ಯಾಸ್ಕೆಟ್ ಆಫ್ ಗ್ರೈನ್ ಅಂತ ಕರಿತೀವಿ. ಏನೋ ಬ್ರೆಡ್ ಅಂತ ಕೂಡ ಕರೀತಾರೆ. ಯಾಕಂದ್ರೆ ಯುರೋಪ್ಗೆ ಹೆಚ್ಚಾಗಿ ಈ ಗೋಧಿ, ವೀಟ್ ಗಳ ಸಪ್ಲೈ ಮಾಡಕ್ಕೆ ಮ್ಯಾಕ್ಸಿಮಮ್ ಇರೋದು ಉಕ್ರೇನ್ ಜಾಸ್ತಿ ಬೆಳೀತಾ ಇರೋದು. ಓಕೆ, ಹಂಗಾಗಿ ಇಲ್ಲಿ ಯುದ್ಧ ಏನಾಗುತ್ತೆ ಉಕ್ರೇನ್ ನಡುವೆ. ಓಕೆ, ನಾನು ಇಲ್ಲಿ ತಗೊಂಡಿದ್ದೀನ, ಎಸ್, ಇಲ್ಲಿ ನೋಡಿ ಉಕ್ರೇನ್ ಇದೆ. ಈ ಉಕ್ರೇನ್ ನಡುವೆ ರಷ್ಯಾ ನಡುವೆ ಯುದ್ಧ ಆಗುತ್ತಲ್ಲ, ಈಗ ರಷ್ಯಾ ನಿಮ್ಗೆ ಗೊತ್ತಿದೆ ಫಸ್ಟ್ ಏನ್ ಮಾಡುತ್ತೆ, ಕ್ರಿಮಿಯಾ ಪೆನಿನ್ಸುಲಾನ ವಶಪಡಿಸ್ಕೊಳ್ಳುತ್ತೆ. ಹೊಸ ವೆರಿ ಇಂಪಾರ್ಟೆಂಟ್. ಯಾಕೆ ಇಂಪಾರ್ಟೆಂಟ್? ಉಕ್ರೇನ್ ನ ಬ್ಲಾಕ್ ಸಿಗೆ ಬರ್ದೇ ಇರೋ ರೀತಿ ಹಿಡಿಯಕ್ಕೆ. ಯಾಕಂದ್ರೆ ಇದು ಸಿ ಆಫ್ ಅಜೋವಾ ಇದೆ, ಇಲ್ಲಿ ಸಿ ಆಫ್ ಅಜೋವಾ ಸಮುದ್ರ ಇದೆ. ಈಗ ಈ ಒಂದು ಸ್ಟ್ರೈಟ್ ಮುಖಾಂತರ ಆಕ್ಸೆಸ್ ಮಾಡ್ಬೇಕು. ಈಗ ಕ್ರಿಮಿಯಾನ ರಷ್ಯಾ ಫಸ್ಟ್ ವಶಪಡಿಸ್ಕೋತು ಅಲ್ವಾ? ಈಗ ಆಮೇಲೆ ಏನಾಯ್ತು, ಉಕ್ರೇನ್ ಮೇಲೆ ಯುದ್ಧ ಬಂದು ಆಲ್ಮೋಸ್ಟ್ ಈ ಪೋರ್ಷನ್ ವಶಪಡಿಸ್ಕೊಂಡಿದೆ. ಇದಿಷ್ಟು ರಷ್ಯಾಗೆ ಸೇರ್ಕೊಂಡ್ಬಿಟ್ಟಿದೆ. ಈಗ ಆಲ್ಮೋಸ್ಟ್ ರಷ್ಯಾ ಇಲ್ಲಿ ಬಂದು ಕೂತ್ಕೊಂಡಿದೆ. ಉಕ್ರೇನ್ ಸೋಲೊಪ್ಕೋತಾ ಇಲ್ಲ, ರಷ್ಯಾ ಬಿಡ್ತಾ ಇಲ್ಲ. ಈಗ್ಲೂ ಕೂಡ ಯುದ್ಧಗಳು ಅಲ್ಲಲ್ಲಿ ನಡೀತಾನೆ ಇದೆ.
ಸೊ ಈಗೇನಾಗಿದೆ, ಈ ಯುದ್ಧದ ಟೈಮಲ್ಲಿ ಒಂದು ಒಪ್ಪಂದ ಆಗಿತ್ತು, ಬ್ಲಾಕ್ ಸಿ ಗ್ರೈನ್ ಒಪ್ಪಂದ ಅಂತ. ಓಕೆ, ಏನು ಸರ್? ಬ್ಲಾಕ್ ಸಿ ಗ್ರೈನ್, ಧಾನ್ಯಗಳ ಒಂದು ಒಪ್ಪಂದ ಆಗಿತ್ತು, ಕಪ್ಪು ಸಮುದ್ರ ಧಾನ್ಯ ಒಪ್ಪಂದ, ಬ್ಲಾಕ್ ಸಿ ಗ್ರೈನ್ ಒಪ್ಪಂದ ಅಂತ ಆಗಿತ್ತು. ಇದ್ರ ಮುಖಾಂತರ ಉಕ್ರೇನು ನಿಮ್ಗೆ ಟರ್ಕಿಗೆ ಶಿಫ್ಟ್ ಮಾಡ್ಬೇಕಾ, ಇಲ್ಲಿಂದ ಪೋರ್ಟ್ ಗಳಿದೆ ನೋಡಿ, ಇಲ್ಲೆಲ್ಲ ಪೋರ್ಟ್ ಇದೆಯಲ್ಲ, ಈ ಒಂದು ಪೋರ್ಟ್ ಮುಖಾಂತರ ನೀವು ಎಲ್ಲಿ ಬೇಕಾದ್ರೆ ಶಿಫ್ಟ್ ಮಾಡ್ಕೊಂತಿತ್ತು. ಓಕೆ, ಇಲ್ಲಿಗೆ ಯಾಕಂತಂದ್ರೆ ನಿಮ್ಗೆ ಗೊತ್ತಲ್ಲ, ರಸ್ತೆಗಿಂತ ಸಮುದ್ರ ಮುಖಾಂತರ ಶಿಫ್ಟ್ ಮಾಡೋದು ಈಸಿ. ಸೊ ಎಲ್ಲಿಗೆ ಬೇಕಾದ್ರೆ ಶಿಫ್ಟ್ ಮಾಡ್ಕೋ, ಇಲ್ಲಿಂದ ಬಾ, ವಾಪಸ್ ಈ ಕಡೆ ಬಾ, ಈ ಕಡೆ ಬಂದೆ ಮೆಡಿಟರೇನಿಯನ್ ಸಿ ಮುಖಾಂತರ ಎಲ್ಲಿಗೆ ಬೇಕಾದ್ರೂ ನೀನು ಯುರೋಪ್ ಗಳಿಗೆ ಶಿಫ್ಟ್ ಮಾಡ್ಕೋ ಅಂತ ಇದು ಒಪ್ಪಿಗೆ ಕೊಟ್ಟಿದ್ದು ಯುದ್ಧದ ಟೈಮಲ್ಲಿ. ಬಟ್ ಇವಾಗ ಅದನ್ನ ತೆಗೆದುಕೊಂಡು ಈಗ ಏನ್ ಮಾಡ್ತಾನಪ್ಪ ಯುಕ್ರೇನು, ಇಲ್ಲಿ ಕಳಿಸ್ಬೇಕು ವಾಪಸ್, ಏನು ರಸ್ತೆ ಮುಖಾಂತರ ಕಳಿಸೋದು, ಇಟ್ಸ್ ನಾಟ್ ಸೋ ಈಸಿ ಅಲ್ವಾ. ಎಲ್ಲಾನು ಅಲ್ಲಿಂದ ಕಳ್ಸಕ್ಕಾಗಲ್ಲ. ಇದ್ರ ಮೇಲೆ ಉಕ್ರೇನ್ ಮೇಲೆ ಏನಾದ್ರು ಬಾಂಬ್ ಹಾಕಿ ಒಂದು ಟ್ರಾನ್ಸ್ಪೋರ್ಟೇಷನ್ ಬಾಂಬ್ ಹಾಕಿದ್ರೆ ಮುಗೀತು. ಹಾಗಾಗಿ ಏನ್ ಮಾಡ್ತಾರೆ ಉಕ್ರೇನು, ಈ ಒಂದು ಪೋರ್ಷನ್ ನೋಡಿ, ಉಕ್ರೇನ್ ನೋಡಿ ಇದೆಯಲ್ಲ, ಇದು ಈ ಪೋರ್ಷನ್ ಲ್ಯಾಂಡ್ ನ ಯೂಸ್ ಮಾಡ್ಕೊಂಡು ಉಕ್ರೇನ್ ಇಲ್ಲಿ ತನಕ ರಷ್ಯಾ ವಶಪಡಿಸ್ಕೊಂಡಿದೆ. ಈ ಪೋರ್ಷನ್ ಲ್ಯಾಂಡ್ ನ ಯೂಸ್ ಮಾಡ್ಕೊಂಡು ನೋಡಿ ರೊಮೇನಿಯಾ, ಡ್ಯೂನಬ್ ರಿವರ್ ನಿಮಗೆ ಈ ರೊಮೇನಿಯಾದ ಬಾರ್ಡರ್ ಇಲ್ಲಿ ಹರಿಯುತ್ತೆ ಚಾನಲ್. ಡ್ಯೂನಬ್ ರಿವರ್ ಅಲ್ಲಿ ಇರ್ತಕ್ಕಂತ ಚಾನಲ್ ಸುಲಿನಾ ಚಾನಲ್ ಅಂತ ಕರೆಯೋದು. ಇಲ್ಲಿ 3-4 ಚಾನಲ್ ಇದೆ ನಿಮ್ಗೆ, ಚಿಲಿಯಾ ಅಂತಿದೆ, ಓಕೆ, ಸುಲಿನಾ, ಸೆಂಟ್ ಜಾರ್ಜ್ ಅಂತೆ. ಬಟ್ ಸುಲಿನಾ ಒಂದು ಡೀಪ್ ಚಾನಲ್, ಅಂದ್ರೆ ನಿಮ್ಗೆ ಚಾನಲ್ ಅಲ್ಲಿ ನಿಮ್ಗೆ ಒಂದು ಬೋಟ್ ಹೋಗಕ್ಕೆ ಈಸಿಯಾಗಿ ಡೀಪ್ ಆಗಿರ್ತಕ್ಕಂಥ ಒಂದು ಚಾನಲ್. ಈ ಒಂದು ಡ್ಯಾನ್ಯೂಬ್ ರವಿ ಅಂತ ಏನ್ ಹೇಳಿದೆ, ಡ್ಯಾನ್ಯೂಬ್ ರಿವರ್ ಅಂತ ಏನ್ ಹೇಳಿದೆ, ಇದು ಯುರೋಪಿನಲ್ಲಿ ಅತ್ಯಂತ ದೊಡ್ಡದಾದ 2ನೇ ಉದ್ದದ ನದಿಯಾಗಿದೆ. 2ನೇ ಉದ್ದದ, ಮೊದಲು ವೋಲ್ಗಾ ರಿವರ್ ಎಲ್ಲಿ ಸರ್, ಯುರೋಪ್ ನಲ್ಲಿ ಖಂಡದಲ್ಲಿ. ಇದು ಪಶ್ಚಿಮ ಜರ್ಮನಿ, ವೆಸ್ಟ್ ಜರ್ಮನಿ ಬ್ಲಾಕ್ ಫಾರೆಸ್ಟ್ ಅಲ್ಲಿ ಪರ್ವತಗಳಲ್ಲಿ ಹುಟ್ಟಿ ಕಪ್ಪು ಸಮುದ್ರಕ್ಕೆ ಸೇರುತ್ತೆ. ಸೊ ಅಲ್ಲಿ ತನಕ ನಿಮ್ಗೆ 2850 ಕಿಲೋಮೀಟರ್ ಹರಿಯುತ್ತೆ. ದಿಸ್ ಇಸ್ ಬ್ಲಾಕ್ ಸಿ. ಓಕೆ, ಇಲ್ಲಿ ರೊಮೇನಿಯಾ ಇದೆ, ಬ್ಲಾಕ್ ಸಿ. ಸೊ ಹಂಗಾಗಿ ಯುಕ್ರೇನ್ ಇಲ್ಲಿ ಬಂದು ಈ ಚಾನಲ್ ಮುಖಾಂತರ ಯುರೋಪ್ಗೆ ಕಳಿಸ್ತಾ ಇರ್ತಕ್ಕಂಥದ್ದು ಪರ್ಯಾಯ ಮಾರ್ಗ. ಸುಲಿನಾ ಚಾನಲ್ ಬಗ್ಗೆ ಕೇಳ್ಬೋದು. ಸೊ ಹಾಗಾಗಿ ದಿಸ್ ಇಸ್ ರೊಮೇನಿಯಾ, ವೆರಿ ಇಂಪಾರ್ಟೆಂಟ್. ಸುಲಿನಾ ಚಾನಲ್ ಎಲ್ಲಿ ಬರುತ್ತೆ, ಆ ನದಿ ಯಾವುದು, ಯಾವ ಚಾನಲ್ ಮೇಲಿದೆ, ಈ ನದಿ ಎಲ್ಲಿ ಹುಟ್ಟುತ್ತೆ. ಓಕೆ, ಸೊ ಇವೆಲ್ಲ ಗೊತ್ತಿರಬೇಕು. ಸೊ ಇವೆಲ್ಲ ಸ್ಟ್ರಾಟಜಿಕಲಿ ಇಂಪಾರ್ಟೆಂಟ್ ಇಂಟರ್ನ್ಯಾಷನಲ್ ನ್ಯೂಸ್ಗಳು, ಸುದ್ದಿಯಲ್ಲಿರ್ತಕ್ಕಂಥ ನ್ಯೂಸ್ಗಳು. ನಿಮ್ಗೆ ಯುಕ್ರೇನ್ ಬಗ್ಗೆ ನಾನು ಹೆಚ್ಚು ಹೇಳಕ್ ಹೋಗಲ್ಲ, ಇವೆಲ್ಲ ನಾವು ಪ್ರೀವಿಯಸ್ ಇಯರ್ಸ್ ಗಳಲ್ಲಿ ಡಿಸ್ಕಸ್ ಮಾಡಿದೀವಿ. ಉಕ್ರೇನ್ ಸುತ್ತಮುತ್ತ ಯಾವ ರಾಷ್ಟ್ರಗಳಿದೆ ಇವೆಲ್ಲ ಗೊತ್ತಿರಬೇಕು. ಯುಕ್ರೇನ್ ನದಿಗಳು ಯಾವುದು, ಅದರ ಒಂದು ಕ್ಯಾಪಿಟಲ್ ಸಿಟಿ ಯಾವುದು ಗೊತ್ತಿರಬೇಕು. ಈಗ ರೊಮೇನಿಯಾ ಸುತ್ತ ಏನಿರುತ್ತೆ ಇದು ಒಂದ್ಸಲ ನೋಡ್ಕೋಬೇಕಾಗುತ್ತೆ ಮ್ಯಾಪ್ ಬೇಸ್. ಅಷ್ಟೊಂದು ಡೀಟೇಲ್ ಆಗಿ ಕೇಳಕ್ ಹೋಗಲ್ಲ ರೊಮೇನಿಯಾ ಎಲ್ಲ, ಯಾಕಂದ್ರೆ ರೊಮೇನಿಯಾ ಸುದ್ದಿ ಅಲ್ಲ, ಅದು ಚಾನಲ್ ಸುದ್ದಿಯಲ್ಲಿದೆ ಅಷ್ಟೇ. ಫೈನ್, ಅರ್ಥ ಆಗಿದೆ ಅನ್ಕೋತೀನಿ. ಸೊ ವೆರಿ ಇಂಪಾರ್ಟೆಂಟ್. ಇನ್ನು ಬ್ಲಾಕ್ ಸಿ ನೋಡಿ, ಯಾವಾಗ ಈಗ ನಾವೇನೇನ್ ಡಿಸ್ಕಸ್ ಮಾಡ್ತಾ ಇದೀವಿ, ಬ್ಲಾಕ್ ಸಿ, ನಿಮಗೆ ಕ್ಯಾಸ್ಪಿಯನ್ ಸಿ, ಇವೆಲ್ಲ ಈಗ ನೋಡಿ ಅಜರ್ಬೈಜಾನ್, ಅರ್ಮೇನಿಯಾ ಡಿಸ್ಕಸ್ ಮಾಡಿದ್ವಿ. ನೋಡಿ ಅರ್ಮೇನಿಯಾ ಇಲ್ಲಿದೆ, ಅಜರ್ಬೈಜಾನ್ ಇಲ್ಲಿದೆ. ಓಕೆ, ನಾವು ನಕೋರ್ವಾ ಕರ್ಬಾಕ್ ರೀಜನ್ ಡಿಸ್ಕಸ್ ಮಾಡಿದ್ವಿ. ಟರ್ಕಿ ಇದೆ, ಟರ್ಕಿ ಅಜರ್ಬೈಜಾನ್ಗೆ ಕುಮ್ಮಕ್ ಕೊಡ್ತಾ ಇದೆ. ಅಗೇನ್ ಇಲ್ಲಿ ಏನಾಗುತ್ತೆ, ಕ್ಯಾಸ್ಪಿಯನ್ ಸಿ ಇದೆ. ಕ್ಯಾಸ್ಪಿಯನ್ ಸಿ ಸಮುದ್ರ ಸುತ್ತಮುತ್ತ ಯಾವ್ದಿದೆ, ಬ್ಲಾಕ್ ಸಿ ಸಮುದ್ರ ಸುತ್ತಮುತ್ತ ಯಾವ ರಾಷ್ಟ್ರಗಳು ಬರುತ್ತೆ. ಓಕೆ, ಸೊ ಇವ್ ನೋಡ್ಕೋಬೇಕು. ನಾನು ಅಗೇನ್ ಇದನ್ನೆಲ್ಲ ನಾನು GK ಸೀರೀಸ್ ಅಲ್ಲಿ ಡಿಸ್ಕಸ್ ಮಾಡಿದ್ದೀನಿ, ಇಲ್ಲಿ ಹೆಚ್ಚು ಡಿಸ್ಕಸ್ ಮಾಡಕ್ ಹೋಗಲ್ಲ. ಏನ್ ಸುದ್ದಿ ಇಲ್ಲ ಅದ್ ಮಾತ್ರ ಹೇಳ್ತಾ ಇದ್ದೀನಿ. ಬಟ್ ಅದು ಬಿಟ್ಟು ಇನ್ನೇನು ಕೇಳಬಹುದು ಅಂತ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಅರ್ಥ ಆಗಿದೆಯಲ್ಲ? ಹೋಗೋಣ ನಾವು ನೆಕ್ಸ್ಟ್ ಆಗರೆ, ಬನ್ನಿ ಸರ್. ಇದು ಆಲ್ರೆಡಿ ಹೇಳಿದ್ನಲ್ಲ, ಸುಲಿನಾ ಚಾನಲ್ ಡ್ಯಾನ್ಯೂಬ್ ರಿವರ್ 63 ಕಿಲೋಮೀಟರ್ ಉದ್ದದ ಇರ್ತಕ್ಕಂಥ ಚಾನಲ್. ಇದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಚಾನಲ್. ಫೈನ್. ನೆಕ್ಸ್ಟ್ ಮೊರೊದೋರೋ ಅಂತಕ್ಕಂಥದ್ದು ಭಾರತದ್ದು. ನಿಮ್ಗೆ ಧೋಲವೀರ ಹತ್ರ ಒಂದು ಹರಪ್ಪ ತಾಣ ಪತ್ತೆ ಆಗಿರ್ತಕ್ಕಂಥದ್ದು. ಸೊ ಇದು ಕೂಡ ಸುದ್ದಿ ಕೇಳಬಹುದು ಇದ್ರ ಬಗ್ಗೆ. ವೆರಿ ಇಂಪಾರ್ಟೆಂಟ್. ಎಲ್ಲಿ ಬರುತ್ತೆ ಧೋಲವೀರ, ಎಗೇನ್ ಗುಜರಾತ್. ಮೊರೊದೋರೋ 4500 ವರ್ಷದ ಹಿಂದೆ ಹರಪ್ಪ ತಾಣವಾಗಿತ್ತು. ಸೊ ಇವಾಗ ಅದು ಪ್ರವರ್ಧಮಾನಕ್ಕೆ ಬಂದಿದೆ. ಅಲ್ಲಿ ಧೋಲವೀರ ಅಂದ್ರೆ 51 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥದ್ದು. ಇಲ್ಲಿ ಬರುತ್ತೆ, ಕಚ್, ಗುಜರಾತ್ ನ ಕಚ್ ಹತ್ರ ಲೋದ್ರಾಣಿ ಗ್ರಾಮ ಅಂತಿದೆ. ಇದೊಂದು ವೆರಿ ಇಂಪಾರ್ಟೆಂಟ್, ಯಾಕಂದ್ರೆ ಧೋಲವೀರ ನಿಮ್ಗೆ ಗೊತ್ತಿದೆ, ವೆರಿ ಇಂಪಾರ್ಟೆಂಟ್. ಅದು ವರ್ಲ್ಡ್ ಹೆರಿಟೇಜ್ ಸೈಟ್, ವಿಶ್ವ ಪಾರಂಪರ್ಯ ತಾಣ ಘೋಷಣೆ ಆಗಿರ್ತಕ್ಕಂಥದ್ದು. ಸೊ ಅದು ಗೊತ್ತಿರಬೇಕು ನಿಮ್ಗೆ. ಓಕೆ, ಸೊ ಮೊದಲು ಇಲ್ಲಿ ನೇವಿಗೇಟ್ ಇತ್ತು, ಇಲ್ಲಿ ಮೊದಲು ನೇವಿಗೇಟ್ ಮಾಡಬಹುದಾಗಿತ್ತು. ಆದ್ರೆ ಇವಾಗ ಅದು ಮರುಭೂಮಿಯಾಗಿ ಮಾರ್ಪಟ್ಟಿದೆ. ಮೊದಲು ಹರಪ್ಪನ ಟೈಮಲ್ಲೂ ಅದು ನೇವಿಗೇಟಬಲ್ ಇದಾಗಿತ್ತು, ಮರುಭೂಮೀಕರಣ ಆಗಿರ್ಲಿಲ್ಲ, ಮರುಭೂಮಿ ಅಷ್ಟಿರ್ಲಿಲ್ಲ ಅಲ್ಲಿ. ಓಕೆ, ನದಿಗಳಿತ್ತು, ಎಲ್ಲ ಇತ್ತು. ಎಲ್ಲಿ ಬರುತ್ತೆ ಸರ್, ಇಲ್ಲಿ ಬರುತ್ತೆ. ಧೋಲವೀರ ಎಲ್ಲಿದೆ, ಇಲ್ಲಿ ಬರುತ್ತೆ. ಓಕೆ, ಅದು ಮೊರೊದೋರೋ. ಫೈನ್. ಅಲ್ಲಿ ಏನೇನು ಆವಿಷ್ಕಾರಗಳು ಏನೇನು ಸಿಕ್ಕಿದೆ, ಮಡಿಕೆಗಳು ಸಿಕ್ಕಿದೆ ಅಲ್ಲಿ. ಧೋಲವೀರದಲ್ಲಿ ಏನೇನಿದೆ, ಸಮಾಧಿ ಕಟ್ಟೆ, ದೊಡ್ಡ ಕಟ್ಟೆ, ಬಾವಿ. ಸೊ ಅವೆಲ್ಲ ನಿಮ್ಗೆ ಅಲ್ಲೂ ಕೂಡ ಒಂದಷ್ಟು ಕುರುಹುಗಳು ಸಿಕ್ಕಿದೆ. ಓಕೆ, ಹರಪ್ಪನ ತಾಣಗಳು ಹೇಗೇನು ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಈಗ ಮೊರೊದೋರೋ ಸಿಕ್ಕಿದೆ, ಅದ್ರ ಬಗ್ಗೆ ಕೇಳುವಂತ ಚಾನ್ಸಸ್ ಇರುತ್ತೆ. ಓಕೆ, ಸೊ ವೆರಿ
ಮಾಲ್ಡೀವ್ಸ್ ಬಗ್ಗೆ ಸ್ನೇಹಿತರೆ, ಮಾಲ್ಡೀವ್ಸ್ ನಿಮ್ಗೆ ಗೊತ್ತಿದೆ ಏನಕ್ಕೆ ಸುದ್ದಿಯಲ್ಲಿತ್ತು ಅಲ್ವಾ? ಒಂದು ಮಾಲ್ಡೀವ್ಸ್ ಇಂಡಿಯಾ ಔಟ್ ಕ್ಯಾಂಪೇನ್ ಮಾಡಿದ್ರು. ನಾವು ನೈಬರ್ಸ್ ಫಸ್ಟ್ ಅಂದ್ರೆ ಅವ್ರು ಇಂಡಿಯಾ ಔಟ್ ಅಂತ ಮಾಡಿದ್ರು. ಆಮೇಲೆ ಬಿಡಿ ಇವಾಗೆಲ್ಲ ಅಲ್ಲಿನ ಪ್ರಧಾನಿ ನಮ್ಮ ದೇಶಕ್ಕೂ ಕೂಡ ಬಂದಿದ್ರು, ಅವೆಲ್ಲ ಒಂದ್ ಕಡೆ. ಬಟ್ ಭೌಗೋಳಿಕವಾಗಿ ತಿಳ್ಕೊಬೇಕು. ನಾವು ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ರೆ ನಿಮ್ಗೆ ಮಾಲ್ಡೀವ್ಸ್ ಎಲ್ಲಿ ಬರುತ್ತೆ, ಏನು ಎತ್ತ, 0 ಡಿಗ್ರಿ ಆಸ್ಪಾಸು ನಾವು ಕಂಪೇರ್ ಮಾಡಿ ಚಾಗೋಸ್ ಐಲ್ಯಾಂಡ್ ಬಗ್ಗೆ ಎಲ್ಲ ಕಂಪೇರ್ ಮಾಡಿ ಮಾತಾಡಿದ್ವಿ. ಓಕೆ, ಇನ್ನು ಈ ಮಾಲ್ಡೀವ್ಸ್ ಒಂದು ನೋಡೋದಾದ್ರೆ ಬಾಲೆ ಅದರ ಒಂದು ಕ್ಯಾಪಿಟಲ್ ಆಗಿರುತ್ತೆ. ಎಲ್ಲಿ ಬರುತ್ತೆ, ಏನ್ ಬರುತ್ತೆ, ಮತ್ತೆ ಇಲ್ಲಿ ಇನ್ನೊಂದು ನಿಮಗೆ ಗೊತ್ತಿರಬೇಕು, ಇಕ್ವೆಟರ್ ಚಾನಲ್, ನಮ್ಗೆ ಇಕ್ವೆಟರ್ ಇಲ್ಲಿ ಬರುತ್ತೆ ನೋಡಿ. ಮತ್ತೆ ಇಲ್ಲಿ ವೆಲಮಂಜು ಚಾನಲ್ ಅಂತ ಬರುತ್ತೆ. ಓಕೆ, ಇಲ್ಲಿ ಕೊಲಂಬಡಲು ಅಟಾಲ್ ಮತ್ತೆ ಹಡಂಡೊಮತ್ತಿ ಅಟಾಲ್ ಅಂತ ಇದರಲ್ಲಿ ನಡೆಯುವ ಬರುತ್ತೆ. ಅಥವಾ ಕೇಳ್ಬೋದು ಸುಮ್ನೆ ಇದು ಕರಿದಿಯಾ ಚಾನಲ್, ವೆಲಮಂಡಲು ಚಾನಲ್ ಎಲ್ಲಿ ಬರುತ್ತೆ ಕೇಳ್ಬೋದು ಸುಮ್ನೆ. ಯಾವ್ದು ನಡುವೆ ಬರುತ್ತೆ ಅಂದ್ರೆ ಎಲ್ಲಿ ಬರುತ್ತೆ ಅಂತ ಕೇಳ್ಬೋದು. ಅರ್ಥ ಆಗ್ತಿದೆಯಲ್ಲ? ನಿಮ್ಗೆ ಗೊತ್ತಿರ 8 ಡಿಗ್ರಿ ಚಾನಲ್ ಎಲ್ಲಿ ಬರುತ್ತೆ, 9 ಡಿಗ್ರಿ ಚಾನಲ್ ಎಲ್ಲಿ ಬರುತ್ತೆ ಅಲ್ವಾ? ಇದೆಲ್ಲ ನಿಮ್ಗೆ ಗೊತ್ತಿರಬೇಕು. ಎಸ್, ವೆರಿ ಇಂಪಾರ್ಟೆಂಟ್. ಇನ್ನು ಮಾಲ್ಡೀವ್ಸ್ ಭೌಗೋಳಿಕವಾಗಿ ನೋಡೋದಾದ್ರೆ ನಮ್ಮ ಈ ಭಾರತದಿಂದ ನೋಡಿದ್ರೆ ಇಲ್ಲಿ ನೋಡಿ, ನಮ್ಮ ಭಾರತದಿಂದ ಮತ್ತೆ ಶ್ರೀಲಂಕಾದಿಂದ ಇಲ್ಲಿ 600-680 ಕಿಲೋಮೀಟರ್ ಈಶಾನ್ಯಕ್ಕೆ ಬರ್ತಕ್ಕಂಥದ್ದು. ಈಶಾನ್ಯಕ್ಕೆ ನಾವು ಅದರ ಮಾಲ್ಡೀವ್ಸ್ ನಿಂದ ಈಶಾನ್ಯಕ್ಕೆ ಇದೀವಿ. ಭಾರತ 600 ಕಿಲೋಮೀಟರ್, ಶ್ರೀಲಂಕಾ 645 ಕಿಲೋಮೀಟರ್ ಈಶಾನ್ಯಕ್ಕೆ ನಾವು ಬರ್ತೀವಿ. 1200 ಸಣ್ಣ ಹವಳ ದ್ವೀಪಗಳಿಂದ, ಮರಳಿನ ದಂಡೆಗಳಿಂದ ಆಗಿರ್ತಕ್ಕಂಥದ್ದು. ಅದರಲ್ಲಿ 90,000 ಚದರ ಕಿಲೋಮೀಟರ್ಗಳಷ್ಟು ಅಷ್ಟು ವಿಸ್ತೀರ್ಣ, 5,21,000 ಜನಸಂಖ್ಯೆ ಮಾತ್ರ ಹೊಂದಿರತಕ್ಕಂಥದ್ದು. ಇದೊಂದು ಚಿಕ್ಕ ಒಂದು ನಾವು ಏನ್ ಹೇಳ್ಬೋದು, ಚಿಕ್ಕದಾಗಿರ್ತಕ್ಕಂಥ ಒಂದು ಟೂರಿಸ್ಟ್ ಪ್ಲೇಸ್ ಅಂತ ಕೂಡ ಹೇಳ್ಬೋದು. ಅದರಲ್ಲಿ 26 ಅಟಾಲ್ಸ್ಗಳು ನಮ್ಗೆ ವಾಸಕ್ಕೆ ಯೋಗ್ಯವಾಗಿರ್ತಕ್ಕಂಥದ್ದು. ಎರಡನೇ ಅತಿ ಕಡಿಮೆ ಜನಸಂಖ್ಯೆ ಹೊಂದಿರತಕ್ಕಂತ ದೇಶ ಮಾಲೆ ಅದರ ರಾಜಧಾನಿ ಆಗಿರುತ್ತೆ. ವಿಶ್ವದ ಅತ್ಯಂತ ಕೆಳಮಟ್ಟದಲ್ಲಿರ್ತಕ್ಕಂಥ ಒಂದು ದ್ವೀಪದ ದೇಶ ಇದಾಗಿರುತ್ತೆ. ಓಕೆ, 2,500 ವರ್ಷಗಳ ಕಾಲ ಇದರಲ್ಲಿ ನೋಡ್ತಾ ಬಂದ್ರೆ ಇಸ್ಲಾಂ ಆಳ್ವಿಕೆ, ಯುರೋಪಿಯನ್ ವಸಾಹತುಶಾಹಿಗಳ ಆಳ್ವಿಕೆಯಿಂದ ಪ್ರಭಾವ ಹೊಂದಿದೆ. ಅತ್ಯಂತ ಹೆಚ್ಚು ಇಸ್ಲಾಂ ಧರ್ಮದವರು ಅದರಲ್ಲಿ ಈಗ ನೆಲೆಸಿದ್ದಾರೆ. ಯುನೈಟೆಡ್ ಕಿಂಗ್ಡಮ್ ಏನು ಯುರೋಪಿಯನ್ ಒಂದು ವಸಾಹತುಶಾಹಿಯಿಂದ 1965ರಲ್ಲಿ ಸ್ವತಂತ್ರವನ್ನು ಪಡ್ಕೊಳ್ಳುತ್ತೆ. ಯಾವುದು ಈ ಮಾಲ್ಡೀವ್ಸ್ ಅಂತಕ್ಕಂಥದ್ದು. ಇಲ್ಲಿ ನಾವು ನೋಡೋದಾದ್ರೆ ಅಲ್ಲಿ ತೆಂಗಿನ ಮರಗಳಾಗಿರ್ಬೋದು, ಬ್ರೆಡ್ ಫ್ರೂಟ್ ಮರಗಳು, ಉಷ್ಣವಲಯದ ಪೊದೆಗಳು, ಈ ತರ ಒಂದು ನಾವು ಅರಣ್ಯಗಳನ್ನ ಅಲ್ಲಿ ನಾವು ನೋಡ್ತೀವಿ. ಓಕೆ, ಇನ್ನು ಇದೊಂದೇ ಕೇಳ್ಬೇಕು ಅಂತಿಲ್ಲ, ಇಂಡಿಯಾ ಮಾಲ್ಡೀವ್ಸ್ ರಿಲೇಶನ್ಶಿಪ್ ಬಗ್ಗೆ ನಿಮ್ಗೆ ಮೇನ್ಸ್ ರಿಲೇಟೆಡ್ ಕೇಸ್ಗೆ ಕೇಳಬಹುದು. ನೋಡಿ, ನಾವು ಭಾರತ ಮತ್ತೆ ಮಾಲ್ಡೀವ್ಸ್ ಒಂದು ಯಾವ್ದಾದ್ರು ಗ್ರೂಪ್ ಅಲ್ಲಿ ಇದೀವಿ ಅಂದ್ರೆ ದಟ್ ಈಸ್ ಸೌತ್ ಏಷಿಯನ್ ಅಸೋಸಿಯೇಷನ್ ಆಫ್ ರೀಜನಲ್ ಕೋಪರೇಷನ್, ಸಾರ್ಕ್ ಅಲ್ಲಿ ಇದೀವಿ ನಾವು. ಮತ್ತೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಕೂಡ, ಸೌತ್ ಏಷ್ಯನ್ ಎಕನಾಮಿಕ್ ಯೂನಿಯನ್ ನಲ್ಲಿ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಲ್ಲೂ ಕೂಡ ಇದೀವಿ. ಸಾಗರ್, ನಾವು ಸೆಕ್ಯೂರಿಟಿ ಅಂಡ್ ಗ್ರೋತ್ ಫಾರ್ ಆಲ್ ಅನ್ನೋ ಒಂದು ಇದ್ರಲ್ಲಿ ನಾವು ನೈಬರ್ಹುಡ್ ಫಸ್ಟ್ ಪಾಲಿಸಿಲಿ ಮ್ಯಾರಿಟೈಮ್ ಅಂದ್ರೆ ಸಮುದ್ರದ ಒಂದು ಸಂರಕ್ಷಣೆಗೆ ಮಾಲ್ಡೀವ್ಸ್ಗೆ ಹೆಲ್ಪ್ ಮಾಡ್ತಾ ಇದೀವಿ. ಇನ್ನು ಬೇರೆ ಬೇರೆ ಡೆವಲಪ್ಮೆಂಟ್ ಪ್ರೋಗ್ರಾಮ್ಗಳ ಮಾಲ್ಡೀವ್ಸ್ ಅಲ್ಲಿ ನಾವು ಮಾಡಿದೀವಿ. ಇಂದಿರಾ ಗಾಂಧಿ ಮೆಮೋರಿಯಲ್ ಹಾಸ್ಪಿಟಲ್, ಮಾಲ್ಡೀವ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಿಕಲ್ ಎಜುಕೇಶನ್ಸ್ ಬಿಲ್ಡಿಂಗ್ ಆಗಿರ್ಬೋದು, ಪಾಲಿಟೆಕ್ನಿಕ್ ಸಂಬಂಧಪಟ್ಟಂತೆ, ಹಾಸ್ಪಿಟಾಲಿಟಿ ಅಂಡ್ ಟೂರಿಸಂ ಸ್ಟಡೀಸ್ ಗೆ ಸಂಬಂಧ, ಏರ್ಪೋರ್ಟ್ ಡೆವಲಪ್ಮೆಂಟ್, ಮತ್ತೆ ಬೇರೆ ಬೇರೆ ಆದ ಎಜುಕೇಶನ್ ಸೆಕ್ಟರ್ ಡೆವಲಪ್, ಹಾಸ್ಪಿಟಲ್, ಕ್ರಿಕೆಟ್ ಸ್ಟೇಡಿಯಂ ಸಂಬಂಧಪಟ್ಟಂತೆ ಎಲ್ಲ ಕೂಡ ಮಾಡ್ತಾ ಇದೀವಿ. ಆದ್ರೂ ಕೂಡ ಬೇರೆ ಬೇರೆ ಒಂದು ದೇಶಗಳ ಒಂದು ಇದರಿಂದ ಮಾಲ್ಡೀವ್ಸ್ ನಮ್ಮ ವಿರುದ್ಧ ತಿರುಗಿ ಬಿದ್ದಿತ್ತು, ಈಗ ಒಂದು ಲೆವೆಲ್ ಬಂದಿದೆ. ಇನ್ನು ಇಂಡಿಯಾಸ್ ಮೇನ್ ಕ್ರೂಷಿಯಲ್ ಹೆಲ್ಪ್ ಏನ್ ಮಾಡಿದ್ವು ಮಾಲ್ಡೀವ್ಸ್ಗೆ, ಆಪರೇಷನ್ ಕ್ಯಾಕ್ಟಸ್. ಇದಿಲ್ಲ ಅಂದ್ರೆ ಮಾಲ್ಡೀವ್ಸ್ ಇವತ್ತು ಇರ್ತಿರ್ಲಿಲ್ಲ, ಅದು ನೆನ್ಕೋಬೇಕಾಗತ್ತೆ. ಏನು ನಾವು ತಮಿಳಿಯನ್ಸ್ ಅಥವಾ ನಾವು LTTE ಅಂತ ಏನ್ ಕರಿತಿದ್ವಿ ಅವಾಗ, ಅವರು ಕಂಪ್ಲೀಟ್ ಆಗಿ ಮಾಲ್ಡೀವ್ಸ್ ನ ಸುತ್ತುವರ್ಕೊಂಡ್ಬಿಟ್ಟಿದ್ರು. ಅವಾಗ ಏನಾರು ನಮ್ಮ ಭಾರತ ಹೆಲ್ಪ್ ಮಾಡ್ಲಿಲ್ಲ ಅಂದ್ರೆ ಶ್ರೀಲಂಕಾ ಓಕೆ ಥ್ರೂ ಅಲ್ಲಿಗೆ ಏನು ಹೋಗ್ತು ಅವಾಗ ಹೆಲ್ಪ್ ಮಾಡ್ಲಿಲ್ಲ ಅಂದಿದ್ರೆ ಇದು ಇರ್ತಿರ್ಲಿಲ್ಲ. ಇಂಡಿಯನ್ ಆರ್ಮಿ ಅವ್ರಿಗೆ ಹೆಲ್ಪ್ ಮಾಡಿದೆ, ಆದ್ರೂ ಕೂಡ ಇಂಡಿಯನ್ ನಮ್ಮ ನೇವಲ್ ಬೇಸ್ ನವರು ಆರ್ಮಿ ಬೇಸ್ ನ ತೆಗಿಬೇಕು ಅಂತೆಲ್ಲ ಕರ್ಕೋಬೇಕು ವಾಪಸ್ ಅಂತೆಲ್ಲ ಮಾಡಿದ್ರು, ಕರ್ಕೊಂಡ್ವಿ ಕೂಡ. ಹಾಗೆ ಆಪರೇಷನ್ ನೀರ್ ಅಂತ ಕೂಡ ಮಾಡ್ತೀವಿ. ಅಲ್ಲಿನ ಒಂದು ಸೀವೇಜ್ ಮತ್ತೆ ವಾಟರ್ ಬೋರ್ಡ್ ಕಂಪನಿ ಅಲ್ಲಿಂದ ಫೈರ್ ಬ್ರೋಕ್ ಆಗಿ ಹೊಟ್ಟೋಗ್ಬಿಡುತ್ತೆ. ಸೊ ಆವಾಗ ನಾವು ಭಾರತದವರು ಹೆಲ್ಪ್ ಮಾಡಿ ಆ ಐಲ್ಯಾಂಡ್ ಗೆ ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ ಸಂಬಂಧಪಟ್ಟಂತೆ ಆಗಿರ್ಬೋದು, ಹೆವಿ ಲಿಫ್ಟ್ ಟ್ರಾನ್ಸ್ಪೋರ್ಟ್ ಗೆ ಸಂಬಂಧಪಟ್ಟ ಬೇರೆ ಬೇರೆ ರೀತಿಯಾದ ಬಾಟಲ್ಡ್ ವಾಟರ್ ಸಂಬಂಧಪಟ್ಟಂತೆ ನಾವು ಕೂಡ ಅದಕ್ಕೆ ಕ್ರೂಷಿಯಲ್ ಹೆಲ್ಪ್ ಗಳನ್ನ ಮಾಲ್ಡೀವ್ಸ್ಗೆ ಮಾಡಿದ್ವಿ. ದಿಸ್ ಇಸ್ ಇಂಡಿಯಾ ಮಾಲ್ಡೀವ್ಸ್ ರಿಲೇಶನ್ಶಿಪ್ ಬಗ್ಗೆ ನೀವು ಕೇಳುವಂತದ್ದು ಎಕ್ಸಾಮ್ ಅಲ್ಲಿ ಕೇಳಿದ್ರೆ ಗೊತ್ತಿರ್ಬೇಕು. ಆಪರೇಷನ್ ನೀರ್ ಕೇಳ್ಬೋದು, ಆಪರೇಷನ್ ಕ್ಯಾಕ್ಟಸ್ ಕೇಳ್ಬೋದು, ಇವೆಲ್ಲ ಹಳೇದು ಬಟ್ ಸ್ಟಿಲ್ ಕೇಳ್ಬೋದು. ಅರ್ಥ ಆಗ್ತಿದೆಯಲ್ಲ, ವೆರಿ ಇಂಪಾರ್ಟೆಂಟ್. ಇನ್ನು ಈ ಮಾಲ್ಡೀವ್ಸ್ ಆದ್ಮೇಲೆ ಲಕ್ಷದ್ವೀಪ ನೀವು ನೋಡ್ಲೇಬೇಕು ಅಲ್ವಾ. ಲಕ್ಷದ್ವೀಪ ಅಂದ್ರೆ ಏನು? ಲಕ್ಷದ್ವೀಪ ಬಗ್ಗೆ 2-3 ಕಾರಣದಿಂದ ಸುದ್ದಿಯಲ್ಲಿದೆ ಸ್ನೇಹಿತರೆ. ಒಂದು ಯಾವ ಕಾರಣ? ಒಂದು ನಿಮಗ್ ಗೊತ್ತಿರ್ತಕ್ಕಂತ ಕಾರಣ, ನಮ್ಮ ಪ್ರಧಾನಿಗಳು ಯಾವಾಗ ಮಾಲ್ಡೀವ್ಸ್ನವ್ರು ಈ ತರ ತುಂಬಾ ಮೆರಿತಾ ಇದ್ರು ಅವಾಗ ಲಕ್ಷದ್ವೀಪ್ ಹೋಗ್ತಾರೆ. ಲಕ್ಷದ್ವೀಪ್ ಟೂರಿಸಂ ನಾವು ಬಿಲ್ಡ್ ಮಾಡ್ಬೇಕು, ಬೈಕಾಟ್ ಮಾಲ್ಡೀವ್ಸ್ ಅಂತೆಲ್ಲ ನೀವು ಎಲ್ಲ ನೋಡಿದ್ದೀರಿ. ನಮ್ಮ ಒಂದು ಭಾರತದ ಸೆಲೆಬ್ರಿಟೀಸ್ಗಳು ಕೂಡ ಅದನ್ನ ವಿರುದ್ಧವಾಗಿ ಇದು ಮಾಡ್ತೀವಿ. ಒಂದ್ ಕಡೆ ಅದು.
ಇನ್ನೊಂದ್ ಕಡೆ ಏನು, ಅದಕ್ಕಿಂತ ಮುಂಚೆ ಮಾಲ್ಡೀವ್ಸ್ಗೂ ಲಕ್ಷದ್ವೀಪ್ ಕೂಡ ನಾವು ಅದನ್ನ ಟೂರಿಸ್ಟ್ ಪ್ಲೇಸ್ ಮಾಡ್ಬೇಕು, ಮತ್ತೆ ಡೆವಲಪ್ ಆಗ್ಬೇಕು. ಡೆವಲಪ್ ಆಗ್ಬೇಕು, ಇಂಟರ್ನೆಟ್ ಬೇಕೇ ಬೇಕು ನಮಗೆ. ಸೊ ಹಾಗಾಗಿ ಅಗತ್ತಿ, ಅಮಿನಿ, ಕಲ್ಬಿನಿ ಅಂತಕ್ಕಂತ ಒಂದು 11 ಲಕ್ಷ ದ್ವೀಪಗಳಿಗೆ ಕೊಚ್ಚಿಯಿಂದ ಜಲಾಂತರ್ಗಾಮಿ ಆಪ್ಟಿಕಲ್ ಫೈಬರ್ ಸಂಪರ್ಕವನ್ನ ನರೇಂದ್ರ ಮೋದಿ ಅಳವಡಿಸಲಿಕ್ಕೆ ಉದ್ಘಾಟಿಸಿದ್ರು. ಓಕೆ, ಹಾಗಾಗಿ ಇದು ಕೂಡ ನ್ಯೂಸ್ ಅಲ್ಲಿ ಇದೆ. ಯಾವ್ದಾವ್ದು 11 ಲಕ್ಷ ದ್ವೀಪ? ಕರವಟ್ಟಿ, ಅಗಟ್ಟಿ, ಅಮಿನಿ, ಕಡಮಟ್, ಚೆಟ್ಲೆಟ್, ಕಲ್ಪನೆ, ಮಿನಿಯೋಸಿ, ಅಂಡ್ರಾಯ್ಡ್, ಈ ತರ 11 ದ್ವೀಪಗಳಿಗೆ ಇದನ್ನ ಮಾಡ್ತಿರ್ತಕ್ಕಂಥದ್ದು. ಅಂದ್ರೆ ಅಲ್ಲಿನ ಒಂದು ಬೇರೆ ಬೇರೆ ಡೆವಲಪ್ಮೆಂಟ್ ಕೆಲಸಗಳಿಗೆ ಉದ್ಘಾಟನೆ ಮಾಡಿದ್ರು. BSNL ಇದನ್ನ ನಮ್ಮ ಗ್ಲೋಬಲ್ ಓಪನ್ ಟೆಂಡರ್ ಮುಖಾಂತರ ಕಾರ್ಪೊರೇಷನ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ಗೆ ಈ ಕೆಲಸವನ್ನ ಕೊಟ್ಟಿದೆ. ಹಾಗಾಗಿ ಕೂಡ ಇದು ಸುದ್ದಿಯಲ್ಲಿ ಇತ್ತು. ಫೈನ್. ಇನ್ನು ಲಕ್ಷದ್ವೀಪದ ಬಗ್ಗೆ ಭೌಗೋಳಿಕವಾಗಿ ತಿಳ್ಕೊಬೇಕು. ನಾನು ಇಂಗ್ಲಿಷ್ ಅಲ್ಲೇ ಕೊಟ್ಟಿದ್ದೀನಿ ತುಂಬಾ ಜನಕ್ಕೆ ಮಧ್ಯ, ಯಾಕಂದ್ರೆ ಕನ್ನಡ ಕಂಪ್ಲೀಟ್ ಆಗ್ಬಿಟ್ರೆ ಆಮೇಲೆ ನೀವು ಇಂಗ್ಲಿಷ್ ಅಲ್ಲಿ ಕೊಡಿ ಅಂತೀರಾ. ಹಾಗೆ ಮಧ್ಯ ಇಂಗ್ಲಿಷ್ ಅಲ್ಲಿ ಕೊಟ್ಟಿರ್ತೀನಿ, ಕನ್ನಡದವ್ರು ನೋಡ್ಕೊಳ್ಳಿ, ಏನಿಲ್ಲ, ಅರ್ಥ ಮಾಡ್ಕೋಬಹುದು. ನಮ್ಮ ಕೇರಳದಿಂದ ನೋಡಿದ್ರೆ ಒಂದು 220ರಿಂದ ಬೇರೆ ಬೇರೆ ದ್ವೀಪಕ್ಕೆ 220ರಿಂದ 240, 260, ಆಲ್ಮೋಸ್ಟ್ 200 to 300, ಮ್ಯಾಕ್ಸಿಮಮ್ 400 ಕಿಲೋಮೀಟರ್ ಒಂದೊಂದು ದ್ವೀಪಕ್ಕೆ ಕಿಲೋಮೀಟರ್ ದೂರದಲ್ಲಿ ನಾವು ನೋಡಬಹುದು. ಕೇರಳದಿಂದ 280ರಿಂದ 480, 400 ತನಕ ಕಿಲೋಮೀಟರ್ ದೂರದಲ್ಲಿ ಬೇರೆ ಬೇರೆ ದ್ವೀಪಗಳು ನಮ್ಮ ಕೊಚ್ಚಿಯಿಂದ ದೂರದಲ್ಲಿ ಇರ್ತಕ್ಕಂಥದ್ದು. ತುಂಬಾ ಇದೆ. ಲಕ್ಷ ಅಂದ್ರೆ 1,00,000 ಐಲ್ಯಾಂಡ್ಸ್ ಅಂತ ಕರಿತೀವಿ, 1 ಮಿಲಿಯನ್ ಅಂತ ಮಲಯಾಳಮಲ್ಲಿ. ಆದ್ರೆ ಇಲ್ಲಿ ವಾಸಕ್ಕೆ ಯೋಗ್ಯದ 36 ಅಟಾಲ್ಸ್ ಅಂಡ್ ಕೋರಲ್ ರೀಫ್ಸ್ ಏನಿದೆ, ಅಲ್ಲಿ ಪ್ರಮುಖವಾಗಿ 35ರಿಂದ 36 ಐಲ್ಯಾಂಡ್ಸ್ ಗಳು ವಾಸಕ್ಕೆ ಯೋಗ್ಯ ಅಂತ ಹೇಳ್ಬೋದು, ಸಣ್ಣ ಪುಟ್ಟದ್ದು. ಓಕೆ, ಇನ್ನು ಇದರ ಒಂದು ಕ್ಯಾಪಿಟಲ್ ಕರವಟ್ಟಿ ಅಂತ ಕರಿತೀವಿ. ಅದರ ಕ್ಯಾಪಿಟಲ್ ಕೇರಳ ಹೈಕೋರ್ಟ್ಗೆ ಬರ್ತಕ್ಕಂಥದ್ದು. ಅಲ್ಲಿ ಲಕ್ಷದ್ವೀಪದಲ್ಲಿ ಮಲಯಾಳಂ ಮತ್ತೆ ಜೆಸರಿ ಅಥವಾ ಮಾಹಲ್ ಭಾಷೆ ಮಾತಾಡ್ತಾರೆ. ಅಲ್ಲೂ ಕೂಡ ಹೆಚ್ಚಾಗಿ ಲೋಕಲ್ ಭಾಷೆ ಅಂತ ಕರಿತೀವಿ ಮಾಹಲ್ ಭಾಷೆ, ದ್ವೀಪ ಭಾಷಾ ಜೆಸರಿ ಅಂತ ಕರಿತೀವಿ. ಮಲಯಾಳಂ ಮತ್ತೆ ಉರ್ದು, ಮುಸ್ಲಿಮ್ಸ್ ಎಲ್ಲ ಕೂಡ ಇರತಕ್ಕಂಥದ್ದು. ಜಾಸ್ತಿ ಮುಸ್ಲಿಮರು ಅದರಲ್ಲಿ ಇರ್ತಕ್ಕಂಥದ್ದು ನಿಮ್ಗೆ ಗೊತ್ತಿದೆ. ಮಾಲ್ಡೀವ್ಸ್ ಆಗಿರ್ಬೋದು, ಅಥವಾ ಇಲ್ಲಿ 9 ಡಿಗ್ರಿ ಚಾನಲ್ ಬಿಟ್ವೀನ್ ಮಾಲ್ಡೀವ್ಸ್ ಅಂಡ್ ನಮ್ಮ 8 ಡಿಗ್ರಿ ಚಾನಲ್, 9 ಡಿಗ್ರಿ ಚಾನಲ್ ಗೊತ್ತಿರ್ಬೇಕು ನಿಮ್ಗೆ. ಮಿನಿಯೋಕ್ಸಿ ಮತ್ತೆ ಕರವಟ್ಟಿ ಮಧ್ಯ ಇಲ್ಲಿ ಬರೋದು 9 ಡಿಗ್ರಿ ಚಾನಲ್. 8 ಡಿಗ್ರಿ ಚಾನಲ್ ಲಕ್ಷದ್ವೀಪ್ ಮತ್ತೆ ಮಾಲ್ಡೀವ್ಸ್ ನಡುವೆ ಬರುತ್ತೆ. ಇವೆಲ್ಲ ನಿಮಗೆ ಗೊತ್ತಿರ್ಬೇಕು. 93% ಆಫ್ ದ ಪಾಪ್ಯುಲೇಷನ್ ಮುಸ್ಲಿಂ ಇದ್ದಾರೆ. ಅದರಲ್ಲಿ ಯಾವ ಮುಸ್ಲಿಮ್ಸ್ ಅಂದ್ರೆ ಸುನ್ನಿ ಜನಾಂಗಕ್ಕೆ ಸೇರಿರ್ತಕ್ಕಂಥ ಮುಸ್ಲಿಮ್ಸ್ ನಾವು ಅದರಲ್ಲಿ ನೋಡಬಹುದು. ಓಕೆ, ಇದ್ರ ಬಗ್ಗೆ ಕೂಡ ಕೇಳುವಂತ ಚಾನ್ಸಸ್ ಇದ್ರೆ ಇದನ್ನ ತಿಳ್ಕೊಳ್ಳಿ ಬೇಕಾಗತ್ತೆ. ಇನ್ನು ಅಲ್ಲಿ ನಾವು ನೋಡೋದಾದ್ರೆ 27 ಡಿಗ್ರಿ 32 ಡಿಗ್ರಿ ಒಂದು ಆವರೇಜ್ ನಾವು ಟ್ರಾಪಿಕಲ್ ಕ್ಲೈಮೇಟ್ ನೋಡ್ತೀವಿ. ಅಲ್ಲಿ ಟ್ರಾಪಿಕಲ್ ಕ್ಲೈಮೇಟ್ ಈ ಒಂದು ಆವರೇಜ್ ನಾವು ನೋಡ್ತೀವಿ. ಅಕ್ಟೋಬರ್ ಮಾರ್ಚ್ ನಾವು ಅಲ್ಲಿ ಐಡಿಯಲ್ ಟೈಮ್ ಒಂದು ಐಲ್ಯಾಂಡ್ ಗೆ ಭೇಟಿ ಕೊಡಕ್ಕೆ. ಆನ್ಯುವಲ್ ರೈನ್ ಫಾಲ್ ಸೌತ್ ಇಂದ ನಾರ್ತ್ ಗೆ ಆಗ್ತಕ್ಕಂಥದ್ದು. ಅಲ್ಲಿ ಪ್ರಮುಖವಾದ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸಿ ಕುಕಂಬರ್ ಕನ್ಸರ್ವೇಶನ್ ರಿಸರ್ವ್ಸ್ ಅಲ್ಲಿ ಇದೆ. ಓಕೆ, ಸಿ ಕುಕಂಬರ್ ಕೇಳ್ತಾನೆ ಎಕ್ಸಾಮ್ ಅಲ್ಲಿ. ಲಕ್ಷದ್ವೀಪದ ಬಗ್ಗೆ ಕೇಳೋದಾದ್ರೆ, ನಮ್ಗೆ ಸ್ವಾಭಾವಿಕ ಸಸ್ಯವರ್ಗ ಕೇಳೋದಾದ್ರೆ, ಓಕೆ, ಸಮುದ್ರ ಕುಕುಂಬರ್ನ ಕನ್ಸರ್ವೇಶನ್ ರಿಸರ್ವ್ಸ್ ಅಲ್ಲಿ ನಾವು ನೋಡಬಹುದು. ಇನ್ನು ನಾವು ಮತ್ತೊಂದು ಪ್ರಮುಖವಾದ ದ್ವೀಪ ಆದ ನಿಕೋಬಾರ್ ಅಂಡಮಾನ್ ಐಲ್ಯಾಂಡ್ಸ್ ಬಂದ್ರೆ ಅದು ಬೇರೆ ಬೇರೆ ಸುದ್ದಿ. ಒಂದು ಅಲ್ಲ, 2-3 ವರ್ಷದಿಂದ ನಾವು ಅದರ ಹೆಸರು ಚೇಂಜ್ ಮಾಡಿದ್ವಿ ಅಲ್ವಾ. ಹ್ಯಾವ್ಲಾಕ್ ಐಲ್ಯಾಂಡ್ ನ ಸ್ವರಾಜ್ ದ್ವೀಪ್, ನೈಲ್ ಐಲ್ಯಾಂಡ್ ನ ಶಾಹಿದ್ ದ್ವೀಪ್, ರಾಸ್ ಐಲ್ಯಾಂಡ್ ನ ನೇತಾಜಿ ಸುಭಾಷ್ ಚಂದ್ರ ಬೋಸ್ ದ್ವೀಪ್. ಅದು ಇವಾಗ ಲಾಸ್ಟ್ 2-3 ಮಂತ್ಸ್ ಬ್ಯಾಕ್ ನಾವು ಈ ವರ್ಷ 2024 ಫ್ಲೋಟ್ ಬೇರ್ ಅದರ ರಾಜಧಾನಿ ಏನಿದೆ ಅದರ ಹೆಸರನ್ನ ಶ್ರೀ ವಿಜಯಪುರಂ ಅಂತ ನಾವು ಚೇಂಜ್ ಮಾಡಿದ್ವಿ. ಹಂಗಾಗಿ ಕೇಳ್ಬೋದು. ಇನ್ನು ಲಕ್ಷದ್ವೀಪ ನೋಡೋದಾದ್ರೆ ಇದು ಯಾವ ರೀತಿ ಐಲ್ಯಾಂಡ್, ಅದೆಲ್ಲ ನಾವು ನೋಡಿದ್ವಿ, ಹವಳ ದ್ವೀಪಗಳಿಂದ ಆಗಿದೆ. ಇದು ಯಾವ ರೀತಿ ಐಲ್ಯಾಂಡ್ ಅದನ್ನು ಕೂಡ ಗೊತ್ತಿರಬೇಕು. ಈ ಒಂದು ಶ್ರೀ ವಿಜಯಂ ಅಂತಕ್ಕಂಥದ್ದು ಸ್ವತಂತ್ರದಲ್ಲಿ ನಾವು ಪಡೆದಿರ್ತಕ್ಕಂಥ ವಿಜಯದ ಒಂದು ಸಂಕೇತವಾಗಿ ಶ್ರೀ ವಿಜಯಂಪುರ ಅಂತ ನಾವು ಅದನ್ನ ನಮ್ಮ ಕೇಂದ್ರ ಗೃಹ ಸಚಿವರ ಒಂದು ಇದರಿಂದ ನಾವು ಅದಕ್ಕೆ ನಾಮಕರಣ ಮಾಡಿದೀವಿ, ಗೊತ್ತಿರ್ಲಿ. ಅಂಡ್ ಇಲ್ಲಿ ಪ್ರಮುಖವಾಗಿ ಇದು ನಮ್ಮ ಅಂಡಮಾನ್ ನಿಕೋಬಾರ್ ದ್ವೀಪ. ಎಸ್, ಒಂದು ಕಡೆ ನೀವು ಜ್ವಾಲಾಮುಖಿ ಅಂತಾರೆ, ಅದಕ್ಕಿಂತ ಹೆಚ್ಚಾಗಿ ಈ ನಮ್ಮ ಟೆಕ್ಟಾನಿಕ್ ಪ್ಲೇಟ್ಸ್ ಗಳಿಂದ ಇದು ಆಗಿರೋದು. ಕೊಲಿಷನ್ ಬಿಟ್ವೀನ್ ಇಂಡಿಯನ್ ಅಂಡ್ ಬರ್ಮಾ ಪ್ಲೇಟ್, ಮೈನರ್ ಪ್ಲೇಟ್ ಕೊಲಿಷನ್ಸ್ ಇಂದ ಇದು ಫಾರ್ಮ್ ಆಗಿದೆ. ಎಸ್, ದ ಲ್ಯಾಂಡ್ ಈಸ್ ಫಾರ್ಮ್ಡ್ ಬೈ ಜ್ವಾಲಾಮುಖಿ. ಒಂದೊಂದ್ಸಲ ಎಕ್ಸಾಮ್ ಅಲ್ಲಿ ಕೊಟ್ಟಿರ್ತಾನೆ ಜ್ವಾಲಾಮುಖಿ ಅಂತ ಕೊಟ್ಟಿರ್ತಾನೆ, ವಾಲ್ಕೆನೋ ಅಂತ, ಅಥವಾ ಈ ಒಂದು ಪ್ಲೇಟ್ ಟೆಕ್ಟಾನಿಕ್ಸ್ ಇಂದ ಆಗಿದೆ ಅಂತ ಕೊಟ್ಟಿರ್ತಾನೆ. ನೋಡ್ಕೊಂಡು ಆನ್ಸರ್ ಮಾಡ್ಬೇಕಾಗುತ್ತೆ. ಓಕೆ, ಪ್ಲೇಟ್ ಟೆಕ್ಟಾನಿಕ್ಸ್ ಅನ್ನೋ ಗೊತ್ತಲ್ಲ, ನಮ್ಮ ಇಂಡಿಯನ್ ಪ್ಲೇಟ್, ಬರ್ಮಾ ಪ್ಲೇಟ್, ಇದು ಮಯನ್ಮಾರ್ ಬರ್ಮಾ ಪ್ಲೇಟ್, ಇಂಡಿಯನ್ ಪ್ಲೇಟ್, ಇದೆರಡ ಒಂದು ದಿಕ್ಕಿಯಿಂದ ಉದ್ಭವ ಆಗಿರ್ತಕ್ಕಂಥದ್ದು ಅಂತ. ಮೈನರ್ ಪ್ಲೇಟ್ಸ್ ಗಳಿಗೆಲ್ಲ. ಓಕೆ, ಮೇಜರ್ ಪ್ಲೇಟ್ಸ್, ಮೈನರ್ ತುಂಬಾ ಬರುತ್ತೆ. ಪ್ರಾಕೃತಿಕ ಭೂಗೋಳಶಾಸ್ತ್ರ ಓದ್ಬೇಕಾಗುತ್ತೆ ಸ್ನೇಹಿತರೆ. ಅಲ್ಲಿ ಹೋದ್ರೆ ಯಾವ್ದು ಮೈನರ್ ಪ್ಲೇಟ್ಸ್, ಯಾವ್ದು ನಮ್ಮ ಮೇಜರ್ ಪ್ಲೇಟ್ಸ್, ಪ್ಲೇಟ್ ಟೆಕ್ಟಾನಿಕ್ಸ್ ಎಲ್ಲ ನಿಮಗೆ ಗೊತ್ತಾಗುತ್ತೆ. ಫೈನ್ ಸರ್. ಇನ್ನು ಇದ್ರ ಬಗ್ಗೆ ನಾವು ನೋಡಿದ್ರೆ ಅಂಡಮಾನ್ ನಿಕೋಬಾರ್ ದ್ವೀಪ, ಅಗೇನ್
ಸ್ಮಾಲ್ ದ್ವೀಪಗಳಿದೆ, 572 ದ್ವೀಪಗಳು. ಅಂಡಮಾನ್ ನಿಕೋಬಾರ್ ನಡುವೆ 10 ಡಿಗ್ರಿ ಚಾನಲ್ ಬರುತ್ತೆ. ಸ್ಯಾಡಲ್ ಪೀಕ್ ನಾವು ಅಂಡಮಾನ್ ಅಂದ್ರೆ ಅಂಡಮಾನ್ ನಲ್ಲಿ ಅಂಡಮಾನ್ ನಲ್ಲಿ ಅತ್ಯಂತ ಹೆಚ್ಚು ದೊಡ್ಡದಾಗಿರ್ತಕ್ಕಂಥ ಪೀಕ್ 732 ಮೀಟರ್ ಅಂದ್ರೆ ತುದಿ ನಾವು ನೋಡೋದಾದ್ರೆ ಸ್ಯಾಡಲ್ ಪೀಕ್ ಅಂತ ಕರಿತೀವಿ. ಹಾಗೆ ನಿಕೋಬಾರ್ ನಲ್ಲಿ ಸೆಕೆಂಡ್ ಹೈಯೆಸ್ಟ್ ಮೌಂಟ್ ನಮಗೆ ಪೀಕ್ ಸಿಗುತ್ತೆ, ಮೌಂಟ್ ತುಲೈರ್ ಅಂತ ಕರಿತೀವಿ. ಓಕೆ, ಅದು ಕೂಡ ಎಕ್ಸಾಮ್ ಅಲ್ಲಿ ಕೇಳಬಹುದು. ಅಂದ್ರೆ ನಿಮ್ಗೆ ಎಕ್ಸಾಮ್ ನ ಡಿಫಿಕಲ್ಟಿ ಮಾಡ್ಬೇಕು ಅಂದ್ರೆ ಹೆಂಗ್ ಕೇಳ್ತಾನೆ. ಇನ್ನು ಮೇಜರ್ ಟ್ರೈಬ್ಸ್ ಬಗ್ಗೆ ನಿಮ್ಗೆ ಗೊತ್ತೇ ಇದೆ. ಅಲ್ಲಿ ನಮಗೆ ಮೋಸ್ಟ್ ಇಂಪಾರ್ಟೆಂಟ್ ಟ್ರೈಬ್ ಅಂದ್ರೆ ಸೆಂಟ್ರಲೀಸ್ ಸಿಗ್ತಾರೆ. ಜರ್ವಾ, ನಿಕೋಬಾರಿ, ಶಾಂಪೆನ್ ಇವರು ನಮಗೆ ಪ್ರಮುಖವಾಗಿರ್ತಕ್ಕಂಥ ಟ್ರೈಬ್ಸ್ ಗಳಲ್ಲಿ ನಾವು ನೋಡಲು ಸಿಗ್ತದೆ. ಇನ್ನು ನಮ್ಮ ಪ್ರಮುಖವಾದ ವಾಲ್ಕೆನೋ ಅಲ್ಲಿ ಇರ್ತಕ್ಕಂಥದ್ದು ಬ್ಯಾರನ್ ಐಲ್ಯಾಂಡ್ ಅಲ್ಲಿ ಸಿಗ್ತದೆ. ಸೊ ಇದು ಅಷ್ಟು ಪ್ರಮುಖವಾಗಿ ನಾನು ಇದ್ರ ಬಗ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಕೊಟ್ಟಿದ್ದೀನಿ. ಎಸ್, ಇನ್ನು ತುಂಬಾ ಡೀಟೇಲ್ ಆಗಿ ಹೇಳಬಹುದು, ಡೀಟೇಲ್ ಬೇಕಾಗಿಲ್ಲ ಇಲ್ಲಿ ನೋಟ್ಸ್ ಕೊಟ್ಟಿದ್ದೀನಿ, ನೋಡ್ಕೋಬಹುದು. ಸ್ಕ್ರೀನ್ ಶಾಟ್ ಇಟ್ಕೊಳ್ಳಿ, ಓದ್ಕೊಳ್ಳಿ ಎಷ್ಟು ಟೆಂಪರೇಚರ್ ಇರುತ್ತೆ. ಒಂದೊಂದ್ಸಲ ಕೇಳ್ಬಿಡ್ತಾನೆ ಸರ್, ಟೆಂಪರೇಚರ್ ಕೂಡ ಕೇಳ್ತಾನೆ, ಯಾವ ರೀತಿ ಮಳೆ ಬರುತ್ತೆ, ಯಾವ ರೀತಿಯಾದ ಒಂದು ವಾತಾವರಣ ಅದು ಅಲ್ಲಿ, ಯಾವ ರೀತಿ ಮಳೆ ಬರುತ್ತೆ, ಹಿಂಗೆಲ್ಲ ಕೇಳ್ತಾನೆ. ಹಾಗಾಗಿ ಎಲ್ಲದರಲ್ಲೂ ಕೂಡ ನಾನು ಕೊಟ್ಟಿದ್ದೀನಿ. ವೆರಿ ಇಂಪಾರ್ಟೆಂಟ್ ಇದು ಅಂಡಮಾನ್ ನಿಕೋಬಾರ್ ನೋಡ್ಕೊಳ್ಳಿ. ಇಲ್ಲಿ ಯಾವ ದ್ವೀಪಕ್ಕೆ ಯಾವ ಹೆಸರು ನಾನು ಆಲ್ರೆಡಿ ಹೇಳಿದ್ದೀನಿ, ಮತ್ತೆ ಇಲ್ಲೂ ಕೂಡ ಕೊಟ್ಟಿದ್ದೀನಿ. ಇನ್ನು ಅದರ ಒಂದು ರಾಜಧಾನಿ ಚೇಂಜ್ ಆಗಿರೋದು ಇದು ಕೂಡ ಗೊತ್ತಿರ್ತದೆ. ಓಕೆ, ಎಸ್ ಸರ್. ಇನ್ನು ವಾಲ್ಕೆನೋ ಬಗ್ಗೆ ಮಾತಾಡ್ತಾ ಇದ್ವಿ. ಹಾಗಾಗಿ ಮೇಜರ್ ವಾಲ್ಕೆನೋ ಲಿಸ್ಟ್ ಕೊಟ್ಟಿದ್ದೀನಿ ನೋಡಿ. ಮೌಂಟ್ ಎಟ್ನಾ ಯಾವ ದೇಶದಲ್ಲಿ ಬರುತ್ತೆ, ಇತ್ತೀಚೆಗೆ ಆಗಿರ್ತಕ್ಕಂಥ ಲಾಸ್ಟ್ 1 ಇಯರ್ ಅಲ್ಲಿ 2023-24 ಅಲ್ಲಿ ಆಗಿರ್ತಕ್ಕಂಥ ಮೇನ್ ವಾಲ್ಕೆನೋ ಲಿಸ್ಟ್ ಕೊಟ್ಟಿದ್ದೀನಿ, ಯಾವ ದೇಶ ಅಂತ ಕೊಟ್ಟಿದ್ದೀನಿ, ನೋಡ್ಕೊಳಿಸ್ತೇನೆ. ಇನ್ನೊಂದು ಅಷ್ಟು ಮಿಸ್ ಆಗಿರೋ ನಮ್ಮ 500 ಸೀರೀಸ್ ಮತ್ತೆ ವೀಕ್ಲಿ ಕರೆಂಟ್ ಅಫೇರ್ ಎಲ್ಲ ಕವರ್ ಮಾಡಿದೀವಿ, ಅದನ್ನು ಕೂಡ ಫಾಲೋ ಮಾಡ್ಕೋತಾ ಇರಿ. ಇದನ್ನೆಲ್ಲ ಒಂದು 500 ಸೀರೀಸ್ ಅಲ್ಲೂ ಕೂಡ ಇದು ಬಿಟ್ಟು ಒಂದಷ್ಟು ನಾನು 500 ಸೀರೀಸ್ KS ಕರೆಂಟ್ ಅಫೇರ್ ಕೂಡ ಮಾಡಿದ್ದೀನಿ. ಓಕೆ, ಕರೆಂಟ್ ಅಫೇರ್ ನಿಮ್ಗೆ KS ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ. ಅಲ್ಲಿ ಹೋದ್ರೆ ಒಂದು 20-21 ವಿಡಿಯೋಗಳು ಆಗಿದೆ ಆಲ್ರೆಡಿ. ನೋಡೋಣ, ಇಫ್ ಪಾಸಿಬಲ್ ಇನ್ನೊಂದಷ್ಟು ಅದನ್ನ ಎಕ್ಸ್ಟೆಂಡ್ ಮಾಡೋಣ, 22, 23, 24 ಆ ತರ ಪಾರ್ಟ್ಸ್ ಗಳನ್ನಾಗಿ ಎಕ್ಸಾಮ್ ಮುಗಿಯೋ ತನಕ ಟ್ರೈ ಮಾಡೋಣ. ಮೋಸ್ಟ್ ಇಂಪಾರ್ಟೆಂಟ್ ಇತ್ತೀಚೆಗಾಗಿರೋನ ಕರೆಂಟ್ ಅಫೇರ್ ತರೋಣ. ಅಂಡ್ ಇವಾಗ ಏನ್ ಮಾಡಿದೀವಲ್ಲ, ಆಲ್ಮೋಸ್ಟ್ ಎಲ್ಲ ಇದರಲ್ಲಿ 95% ಅಷ್ಟು ಆಲ್ಮೋಸ್ಟ್ ನಾವು ಈ PDF ಯಾರು ತಗೊಂಡಿದ್ದೀರಾ ಅಲ್ಲೂ ಕೂಡ ಇನ್ಕ್ಲೂಡ್ ಮಾಡಿದೀವಿ. PDF ಏನಿಲ್ಲ, 99+ ಟ್ಯಾಕ್ಸ್ ಆಗುತ್ತೆ ಇದು. ನಾನು ಲಿಂಕ್ ಕೊಡ್ತೀನಿ, ಬೇಕಂದ್ರೆ ಪರ್ಚೇಸ್ ಮಾಡಿ, ಅಥವಾ ವಿಡಿಯೋಗಳನ್ನ ರಿವಿಷನ್ ನೋಡ್ಕೊಳ್ಳಿ ಸಾಕು. ಬೈ ನೌಗೆ ಹೋದ್ರೆ ಅಲ್ಲಿ ನೀವು ಇಮೇಲ್ ID ಕರೆಕ್ಟ್ ಆಗಿ ಕೊಡಬೇಕು, ಮತ್ತೆ ಮೊಬೈಲ್ ನಂಬರ್ ಕರೆಕ್ಟ್ ಕೊಡಬೇಕು. ಇಮೇಲ್ ID ನಿಮಗೆ ಬರುತ್ತೆ, ಪೇ ಮಾಡಿದ ತಕ್ಷಣ 99+ ಟ್ಯಾಕ್ಸ್ ಆಗುತ್ತೆ. ಅಲ್ಲಿ ನಿಮ್ಗೆ ಡೌನ್ಲೋಡ್ಸ್ ಅಂತ ಬರುತ್ತೆ, ಹಿಂಗೆ ಅದ್ರ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ. ಆರ್ಡರ್ ID ಒಂದು ಪೇಮೆಂಟ್ ಸ್ಲಿಪ್ ಬರುತ್ತೆ, ಇನ್ನೊಂದು ಆರ್ಡರ್ ID ಅಂತ ಮೇಲ್ ಬರುತ್ತೆ, ಅದ್ರಲ್ಲಿ ಡೌನ್ಲೋಡ್ ಅಂತ ಇರುತ್ತೆ, ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಆಗುತ್ತೆ. ಫೈನ್ ಸರ್, ಇಷ್ಟ ಆಗಿದೆ ಅನ್ಕೋತೀನಿ ವಿಡಿಯೋ. ಈ ಒಂದು ಸೀರೀಸ್ ರಿವಿಷನ್ ಅಂದ್ಕೊಳ್ಳಿ, ನಿಮ್ಗೆ ಎಕ್ಸಾಮ್ ಹತ್ರ ಇರೋದ್ರಿಂದ KS ಗೆ ಮತ್ತೆ ಮೇನ್ಸ್ಗೂ ಕೂಡ ಹೆಲ್ಪ್ ಆಗುತ್ತೆ, ಮತ್ತೆ ಬೇರೆ ಎಕ್ಸಾಮ್ಸ್ ಗ್ರೂಪ್ C ಆಗಿರ್ಬೋದು, ಬೇರೆ ಎಕ್ಸಾಮ್ಸ್ಗೂ ಹೆಲ್ಪ್ ಆಗುತ್ತೆ. ಲೈಕ್ ಮಾಡಿ, ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ನ ಫಾಲೋ ಮಾಡ್ಕೊಳ್ಳಿ. ಹಾಗೆ ನಾನು KS ಪ್ಲೇ ಲಿಸ್ಟ್ ಕೊಟ್ಟಿರ್ತೀನಿ, ನಾವೇನು ಮಾಡಿರ್ತಕ್ಕಂಥ KS ರಿಲೇಟೆಡ್ ಎಲ್ಲಾ ವಿಡಿಯೋಗಳು ಆ ಒಂದು ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.